अस्मद्गुरुभ्यो नमः। अस्मत्परमगुरुभ्यो नमः। श्रीमते रामानुजाय नमः। श्रीमते निगमान्तमहादेशिकाय नमः। श्रीमते रङ्गरामानुजमहादेशिकाय नमः। श्रीमते वराहमहादेशिकाय नमः। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। रामानुजदयापात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकम्। लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्पराम्। वेदान्तदेशिकयति पदपङ्कजषट्पदं पराङ्कुशार्यतनयं श्रये रामानुजं गुरुम्। श्रीमते पराङ्कुशरामानुजार्य महादेशिकाय नमः। श्रीमद्रङ्गशटारिसंयमिवरैः दीक्षास्पदं सादरम् श्रीमद्वेदपदं सदेशिकयते पादारविन्दाश्रयं वादूलान्वयदेशिकाबुधवरं वेदान्तिनं सद्गुरुं वाल्मीकिशुकव्याससूक्तिमधुपं नारायणार्यं भजे। वादूलवंशतिलकं गुणसंविदाढ्यं श्रीरङ्गकायिजमुने पदानुसिक्तं वेदान्तदेशिकयतीन्द्रविभाभिषिक्तं नारायणार्य गुरुवर्य मां समीडे। श्रीरामानुजयोगीन्द्र वेदान्तार्य कृपाश्रयं श्रीरङ्गेशपादविनुतं वरदार्यमहं भजे। श्रीलक्ष्मी नृसिंहदिव्यपादुका सेवक वरदार्य महादेशिकाय नमः। ನೆರೆದಿರ್ತಕ್ಕಂಥ ಎಲ್ಲ ಆತ್ಮಬಂಧುಗಳಿಗೂ ನನ್ನ ಅನಂತ ನಮಸ್ಕಾರಗಳು. ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ಶ್ರೀನಿವಾಸ ದೇವಸ್ಥಾನದ ಸುಬ್ರಹ್ಮಣ್ಯ ನಗರದ ಶ್ರೀನಿವಾಸ ದೇವಸ್ಥಾನದ ಆಡಳಿತ ವರ್ಗದವರು ಮತ್ತು ಹೆಬ್ಬಾರ್ ಶ್ರೀ ವೈಷ್ಣವ ಸಭಾ ಇವರೆಲ್ಲ ಸೇರಿ ಈ ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಟ್ಟಿದ್ದಾರೆ. ಈ ಎಲ್ಲ ಆಡಳಿತ ವರ್ಗದವರಿಗೆ ನನ್ನ ನಮನಗಳನ್ನು ತಿಳಿಸಿಕೊಂಡು ಇವತ್ತಿನ ಉಪನ್ಯಾಸಕ್ಕೆ ಹೋಗೋಣ. ಇವತ್ತಿನ ಪಾಶುರ ஏற்றக்கலங்கள். ஏற்றக்கலங்கள் எதிர்பொங்கி மீதளிப்ப மாத்தாதே பாசுரியும் பள்ளல் பெரும் பசுக்கள் ஆக்க படைத்தான் அவனே அறிவுராய் ஊற்றமுடையாய் பெரியாய் உலகில் தோத்தமாய் நின்ற சுடரே துழலாய் மாத்தார் உனக்கு வரி தொலைந்த வாசல் கண் ஆர்த்தாது வந்து உன்னடி பணியுமா போலே போற்றியாம் வந்தோம் புகழ்ந்தேலோர் ಎಂಬಾವಾಯ್. ನಿನ್ನೆ ದಿವಸ 33 ಕೋಟಿ ದೇವತೆಗಳಿಗೆ ನೀನು ಹೋಗಿ ಸಹಾಯ ಮಾಡ್ತೀಯಲ್ಲ, ನಮಗೆ ನೀನು ಸಹಾಯ ಮಾಡೋದಿಲ್ವಾ ಅಂತ ಹೇಳಿಬಿಟ್ಟು ನಪ್ಪಿನ್ನೇನು ಮತ್ತು ಭಗವಂತನನ್ನು ಕೊಂಡಾಡಿದ್ರು. ಅವರಿಬ್ಬರು ಇವಾಗ ಎದ್ದು ನಪ್ಪಿನ್ನೇ ಇವಾಗ ನಮ್ಮ ಕಡೆಗೆ ಬಂದು ಸೇರಿಕೊಳ್ತಾಳೆ. ಆ ಸಂತೋಷದಲ್ಲಿ ಈ ಕೊಂಡಾಡಿಕೊಂಡು ಈ ಏತ್ರಕಲಂಗಳ ಪಾಶುರ ತುಂಬ ಮುಖ್ಯ. ದಿನ ಇದೇ ರಾಗ ಹೇಳ್ತೀರಾ ಅಂತೀರ ನೀವು. ಇದು ಯಾಕೆ ತುಂಬ ಮುಖ್ಯ ಅಂತ ಹೇಳಿದ್ರೆ, ಪೂರ್ತಿ ಈ ಪಾಶುರವನ್ನು ಇದು ರಹಸ್ಯಾರ್ಥಗಳನ್ನು ಹೇಳಬೇಕಾದ್ರೆ ಆಚಾರ್ಯ ಶಿಷ್ಯ ಸಂಬಂಧ ಹೇಗಿರಬೇಕು, ಆಚಾರ್ಯರು ಹೇಗೆ ಕರುಣೆಯಿಂದ ಎಲ್ಲವನ್ನು ಶಿಷ್ಯರಿಗೆ ತಿಳಿಸ್ಕೊಡ್ತಾರೆ, ಅದರಿಂದ ಏನು ಪ್ರಯೋಜನ ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ಇಲ್ಲಿ ಹೇಳ್ತಾರೆ. ಮುಖ್ಯವಾಗಿ ಅವಳು ಯಾವಾಗಲೂ ಪ್ರಥಮ ಸ್ಥಾನದಲ್ಲಿ ತನ್ನ ತಂದೆಯನ್ನೇ ಆಚಾರ್ಯರಾಗಿ ಇಟ್ಕೊಂಡಿದ್ದು.
ಆಂಡಾಳು ಪೆರಿಯಾಳ್ವಾರು ಆ ಗೌರವವನ್ನು ಸಲ್ಲಿಸ್ತಾ ಇವಾಗ ಅಮ್ಮನವರು ಬಂದಾಯಿತು ನಮಗೆ ಪುರುಷಕಾರಿಯಾಗಿ. ಇವಾಗ ಆಚಾರ್ಯರ ನಾಯಕನಾಗಿ ಅಂತ ಹೇಳಿದಾಗ ಆಚಾರ್ಯನ ಸ್ಥಾನದಲ್ಲಿ ಅವರನ್ನು ಇಟ್ಟು ನಂದಗೋಪನ್ನ ಇಟ್ಟು ಮತ್ತು ಅಮ್ಮನವ್ರನ್ನ ಎಚ್ಚರಿಸಿ ಆಯಿತು. ಇವಾಗ ಎಲ್ಲರೂ ಒಟ್ಟಿಗೆ ಹೋಗಬೇಕು ಭಗವಂತನ ಹತ್ರ. ಅದಕ್ಕೆ ಈ ಪಾಶನಲ್ಲಿ ನಪ್ಪಿನೇ ಬಂದು ಬಾಗಿಲು ತೆಗಿತಾಳೆ. ಎಷ್ಟು ಸಂತೋಷದ ಸಮಾಚಾರ ನೋಡಿ. ಯಾರೋ ತುಂಬ ಮುಖ್ಯವಾದವರು ಬಂದು ನಮಗೆ ಒಳಗಡೆ ಕರ್ಕೊಂಡು ಹೋಗ್ತಾರೆ, ನಮಗೆ ಸೇವೆ ಕೊಡಿಸ್ತಾರೆ ಅಂತ ಹೇಳಿದ್ರೆ ಎಷ್ಟು ಸಂತೋಷ ಆಗುತ್ತೆ. ಅದೇನೇ ಇವಳಿಗೆ ಸರಿಯಾದ ಸಮಯ ಯಾಕೆ ನಪ್ಪಿನ 3 ಪಾಶನ ಆಡಿಸ್ಕೊಂಡ್ಲಲ್ಲ, ಮೊದಲನೇ ಪಾಶದಲ್ಲೇ ಯಾಕೆ ಬರಲಿಲ್ಲ ಅಂತ ಕೇಳ್ತಾಳೆ. ಸರಿಯಾದ ಸಮಯ ಕಾಯ್ತಾ ಇಲ್ಲಂತೆ. ಯಾವುದು ಸರಿಯಾದ ಸಮಯ ಅಂತ ಹೇಳಿದ್ರೆ ಭಗವಂತನ ಮನೋಭಾವ ಏನಿರುತ್ತೆ, ಅನುಗ್ರಹ ಮಾಡೋ ಥರ ಮನೋಭಾವ ಇರೋವಾಗ ಎಚ್ಚರಿಸಿ ಬಾಗಿಲು ತೆಗೆದ್ರೆ ಎಲ್ಲರಿಗೂ ಅನುಗ್ರಹ ಆಗುತ್ತೆ ಅಂತ. ಅವು ಯಾವುದೋ ಬೇರೆ ಒಂದು ಸನ್ನಿವೇಶದಲ್ಲಿ ನಿಗ್ರಹ ಮಾಡುವಂಥ ಒಂದು ಮನೋಭಾವ ಇದ್ದಾಗ ಅವಾಗ ಎಬ್ಸಿಬಿಟ್ರೆ ಎಲ್ರಿಗೂ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ಕಾಯ್ತಾ ಇದ್ಲಂತೆ. ಸರಿಯಾದ ಸಮಯ ಬರಬೇಕು, ಆವಾಗ ಈ ಸಂಯೋಗ ಮಾಡಿಸೋದು. ಈ ಸಂಯೋಗ ಅನ್ನೋ ವಿಚಾರ ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ನೆನ್ನೆ ಕೂಡ ಹೇಳಿದೆ, ಈ ಸಂಯೋಗ ಅನ್ನೋದು ಒಂದು ಆಬ್ಸ್ಟ್ರಾಕ್ಟು, ಕಣ್ಣಿಗೆ ಕಾಣಿಸೋದಿಲ್ಲ. ಯಾರಿಗೆ ಯಾರು ಸ್ನೇಹಿತ ಆಗ್ತಾರೆ, ಯಾರಿಗೆ ಯಾರು ತೊತ್ತಿಗಳಾಗ್ತಾರೆ, ಯಾರಿಗೆ ಗಂಡ ಆಗ್ತಾರೆ, ಮಕ್ಕಳಾಗ್ತಾರೆ, ಹೆಂಡತಿ ಆಗ್ತಾರೆ. ಹೇಗೆ ಒಂದು ಪ್ರಾಣಿ ಕೂಡ, ಒಂದು ಸಾಕು ಪ್ರಾಣಿ ಕೂಡ ನಿಮ್ಮ ಮನೆಗೆ ಬಂದು ಅದು ಇರಬೇಕು ಅಂತಿದ್ರೆ ಅದಕ್ಕೆ ಒಂದು ಋಣ ಇದ್ದರೆ ಮಾತ್ರನೇ ಅದು ಬಂದು ನಿಮ್ಮ ಹತ್ರ ಇರುತ್ತೆ. ಇದಕ್ಕೆ ಸಂಯೋಗ ಅಂತ ಹೇಳ್ತಾರೆ. ಅವುಗಳಿಂದ ಒಂದು ಸಂತೋಷನೋ ಅಥವಾ ಒಂದು ದುಃಖನ ನಾವು ಪಡ್ಕೊಳ್ಬೇಕಾದ್ರೆ ಕೂಡ ಅದಕ್ಕೆ ನಮ್ಮ ಪೂರ್ವಾರ್ಜಿತ ಕರ್ಮನೇ ಅದಕ್ಕೆ ಕಾರಣ. ಇದರಲ್ಲಿ ಯಾವಾಗ ನಮಗೆ ಈ ಸಿದ್ಧಾಂತದಲ್ಲಿ ನಮಗೆ ಇದು ನಂಬಿಕೆ ಇರೋಲ್ವೋ ಅಲ್ಲಿವರೆಗೂ ನಮಗೆ ಕಷ್ಟಗಳು ಬಂದರೆ ಅದನ್ನು ಎದುರಿಸೋಕ್ಕೆ ನಮಗೆ ಆಗೋದಿಲ್ಲ. ಯಾಕಂದರೆ ಯಾವಾಗಲೂ ಅಂದ್ಕೊಳ್ತೀವಿ, ಯಾಕೆ ನನಗೆ ಮಾತ್ರ ಕಷ್ಟ ಬರ್ತಾ ಇದೆ, ಹೇಗೆ ಅದನ್ನ ಎದುರಿಸ್ಬೇಕು ಅಂತ. ಯಾವಾಗ ನೀವು ಈ ಕರ್ಮ ಸಿದ್ಧಾಂತದಲ್ಲಿ ನಮಗೆ ನಂಬಿಕೆ ಬರುತ್ತೋ ಭಗವಂತ ಎಲ್ಲರನ್ನೂ ಸರಿಯಾಗೇ ಜೋಡಿಸ್ತಾನೆ. ಯಾವಾಗಲೂ ನಮಗಿಂತ ನಮಗೇನು ಸಿಗಬೇಕೋ ಅದಕ್ಕಿಂತ ಜಾಸ್ತಿನೇ ಕೊಟ್ಟಿರ್ತಾನೆ. ಯಾವಾಗಲೂ ನಾವು ತಿಳ್ಕೊಳ್ಬೇಕು, ಅವನು ಹೇಗೆಲ್ಲ ಅನುಗ್ರಹ ಮಾಡ್ತಾನೆ ಅಂತ ನಮಗೆ ಗೊತ್ತಿರಲ್ಲ, ಹೇಗೆ ಕಾಪಾಡ್ತಾನೆ ಅಂತ ನಮಗೆ ಗೊತ್ತಿರಲ್ಲ. ನಾವು ನೋಡ್ತೀವಿ ಯಾವಾಗಲೂ ಅರ್ಜುನನ ಮಹಾಭಾರತ ಯುದ್ಧದ ಭೂಮಿನಲ್ಲಿ ಎಷ್ಟು ಥರ ಕಾಪಾಡ್ತಾನೆ. ಪ್ರತಿ ಸತಿನೂ ಅರ್ಜುನ ಅನ್ಕೋತಾನಂತೆ, ಈ ಕೃಷ್ಣ ತುಂಬ ತಲಹರಟೆ, ನನ್ನ ಸಾರಥಿ, ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ ಅಂತ. ಆದರೆ ಅವನ ಕಾಪಾಡಿದ ಮೇಲೇ ಗೊತ್ತಾಗುತ್ತೆ. ಯಾವಾಗ ಅಂತ ಹೇಳಿದ್ರೆ ಇದನ್ನು ಭಗದತ್ತ ಈ ಕೋಳಿ ಇರುತ್ತಲ್ಲ, ಯಾವುದು ಭಗದತ್ತನ ಫ್ಯಾಮಿಲಿನಲ್ಲಿ ಅವರ ವಂಶ ಪಾರಂಪರ್ಯವಾಗಿ ವರಾಹದ ಕೊಂಬು ಇರುತ್ತಲ್ಲ ಅದು ಆಯುಧವಾಗಿ ಇಟ್ಕೊಂಡಿರ್ತಾರೆ. ಅದಕ್ಕೆ ಈ ಹೇಳ್ಬಿಟ್ಟೇ ಬರ್ತಾನಂತೆ ದುರ್ಯೋಧನಿಗೆ, ನೋಡಿ ಈ ಅಸ್ತ್ರ ಹಾಕ್ತೀನಿ, ಇದ್ರ ಮುಂದೆ ಯಾರೂ ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಯಾಕಂದರೆ ಇದು ವರಾಹದ್ದು ಇದು ಕೋಟ್, ಅದರದ್ದು ಕೊಂಬು ಅಂತ. ಆ ಭಗದತ್ತ ಬಂದು ಹೇಳಿದಾಗ ಕೃಷ್ಣ ಹೇಳ್ತಾನಂತೆ, ನೀನು ಹಿಂದೆ ಹೊರಟೋಗು, ಇಲ್ಲಿದ್ರೆ ರಥನ ಸ್ವಲ್ಪ ಕೆಳಗಡೆ ಹೋಗ್ಬಿಡು, ಏನಾಗಲ್ಲ, ನೀನು ಸುಮ್ಮನೆ ನಿಂತ್ಕೊ ಅಂತಲೇ ಹೇಳ್ತಾ ಇರ್ತಾನೆ. ಕೊನೆಗೆ ಅವನು ಪ್ರಹಾರ ಮಾಡೇ ಬಿಡ್ತಾನೆ. ಭಗದತ್ತ ಮಾಡಿದಾಗ ಏನು ಮಾಡ್ತಾನೆ, ರಥನ ಸ್ವಲ್ಪ ಅಮುಕ್ಬಿಡ್ತಾನೆ. ಕೃಷ್ಣ ಕೆಳಗಡೆ ಹೋಗುತ್ತೆ. ಅವಾಗ ರಥದ ಮೇಲೆ ಧ್ವಜ ಇರುತ್ತಲ್ಲ ಅದು ಹಾರ್ಕೊಂಡು ಹೋಗ್ಬಿಡುತ್ತೆ, ಕಿರೀಟ ಬೀಳುತ್ತೆ ಆ್ಯಕ್ಚುಲಿ ಅವನು. ಅವಾಗ ಎಷ್ಟು ಹೆದರಿಕೆ ಆಗ್ಬಿಡುತ್ತೆ, ಇನ್ನೇನು ಸತ್ತೇ ಹೋಗ್ತಿದ್ನಲ್ಲ ಅರ್ಜುನ. ಹಾಗೆ ಭಗವಂತ ಹೇಗೆ ನಮ್ಮನ್ನು ಕಾಪಾಡ್ತಾನೆ ಅಂತ ಗೊತ್ತಿರಲ್ಲ. ಆದರೆ ಆ ತಕ್ಷಣಕ್ಕೆ ಯಾವುದೋ ಒಂದು ಕಷ್ಟ ಬಂದಾಗ ಅಂದ್ಕೊಳ್ತೀವಿ, ಯಾಕೆ ಈ ಥರ ಕಷ್ಟ ಬಂತು, ಯಾಕೆ ಈ ಥರ ಆಗ್ತಾ ಇದೆ ನಮಗೆ ಅಂತ ಅರ್ಥ ಆಗಲ್ಲ. ಆದರೆ ಯಾವುದೋ ಒಂದು ಇನ್ನೂ ದೊಡ್ಡ ತೊಂದರೆಯಿಂದ ನಮ್ಮನ್ನು ತಪ್ಪಿಸ್ತಾ ಇದ್ದಾನೆ. ಭಗವಂತನ ಸಂಕಲ್ಪ ಯಾವಾಗಲೂ ಸರಿಯಾಗೇ ಇರುತ್ತೆ. ಆ ಸಂಯೋಗ ಎಲ್ಲ ಈ ನೀಳೆ ನಮಗೆ ಮಾಡ್ಕೊಳ್ಳೋದು ಅಂತ. ಹೇಗೆ ಇದರಲ್ಲಿ ಹೇಳ್ತಾರೆ, ಆಶ್ರಿತ ವಿಷಯ, ಇದು ರಂಗರಾಮಾನುಜರದು ನಾನು ಹೇಳಿದ್ನಲ್ಲ ನೆನ್ನೆ, ಹೇಗೆ ಸಂಸ್ಕೃತದಲ್ಲೇ ಅವರು ಪೂರ್ತಿ ವ್ಯಾಖ್ಯಾನ ತಿರುಪಾವಯ್ಯ ವ್ಯಾಖ್ಯಾನ ಬರೆದರು. ಬರೆದಿದ್ದಕ್ಕೆ ಉಪನಿಷತ್ ಸಾರಗಳ ಅರ್ಥವೆಲ್ಲ ಸಂಸ್ಕೃತದಲ್ಲೇ ಬರೆದಿದ್ರು. ಅವರಿಗೆ ಭಾಷ್ಯಕಾರರು ಅಂತ ಅವರಿಗೆ ಬಿರುದನ್ನು ಕೊಟ್ಟಿರಲಿಲ್ಲ. ತಿರುಪಾವಯ್ಯಗೆ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಮಾಡಿದ್ಮೇಲೆ ಸಾಕ್ಷಾತ್ ಆಂಡಾಳೆ ಅವರಿಗೆ ಉಪನಿಷತ್ ಭಾಷ್ಯಕಾರರು ಅಂತ ಟೈಟಲ್ ಕೊಡ್ತಾರೆ. ಅದನ್ನು ಇಟ್ಕೊಂಡ್ರು ಅವರು. ಆಶ್ರಿತ ವಿಷಯ ಅಭಿನಿವೇಶಶಾಲಿನ್ ಮಹತ್ವ ಗುಣಶಾಲಿನ್ ಲೋಕ ಪ್ರಕಾಶ ಜ್ಯೋತಿರ್ಮಯ ವಿಗ್ರಹಯುಕ್ತ ಜಾಗೃಹಿ. ಭಗವಂತನನ್ನು ಎಬ್ಬಿಸ್ಬೇಕಾದ್ರೆ ಏತ್ರ ಕಲಂಗಳ್ ಎದಿರ್ಪೊಂಗಿ ಮೀದಳಿಪ್ಪ. ಏತ್ತ ಕಲಂಗಳು ಅಂತ ಹೇಳಿದ್ರೆ, ಏತ್ತ ಅಂತ ಹೇಳಿದ್ರೆ ಇದಕ್ಕೆ 3 ಥರ ಅರ್ಥ ಮಾಡ್ತಾರೆ. ತಕ್ಕದಾದ ಪಾತ್ರಗಳನ್ನು ತೊಗೊಂಡೋಗಿ ಹಾಲು ಕರೆಯೋದು. ಇದೇ ಥರನೇ ಇದೇ ಸೀನು ನಮಗೆ ಕರೆ ತಿಲಂಕಟ್ರೆ ಕಂಡ್ರೆ ಕಿರಂಗಿ ಅದರಲ್ಲಿ ನೋಡಿದ್ರು. வாங்கு குடம் நிறைக்கும் வள்ளல் பெரும் ಪಶುಗಳು ನೀಗಾದ ಸೆಲ್ವಂ ನಿರೈಂದೇಲೋರೆಂಪಾವಾಯ್. ಆ ಭಾಷೆದಲ್ಲೂ ಹೇಳಿದ್ರು. ಒಟ್ಟಾರೆ ಗೋಕುಲದಲ್ಲಿರೋ ಎಲ್ಲ ಹಸುಗಳನ್ನು ಧಾರಾಳವಾಗಿ ಕರೀತಾ ಇತ್ತು. ಕಾರಣ ಏನಪ್ಪ ಅಂದರೆ ಕೃಷ್ಣ ಇದ್ದ ಅಲ್ಲಿ.
ಅದೇನೇ ಮುಖ್ಯವಾದ ಇದು. ಕೃಷ್ಣ ಇದ್ದಿದ್ದರಿಂದ ಅಲ್ಲಿ ಹಾಲುಗಳು ಹೆಚ್ಚುವರಿಯಾಗಿ ಕರೀತಾ ಇತ್ತು. ನಾವು ನೆನ್ನೆ ಕೂಡ ನೋಡಿದ್ವಿ ಅಗಾಸುರ ವೃತ್ತಾಂತದಲ್ಲಿ ಹೇಗೆ ಎಲ್ಲರ ಮನೆಯಲ್ಲೂ ಕೃಷ್ಣನೇ ಗೋಪ ಹುಡುಗ ಆಗಿ ಹಸುವಾಗಿ ಕರುವಾಗಿದ್ದಾಗ ಹೆಚ್ಚುವರಿ ಹಾಗೆ ಹಾಲನ್ನು ಕರೀತಾ ಇತ್ತು ಅಂತ. ಇಲ್ಲೂ ಅಷ್ಟೇ ಏಟ್ರಕ್ಕಲಂಗಳ್ಳಿದಿರ್ಪೊಂಗಿ ಮೀದಳಿಪ್ಪ ಸೈಮಲ್ಟೇನಿಯಸಲ್ಲಿ ಪಕ್ಕದಲ್ಲೇ ಹಾಗೆ ಸ್ವೋಪದೇಶ ಅರ್ಥವನ್ನು ಹೇಳ್ಕೊಂಡು ಹೋಗ್ತೀವಿ. ಯಾವ ಪಾತ್ರೆಯನ್ನು ತೊಗೊಂಡು ಬಂದ್ರೂ ಅದಕ್ಕೆ ತಕ್ಕದಾಗಿ ಹಾಲು ಕರೆಯುವಂಥದ್ದು. ಇವಾಗ ಏತ ಅಂತ ಹೇಳಿದಾಗ ತಕ್ಕದಾದ ಪಾತ್ರ ಅಂತ ನೋಡಬೇಕು, ಪಾತ್ರನ ನೋಡಿ ಕರೆಯೋದು ಅಂತ ಇರಬೇಕು. ಅದರಲ್ಲಿ ಗುಣವಂತ ಪಾತ್ರ ಅಂತ, ಒಳ್ಳೆ ಕ್ವಾಲಿಟಿ ಪಾತ್ರೆ. ಯಾವಾಗಲೂ ಅಷ್ಟೇ ಎಲ್ಲ ಹೆಣ್ಮಕ್ಳಿಗೆ ಎಷ್ಟೇ ಪಾತ್ರೆ ಇದ್ರೂ ಯಾವುದೋ ಒಂದು ಹೊಸದು ಡಿಸೈನ್ ನೋಡಿದ್ರೆ ಅದಕ್ಕೆ ಆಸೆ ಆಗುತ್ತಲ್ಲ ತೊಗೊಳ್ಬೇಕು ಅಂತ, ಆ ಥರ ಒಂದು ಪಾತ್ರೆ ಅಂತ. ಇಲ್ಲಿ ಏಟ್ರ ಕಲಂಗಳಂದರೆ ಆ ಹಸು ಎಷ್ಟು ಕರಿಬೋದು ಅಂತ ಕಣ್ಣಲ್ಲೇ ಅಂದಾಜಾಗ್ಬಿಡುತ್ತಂತೆ. ಗೋಪರಿಗೆಲ್ಲ ಎಷ್ಟು ಎಕ್ಸ್ಪರ್ಟೈಸು ಅಂದರೆ ಅದು ಕಣ್ಣಲ್ಲೇ ನೋಡ್ಕೊಂಡು ಬಿಟ್ಟಿರ್ತಾರೆ ಅವರು. ಅದಕ್ಕೆ ಸರಿಯಾಗಿ ಪಾತ್ರೆ ತೊಗೊಂಡು ಹೋಗ್ತಾರಂತೆ. ಆ ಹಸು ಅದಕ್ಕೆ ಮೇಲೆ ಯಾವ ಪಾತ್ರೆ ಅಂತಂದರೆ ಅದಕ್ಕೆ ತುಂಬ ತುಂಬಿಸತ್ತಂತೆ. ಯಾಕಂದರೆ ಈ ಸೊರೆ ಗುಡಕ್ಕೆ ಕರುಗಳಿಗೆಲ್ಲನೂ ಮೊದಲು ಕರುವನ್ನು ಬಿಡ್ತಾರೆ. ಕರುವನ್ನು ಬಿಟ್ಟು ಅದು ಒಂದು ಸತಿ ಸೊರೆ ಕೊಟ್ಟಿದ ತಕ್ಷಣ ಕರುವನ್ನು ಬೇರೆ ಕಳಿಸ್ಬಿಟ್ಟು ಆಮೇಲೆ ಹಾಲೆಲ್ಲ ಕರ್ಕೊಳ್ತಾರೆ. ಕೊನೆಯಲ್ಲಿ ಒಂದು ಕೆಚ್ಚನ ಹಾಗೆ ಬಿಟ್ಬಿಡ್ತಾರೆ, ಕರುಗೆ ಪೂರ್ತಿ ಬಿಡ್ತಾರೆ. ಬಟ್ ಇವಾಗೆಲ್ಲ ಮಿಷಿನ್ ಹಾಕಿ ಪೂರ್ತಿ ಕರ್ಕೊಂಡು ಬಿಡ್ತಾರೆ. ವೇದಾಂತ ದೇಶಿಕರು ಆಹಾರ ನಿಯಮದಲ್ಲಿ ಹೇಳ್ತಾರೆ, ಆ ಥರ ಕರುವಿಗೆ ಹಾಲು ಕೊಡದೇ ಇರೋ ಹಸು ಹಾಲನ್ನು ನೀವು ಕುಡಿಬೇಡಿ ಅಂತಾರೆ. ಯಾಕೆಂದರೆ ಅದು ದುಃಖ ಪಟ್ಕೊಳತ್ತಂತೆ. ಹಸು ತುಂಬ ದುಃಖ ಪಟ್ಕೊಳತ್ತಂತೆ, ಅಯ್ಯೋ ನನ್ನ ಮಗುಗೆ ಹಾಲಿಲ್ವಲ್ಲ, ಎಲ್ಲ ಇವರೇ ಕುಡ್ಬಿಡ್ತಾರಲ್ಲ ಅಂತ. ಆ ಥರ ದುಃಖ ಪಟ್ಕೊಂಡಿರೋ ಹಸು ಹಾಲು ಕುಡಿದ್ರೆ ಸೈಕಲಾಜಿಕಲಿ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ನಮಗೆ ಗೊತ್ತಿಲ್ಲ ಯಾವ್ದು ಹಾಲು ಕೊಡ್ತಾರೋ, ಯೂರಿಯಾ ಕೊಡ್ತಾರೋ ಪ್ಯಾಕೆಟಲ್ಲಿ ಅಂತ ಯಾವುದನ್ನೋ ಕುಡಿತಾ ಇರ್ತೀವಿ. ಈ ಥರ ಹಾಲು ಎಷ್ಟು ವಿಷಯಗಳಿದೆ ಅಂತ ಹೇಳಿದ್ರೆ, ನೈಜೀರಿಯಲ್ಲಿ ಒಂದು ಕಡೆ ಟ್ರಾವೆಲ್ ಮಾಡ್ತಾ ಇದ್ದಾಗ ಇವೆಲ್ಲ ಗೊತ್ತಾಗುತ್ತೆ ನಮ್ಗೆ. ನೈಜೀರಿಯಾ ಒಂದು ಕಡೆ ಹೇಗೆಂದರೆ ಎಲ್ಲ ಕೆಚ್ಚಲು ಪೂರ್ತಿ ಎಲ್ಲ ಕರ್ಕೊಂಡ ಮೇಲೆ ಹಾಲು ಏನು ಬರಲ್ಲ ಅಂತ ಹೇಳಿದ್ರೆ ಆ ಹಸುವಿನ ಹಿಂದ್ಗಡೆಯಿಂದ ಯೋನಿನಲ್ಲಿ ಊದುತ್ತಾರೆ ಬೆಲೂನ್ ಉದ್ದಾಗೆ, ತಿರ್ಗಾ ಹಾಲು ಕೊಡುತ್ತೆ. ಇದೆಲ್ಲ ಒಂಥರ ಎಷ್ಟು ಆಶ್ಚರ್ಯ ಅಂತ ಹೇಳಿದ್ರೆ, ಅದು ಒಳಗಡೆ ಹಿಡಿದು ಇಟ್ಕೊಬಿಡುತ್ತಂತೆ, ತನ್ನ ಮರಿ ಬಂದಾಗ ಕೊಡೋಣ ಅಂತ. ಅಷ್ಟು ಬುದ್ಧಿವಂತ ಅದು. ನಮಗೆ ಮೂಗು ಪ್ರಾಣಿ, ಅದಕ್ಕೆ ಬುದ್ಧಿ ಇಲ್ಲ ಅಂತೆಲ್ಲ ನಾವು ಅಂದ್ಕೊಳ್ತೀವಲ್ಲ, ಭಗವಂತ ಅದಕ್ಕೂ ಧರ್ಮಭೂತ ಜ್ಞಾನ ಚೆನ್ನಾಗಿ ಕೊಟ್ಟಿರ್ತಾನೆ, ಅದಕ್ಕೊಂದು ವ್ಯವಸ್ಥೆನೂ ಮಾಡಿರ್ತಾನೆ. ಹೀಗೆ ಆ ಉಪಮನ್ಯು ಕಥೆಯಲ್ಲಿ ಉಪಮನ್ಯು ಕಥೆ ಅದನ್ನು ಹೇಳ್ಬಿಡ್ತೀನಿ. ಹೇಗೆಂದರೆ ದೌಮ್ಯರು ಅಂತಿರ್ತಾರೆ, ಅವ್ರಿಗೆ 3 ಜನ ಶಿಷ್ಯರು, ಆರುಣಿ, ಉಪಮನ್ಯ ಮತ್ತು ಇನ್ನೊಬ್ಬ 3 ಜನ ಇರ್ತಾರೆ. ಇವರು ಈ ಇದರಲ್ಲಿ ಆರುಣಿ ಕಥೆ ನಾವು ಹೇಳಿದ್ದೀವಿ ಯಾವಾಗಲೂ. ಗುರುಕುಲದಲ್ಲಿ ಶಿಷ್ಯರೆಲ್ಲ ಇರಬೇಕಾದ್ರೆ ಹೇಗೆ ಅಂದರೆ ಏನು ಕೆಲಸ ಹೇಳಿದ್ರು ಎಲ್ಲ ಮಾಡಬೇಕು. ಹೋಗಿ ಸಮಿತಿಗಳನ್ನು ತರಬೇಕು, ದರ್ಬೆಗಳನ್ನು ಕತ್ತರಿಸ್ಕೊಂಡು ಬರಬೇಕು, ಮತ್ತು ಹೋಮಕುಂಡನ ಸರಿ ಮಾಡಿಡಬೇಕು, ಅಗ್ನಿನ ಕಾಪಾಡಬೇಕು, ಎಲ್ಲವನ್ನು ನೀರನ್ನು ತುಂಬಿಡಬೇಕು, ಎಲ್ಲದಕ್ಕೂ ಆ ಥರ ಕೆಲಸಗಳೆಲ್ಲ ಮಾಡ್ತಾ ಇರಬೇಕು. ಈ ಆರುಣಿನವನ್ನ ತುಂಬ ಜೋರಾಗಿ ಮಳೆ ಬರ್ತಾ ಇರುತ್ತೆ, ಗದ್ದೆನೆಲ್ಲ ಸರಿಯಾಗಿ ಬದಿ ಕಟ್ಟಿದಾರ ನೋಡ್ಕೊಂಡು ಮಾತ್ರ ಕಳಿಸ್ತಾರೆ. ಅವನು ಹೋದಾಗ ಏನಾಗುತ್ತೆ, ಒಂದು ಕಡೆ ಬದು ಹೊಡೆದೋಗ್ಬಿಟ್ಟಿರುತ್ತೆ. ಏನು ಎಷ್ಟು ಮಾಡಿ ಅವನು ಇದನ್ನು ಮಣ್ಣನ್ನು ಅಲ್ಲಿ ತುಂಬಿಸಿದ್ರು ನಿಂತ್ಕೊಳ್ಳೋದೇ ಇಲ್ಲ. ಎಲ್ಲ ಭತ್ತಕ್ಕೆ ಕಟ್ಟಿರೋ ನೀರೆಲ್ಲ ಹೊರಟೋಗ್ತಾ ಇರುತ್ತೆ ಹೊರಗಡೆ. ಅವನೇನು ನೋಡ್ತಾನೆ, ಅದಕ್ಕೆ ಅಡ್ಡವಾಗಿ ಮಲ್ಕೊಂಡ್ಬಿಡ್ತಾನೆ ಅವನೇ ಆರುಣಿ. ಎಷ್ಟೊತ್ತು ಅದಕ್ಕೆ ಬರಲಿಲ್ವಲ್ಲ ಇವನು ಶಿಷ್ಯ ಅಂತ ಹೇಳ್ಬಿಟ್ಟು ದೌಮ್ಯರಿಗೆ ಆತಂಕ ಆಗುತ್ತೆ. ಇದರಲ್ಲಿ ಗುರು ಶಿಷ್ಯನ ಕಥೆ ತುಂಬ ಹೇಳಬೇಕು ಇದರಲ್ಲಿ. ಯಾಕೆ ಏತಕ್ಕಲಂಗಳು ಅಂತ ಹೇಳ್ಬೇಕಾದ್ರೆ ಆ ಹಸು ಹೇಗೆ ಕರೆಯುತ್ತೆ, ಶಿಷ್ಯರನ್ನ ಹೇಗೆ ಪರಿಪಾಲನೆ ಮಾಡುತ್ತೆ, ಅದೇ ಥರ ಗುರುಗಳು ಹೇಗೆ ಶಿಷ್ಯರನ್ನ ನೋಡ್ಕೊಳ್ತಾರೆ ಅಂತ ಆ ಥರ ಕಂಪ್ಯಾರಿಸನ್ಗೆ ಹೇಳ್ತಾರೆ. ಆಮೇಲೆ ಎಲ್ಲ ಬಂದು ನೋಡಿದಾಗ ಅವಾಗ ಆರುಣಿ ಎದ್ದು ಬಂದು ನಮಸ್ಕಾರ ಮಾಡ್ಕೊಳುತ್ತೆ. ಅಯ್ಯೋ ನನಗೆ ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ, ಆದರೆ ಈಗ ಹೋಗ್ತಾ ಇತ್ತು ಮಲ್ಕೊಂಡಿದ್ದೆ ಅಂತ. ಅವಾಗ ಅಯ್ಯೋ ನೀನು ಗುರುವನ್ನು ಉದ್ಧಾರ ಮಾಡೋಕ್ಕೆ ನೀನು ಹುಟ್ಟಿದೆಯಾ ಅಂತ ಹೇಳ್ಬಿಟ್ಟು ಆರುಣಿ ಅಂತ ಹೆಸರನ್ನು ಅವನಿಗೆ ಉದ್ದಾಲಕ ಅಂತ ಹೆಸರು ಕೊಡ್ತಾರೆ. ಅವನಿಗೆ ಅವತ್ತಿಂದ ಅವನು ಉದ್ದಾಲಕ ಅಂತ ಹೇಳ್ತಾನೆ. ಈ ಉಪಮನ್ಯು ಅನ್ನೋರ್ಗೆ ಏನಪ್ಪ ಅಂತ ಹೇಳಿದ್ರೆ ತುಂಬ ಬಡತನದಲ್ಲಿ ಬಂದಿರ್ತಾರೆ. ಬಡತನದಲ್ಲಿ ಬಂದರೆ ಹಾಲೇ ಕುಡಿಯಲ್ಲ, ಹಾಲು ಕುಡಿದೇ ಗೊತ್ತಿಲ್ಲ ಅವನಿಗೆ. ಹಾಲು ಕುಡಿಬೇಕು ತುಂಬ ಇಷ್ಟ. ಏನು ಮಾಡ್ತಾನೆ, ಅಮ್ಮನ ಹಾಲು ಕೊಡು ಅಂದರೆ ಅಕ್ಕಿ ಹಿಟ್ಟು ಕದಲ್ಬಿಟ್ಟು ಪಾಪ ಅದನ್ನು ಕೊಡೋರಂತೆ. ಇದು ಯಾಕೋ ಹಾಲು ಥರನೇ ಇಲ್ಲ ಅಂತ, ಎಲ್ಲೋ ಒಂದು ಕಡೆ ಹಾಲು ಕುಡಿದ್ಬಿಟ್ಟಿದ್ದಾರೆ ಒಂಚೂರು, ಹಾಲು ಥರನೇ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ನಿಮ್ಗೆ ಸುಧಾರಿಸೋಕ್ಕಾಗಲ್ಲ, ಹೋಗು ನೀನು ಅಂತ ಹೇಳ್ಬಿಟ್ಟು ಗುರುಕುಲಕ್ಕೆ ಕಳಿಸ್ಬಿಡ್ತಾರೆ. ಗುರುಕುಲದಲ್ಲಿ ಕಳಿಸಿದ್ರೆ ಇವ್ರನ್ನ ಹಸು ಮೇಯಿಸೋಕ್ಕೆ ಅಂತ ಕಳಿಸಿರ್ತಾರೆ. ಹಸು ಮೇಯಿಸೋಕ್ಕೆ ಅಂತ ಕಳಿಸಿದ್ರೆ ಎಲ್ಲ ಹೋಗಿ ಎಲ್ಲ ಮೇಯಿಸ್ಬಿಟ್ಟು ದಷ್ಟಪುಷ್ಟವಾಗಿ ದಿನೇ ಬೆಳೀತಾ ಇರ್ತಾರಂತೆ ಗುರುಕುಲದಲ್ಲಿ. ದೌಮ್ಯರು ನೋಡ್ತಾರೆ, ಏನು ನೀನು ಹಸುಗಳನ್ನೆಲ್ಲ ಕಳಿಸಿ ಮೇಯಿಸ್ಕೊಂಡು ಬಾ ಅಂತ ಹೇಳಿದ್ರೆ ನೀನು ದಷ್ಟಪುಷ್ಟವಾಗಿ ಹೇಗಾಗ್ತಾ ಇದೆಯಾ? ಇಲ್ಲ ಗುರುಗಳೇ, ನಾನು ಹಸುಗಳನ್ನೆಲ್ಲ ಮೇಯಕ್ಕೆ ಬಿಟ್ಬಿಟ್ಟು ಗೋಮಾಳದಲ್ಲಿ ನಾನು ಹೋಗಿ ಭಿಕ್ಷೆ ಬೇಡ್ತೀನಿ, ಎಲ್ಲರ ಕೊಟ್ಟಿದ್ದ ಊಟನ ನಾನು ಮಾಡ್ತೀನಿ.
ನೀನು ಬೇಡಿರೋ ಭಿಕ್ಷೆ ಎಲ್ಲ ಗುರುಕುಲಕ್ಕೆ ಕೊಡ್ಬೇಕು, ಹಾಗೆ ನೀನೇ ಒಬ್ಬನೇ ತಿನ್ಬಿಡೋಂಗಿಲ್ಲ, ನಾಳೆಯಿಂದ ಎಲ್ಲ ತಂದುಕೊಡ್ಬೇಕು ಅಂತ ಹೇಳ್ತಾರೆ. ಸರಿ ಪಾಪ ಉಪಮನ್ಯು ಎಲ್ಲ ತೊಗೊಂಬಂದು ಕೊಡ್ತಾನೆ, ಗುರುಗಳಿಗೆ ಕೊಡ್ತಾ ಇರ್ತಾನೆ. ಆಮೇಲೆ ಸ್ವಲ್ಪ ದಿವಸ ಹೋಗ್ತಾನೆ, ಹೀಗೆ ಗುರುಗಳಿಗೆ ಇದ್ದಾರೆ, ಇವನೇನು ಖುಷಿವಾಗಿಲ್ಲ. ಏನೋ ಉಪಮನ್ಯ ಏನು ಮಾಡ್ತಾ ಇದೆಯಾ ನೀನೆಲ್ಲ ನನಗೆ ಕೊಡ್ತಾ ಇದೆಯಾ ಇಲ್ಲ ಮಿಗಿಸ್ಕೊಂಡು ತಿಂತಾ ಇದೆಯಾ? ಇಲ್ಲ ಗುರುಗಳೇ, ಆ ಥರ ಏನು ನಾನು ಮಿಗಿಸ್ಕೊಳ್ತಾನೆ, ಎಲ್ಲ ನಿಮಗೆ ಕೊಡ್ತಾ ಇದ್ದೀನಿ, ಆದರೆ ನಾನು ಇನ್ನೂ ಒಂದು ರೌಂಡ್ ಹೋಗಿ ಭಿಕ್ಷೆ ಬೇಡ್ಕೊಳ್ತಿರ್ತೀನಿ ಅಂತ ಹೇಳ್ತಾರಂತೆ. ಆವಾಗ ಗುರುಗಳು ಹೇಳ್ತಾರೆ, ಆ ಥರ ಭಿಕ್ಷಾಟನೆ 2 ಸತಿ ಹೋಗಬಾರ್ದು, ನಮಗೆ ನಮ್ಮ ಗುರುಕುಲಕ್ಕೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ, ಒಂದೇ ಸತಿ ಹೋಗಬೇಕು ಅಂತಾನೆ. ಸರಿ ಅಂತ ಸುಮ್ಮನಾಗ್ಬಿಡ್ತಾನೆ, ಮಾರು ದಿವಸದಿಂದ ಹೋಗಲ್ಲ. ತಿರ್ಗಾ ಯಥಾ ಪ್ರಕಾರ ದಷ್ಟಪುಷ್ಟವಾಗಿರ್ತಾನೆ. ಏನೋ ಹೇಗೋ ನೀನು ಹೀಗೆ ಇದೆಯಾ ಅಂತ. ಇಲ್ಲ, ಎಲ್ಲ ಹಸುಗಳು ಬರುತ್ತಲ್ಲ, ಒಂದು ಹಸು ಹಾಲು ನಾನು ಕೊಟ್ಬಿಡ್ತೀನಿ ಅಂತ. ಅಯ್ಯೋ ರಾಮ, ಈ ಥರ ಮಾಡ್ತೀರೋ, ದೇವ್ರಿಗೆ ನೈವೇದ್ಯ ಮಾಡಿದೆ, ಹಾಗೆ ಹೇಗೆ ಹಸು ಹಾಲು ನೀನು ಕುಡಿಬೋದು, ಹಾಗೆಲ್ಲ ನೀನು ಕುಡಿಬಾರ್ದು ಅಂತ ಹೇಳಿ. ಸರಿ ಆಯಿತು ಗುರುಗಳೇ ಅಂತ ಅವತ್ತಿಂದ ಹಸು ಹಾಲು ಕುಡಿಯಲ್ಲ, ಮತ್ತೆ ಯಥಾ ಪ್ರಕಾರ ಚೆನ್ನಾಗಿರ್ತಾನಂತೆ. ಏನೋ ಅಂದರೆ ನನಗೇನೋ ಅನುಮಾನ ಆಗ್ತಾಯಿದೆ, ಏನು ಮಾಡ್ತೀನಿ? ಇಲ್ಲ ಹಸು ಹಾಲೆಲ್ಲ ನೀವು ಗರ್ಭ ಆದಮೇಲೆ ಕರುಗೆ ಬಿಡ್ತೀರಲ್ಲ, ಅವಾಗ ನೊರೆ ಎಲ್ಲ ಮಿಕ್ಕಿರ್ತಲ್ಲ, ಅದನ್ನು ನಾನು ಹೋಗಿ ಕುಡಿತೀನಿ ಅಂತ ಹೇಳ್ತಾನೆ. ತುಂಬ ಮಹಾ ಪಾಪ, ಅದನ್ನು ನೀನು ಕುಡಿಲೇಬಾರ್ದು ಅಂತ ಹೇಳ್ತಾನೆ. ಹೀಗಿರ್ಬೇಕಾದ್ರೆ ಏನು ಮಾಡ್ತಾನೆ, ಯಾವುದು ಏನು ಕುಡಿಯೋಕ್ಕೂ ಇಲ್ಲ, ತಿನ್ನೋಕ್ಕೂ ಇಲ್ಲ, ಇದೆಲ್ಲ ಪರೀಕ್ಷೆ ಮಾಡೋಕ್ಕೆ ದೌಮ್ಯರ ಹತ್ರ ಮಾಡ್ತಾರೆ. ಮಾಡಿದಾಗ ಏನಾಗುತ್ತೆ, ಈ ಗೋಮಾಳಕ್ಕೆ ಎಲ್ಲ ಹಸುಗಳನ್ನು ಕರ್ಕೊಂಡು ಹೋಗಿ ತುಂಬ ಹಸುವಾಗ್ಬಿಡುತ್ತೆ. ಹಸುವಾಗ್ಬಿಟ್ಟಾಗ ಈ ಅರ್ಕದ ಎಲೆ ಇದೆಯಲ್ಲ, ಎಕ್ಕದ ಎಲೆ ಇದೆಯಲ್ಲ, ಅದನ್ನು ಕಟ್ ಮಾಡಿದ್ರೆ ಹಾಲು ಥರ ಬರುತ್ತೆ. ಪಾಪ ಇವ್ರು ಚಿಕ್ಕ ಹುಡುಗ, ಅವ್ರಿಗೆ ಚೆನ್ನಾಗಿರುತ್ತೆ, ನಾವು ಹಾಲು ಥರ ಬರುತ್ತಲ್ಲ ಅಂತ ತಿಂದುಬಿಡ್ತಾನೆ. ಇದು ಪುರಾಣಗಳಲ್ಲಿ ಇದನ್ನೆಲ್ಲ ಯಾಕೆ ಈ ಥರ ಹೇಳ್ತಾರೆ ಅಂದರೆ, ಅದು ಎಕ್ಕದ ಹಾಲು ಕಣ್ಣಿಗೆ ತುಂಬ ಡೇಂಜರಸ್ಸು. ಕಣ್ಣಿಗೆ ಡೈರೆಕ್ಟ್ ಆಗಿಬಿಟ್ರೆ ತಕ್ಷಣ ಕುರುಡೆ ಆಗಿಬಿಡುತ್ತೆ. ಇವನು ಎಲೆ ಬೇರೆ ತಿಂದು ಬಿಡ್ತಾನಲ್ಲ, 2 ಕಣ್ಣು ಹೋಗ್ಬಿಡುತ್ತೆ ಅವನು. ಹೋಗಿ ತಕ್ಷಣ ಇನ್ಸ್ಟೆಂಟಾಗಿ ಕಣ್ಣು ಹೋಗ್ಬಿಡುತ್ತೆ. ಅಂದರೆ ಊಮೆ ಪಳಮ್ ಅಂತಲೂ ಒಂದಿದೆ, ಅದು ಮುಳ್ಳಿದು ಹಣ್ಣು ಥರ ಬಿಡುತ್ತೆ ಊಮೆ ಪಳಮ್. ಅದನ್ನು ತಿಂದುಬಿಟ್ರೆ ನಾಲ್ಗೆ ಹೋಗ್ಬಿಡುತ್ತೆ, ವಾಕ್ಶಕ್ತಿ ಹೋಗ್ಬಿಡುತ್ತೆ. ಇದೆಲ್ಲ ಈ ಥರ ಅಲ್ಲಲ್ಲೇ ಕಥೆಗಳ ಥರನೂ ಇಟ್ಟಿರ್ತಾರೆ. ಹೇಳ್ಬೇಕಾದ್ರೆ ಮಕ್ಕಳಿಗೆ ಆಟ ಆಡಿಕೊಂಡು ಹುಡುಗಾಟಕ್ಕೆ ಎಲ್ಲಾದರೂ ಹೋದರೆ ಅದು ಬಿಟ್ಟಬಾರ್ದು, ಪಾಯ್ಸನ್ ಇದು ಇವೆಲ್ಲ ಪರಿಚಯ, ನೇಚರಲ್ಲಿ ಇರೋದನ್ನೆಲ್ಲ ಪರಿಚಯ ಮಾಡಿಸೋದು. ಈ ಥರ ಅವನ ಕಣ್ಣೆರಡು ಹೋಗ್ಬಿಡುತ್ತೆ. ಹೋಗ್ಬಿಟ್ಟು ಯಾವುದೋ ಒಂದು ಹಾಳು ಬಾವಿನಲ್ಲಿ ಬಿದ್ದುಬಿಡ್ತಾನೆ. ಇಂಥ ಪ್ರಕಾರ ದೌರ್ಬರಿಗೆ ಕತ್ಲಾಗ್ತಾ ಇರುತ್ತೆ, ಇವನ್ನೆಲ್ಲೋ ಬರೋದಿಲ್ಲ, ಏನೋ ಮಾಡೋದು, ಹುಡ್ಕೊಂಬರೋಣ ಅಂತ ಶಿಷ್ಯರ ಜೊತೆಗೆ ಬರ್ತಾರೆ ದೌರ್ಯರು. ಬಂದಾಗ ನೋಡಿದ್ರೆ ಇವನು ಕರೀತಾರೆ, ಉಪಮನ್ಯು ಅಂತ ಪಾಪ ಆತಂಕ ಪಟ್ಕೊಂಡು ಕರೀತಾರೆ. ನಾನು ಇಲ್ಲಿದ್ದೀನಿ ಅಂತ ಇವನು ಉತ್ತರ ಕೊಟ್ಟಾಗ ನೋಡಿದ್ರೆ ಆಳ್ವಾಗಲಿಂದ ಮೇಲೆ ತೆಗಿತಾರೆ. ಏನಾಯಿತು, ಏನು ಮಾಡ್ಕೊಂಡೆ ಅಂದರೆ ನನ್ನ ಕಣ್ಣು ಎರಡೂ ಕಾಣ್ತಾ ಇಲ್ಲ ಗುರುಗಳೇ, ಈ ಥರ ನಾನು ಇದನ್ನು ತಿಂದ್ಬಿಟ್ಟೆ ಅಂತಾನೆ. ಅಯ್ಯೋ ಹೀಗೆ ಮಾಡೋದಿಲ್ಲ ನೋಡು, ಅಶ್ವಿನಿ ದೇವತೆನೇ ಬೇಡ್ಕೊ, ಅವ್ರು ನಿನ್ನ ಕಣ್ಣು ವಾಪಸ್ ನಿನಗೆ ದೃಷ್ಟಿ ಕೊಡ್ತಾರೆ. ಸರಿ ಅವ್ರು ಹೇಳಿದ್ರಲ್ಲ ಅಂತ ಪಾಪ ಭಕ್ತಿಯಿಂದ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ತಾನೆ. ಪ್ರಾರ್ಥನೆ ಮಾಡಿಕೊಂಡ್ರೆ ಅಶ್ವಿನಿ ದೇವತೆಗಳು ಬಂದ್ಬಿಟ್ಟು ಒಂದು ಬಟ್ಲು ಪಾಯಸ ಕೊಡ್ತಾರೆ. ತಗೋ ಇದನ್ನು ಕುಡಿ ನೀನು, ತಕ್ಷಣ ಕುಡಿದ ತಕ್ಷಣ ನೀನು ಕಡಿಮೆ ಬರುತ್ತೆ. ಇಲ್ಲ ಇದನ್ನು ಹಾಗೆ ಕುಡಿಬಾರ್ದು, ನಾನು ನಮ್ಮ ಗುರುಗಳಿಗೆ ಕೊಡಬೇಕು ಅಂತಾನಂತೆ. ನಿಮ್ಮ ಗುರುಗಳು ಚಿಕ್ಕವರಾಗಿದ್ದ ಏನು ಅವ್ರ ಗುರುಗಳಿಗೆ ಏನು ಕೊಡ್ತಾ ಇರಲಿಲ್ಲ, ಕುಡಿ ಪರವಾಗಿಲ್ಲ ಅಂತಾರಂತೆ ಅಶ್ವಿನಿ ದೇವತೆಗಳು ಪರೀಕ್ಷೆ ಮಾಡೋಕ್ಕೆ. ಇಲ್ಲ ನಾನು ಆ ಥರ ಮಾಡೋದಿಲ್ಲ, ನನ್ನ ಕಣ್ಣು ಬರದೇ ಹೋದ್ರೂ ಪರವಾಗಿಲ್ಲ, ನಾನು ಇದನ್ನು ಗುರುಗಳು ಕೊಟ್ಟೇ ನಾನು ಕುಡಿತೀನಿ ಅಂತ. ಅವಾಗ ಅವ್ರು ಮೆಚ್ಕೊಂಡು ಇವ್ರ ಕಣ್ಣು ಬರ್ಸತ್ತಂತೆ. ಆಮೇಲೆ ತೊಗೊಂಡೋಗಿ ಇದು ಮಾಡ್ತಾರೆ. ಈ ಥರ ಗುರು ಶಿಷ್ಯರಲ್ಲಿ ಆ ಥರ ಒಂದು ಸಂಬಂಧ, ಹೇಗೆ ಪರೀಕ್ಷೆ ಮಾಡಿ ಅವ್ನಿಗೆ ಒಳ್ಳೇದಾಗೋ ಥರ ಎಲ್ಲ ಮಾಡ್ತಾರೆ. ಈ ಥರ ಉಪಮನ್ಯು ಆಮೇಲೆ ಉಪಮನ್ಯು ಕಥೆನೂ ಹೇಳ್ತಾರೆ. ಅಲ್ಲಿ ಪಾರ್ಕಡಲ್ ಅಂತಲೇ ಒಂದು ಒಂದು ಕ್ಷೇತ್ರದಲ್ಲಿ ತಿರುಕಣ್ಣಗುಡಿನೋ ಯಾವುದೋ ಒಂದು ಕ್ಷೇತ್ರದಲ್ಲಿ ಅಲ್ಲಿ ಗೋಪಾಲಕ ಇರ್ತಾನೆ. ಈ ಥರ ಅವನು ಹಾಲು ಕುಡಿಬೇಕು ಅಂತ ಹೇಳಿದಾಗ ಸಾಕ್ಷಾತ್ ಅಮ್ಮನವರೇ ಬಂದು ಆ ಕೊಳ ಇರುತ್ತಲ್ಲ ಕಲ್ಯಾಣಿ ಪೂರ್ತಿ ಹಾಲು ಮಾಡ್ತಾರಂತೆ. ಹಾಲು ಕಡಲು ಕ್ಷೀರಾಬ್ದಿನ ಅಲ್ಲಿ ಬರೆಸ್ತಾರೆ. ಆ ಉಪಮನ್ಯು ಅದರಲ್ಲಿ ಆ ಹಾಲನ್ನು ಕುಡಿದು ಬೆಳೆದ ಅಂತ ಹೇಳ್ತಾರೆ. ಆ ಥರ ಆ ಕೊಳ ಇನ್ನೂ ಇದೆ, ಆದರೆ ಅಲ್ಲಿ ಹಾಲೆಲ್ಲ ಏನಿಲ್ಲ. ಆ ಥರ ಪುಗ್ಗಿ ಮೀದಳಿಪ ಇದೇ ಥರ ಅಂಗೀರಸರು ಅವ್ರ ಹತ್ರ ಒಬ್ಬ ಶಿಷ್ಯ ಇರ್ತಾನೆ. ಹೇಗೆ ಅಂದರೆ ಅವನ ಪಾಪ ಸುಮಾರು ದಿವಸದಿಂದ ಇವ್ರ ಹತ್ರ ಅಷ್ಟು ಸೇವೆ ಮಾಡ್ತಾ ಇರ್ತಾನಂತೆ ಎಲ್ಲ. ಅವನೇನಾಗುತ್ತೆ, ಒಂದು ದಿವಸ ಎಲ್ಲೋ ಹೊರಗೆ ಇದು ಕುಷ್ಠರೋಗ ಬಂದ್ಬಿಡುತ್ತೆ. ಕುಷ್ಠರೋಗ ಇವಾಗೆಲ್ಲ ಅಷ್ಟೇನು ಇದರಲ್ಲಿ ಇಲ್ಲ ನಮಗೆ, ಇವಾಗೆಲ್ಲ ಆಲ್ಮೋಸ್ಟ್ ಎರಾಡಿಕೇಟ್ ಮಾಡ್ತಿದ್ದಾರೆ. ಲೆಪ್ರಸಿ, ಕುಷ್ಠರೋಗಕ್ಕೆ ಲೆಪ್ರಸಿ ಅಂತ ಹೇಳ್ತಾರೆ. ಅದು ಏನಪ್ಪ ಅಂತ ಹೇಳಿದ್ರೆ ಮೈಯಲ್ಲಿರೋ ಪಾರ್ಟ್ಸ್ ಇರುತ್ತಲ್ಲ ಅವೆಲ್ಲ ಹಾಗೆ ಕೊಳ್ತು ಬಿದ್ದೋಗೋದು. ಬೆರಳುಗಳು ಎಲ್ಲ ಮೊದಲು ಬೆರಳುಗಳು ಎಲ್ಲ ಎಕ್ಸ್ಟ್ರಾ ಏನಿರುತ್ತೋ ಕಾಲು ಬೆರಳು, ಕೈ ಬೆರಳು, ಮೂಗೆಲ್ಲ ಚಪ್ಪಟೆ ಆಗಿಬಿಡುತ್ತೆ. ಹಾಗೆ ಮಾಂಸಗಳು ಉದುರಿ ಹೋಗುವಂಥದ್ದು. ಆ ಥರ ಕಾಯಿಲೆ ಬಂದ್ಬಿಡುತ್ತೆ. ಕಾಯಿಲೆ ಬಂದುಬಿಟ್ರೆ ಅವ್ರಿಗೆ ಅಂಗೀರಸರಿಗೆ ತುಂಬ ಸಿಟ್ಟು ಬಂದುಬಿಡುತ್ತೆ, ತುಂಬ ಕೋಪ. ಯಾರಿಗೇ ಆಗಲಿ ಏನಾದರೂ ಒಂದು ಕೈಯಲ್ಲಿ ನೋವು ಇದ್ದರೆ ಅದು ಎಕ್ಸ್ಟ್ರಾ ಕೋಪ ಬರುತ್ತೆ. ಹತ್ರ ಯಾರಿರ್ತಾರೋ ಅವ್ರ ಮೇಲೆ ತೋರಿಸ್ತಾರೆ. ಅಂಗೀರಸರು ಈ ಶಿಷ್ಯನ ಇಟ್ಕೊಂಡು ಹೇಗೆ ಅಂತ ಹೇಳಿದ್ರೆ
ಇವ್ರ ಮುಗ್ನೆಲ್ಲ ಅವನಿಗೆ ಬ್ಯಾಂಡೇಜ್ ಮಾಡಬೇಕು, ಎಲ್ಲ ಮಾಡಬೇಕು, ಊಟ ಉಣಬಡಿಸ್ಬೇಕು. ಊಟ ಚೆನ್ನಾಗಿಲ್ಲದ್ರೆ ಏನಾದರೂ ಉಗಿದ್ಬಿಟ್ರೆ ಅದು ಮಿಗತ್ತಲ್ಲ, ಆ ಅನ್ನನ ಇವನು ಶಿಷ್ಯ ತಿನ್ನಬೇಕು. ತಿಂದೆ ಹೋದರೆ ಅವ್ರ ಕೋಪ ಬಂದ್ಬಿಡೋದು. ಈ ಥರ ಸೇವೆ ಮಾಡ್ತಾನೇ ಇರ್ತಾನೆ. ಒಂದು ದಿವಸ ಏನಾಗುತ್ತೆ, ಹೀಗೆ ಬೇರೆ ಇನ್ನೊಂದು ಇದಕ್ಕೆ ಹೋಗಬೇಕಾಗುತ್ತೆ, ಹಳ್ಳಿಗೆ ಹೋಗಬೇಕಾಗುತ್ತೆ. ಅವಾಗ ನನ್ನ ಅಗ್ನಿ ನೀನು ಕಾಪಾಡು ಅಂತ ಹೇಳ್ತಾರೆ. ಅಗ್ನಿಹೋತ್ರಿಗಳವರೆಲ್ಲನೂ ಅಗ್ನಿ ಕಾಪಾಡು ಅಂತ ಹೇಳ್ತಾರೆ. ಆಯಿತು ಗುರುಗಳೇ ಅಂತ ಅವ್ನು ಇಲ್ಲೇ ಇರ್ತಾನೆ. ಅವ್ರು ಹೋಗ್ತಾರೆ, ಬೇರೆ ಊರಿಗೆ ಹೋಗ್ತಾರೆ. ಅಷ್ಟರಲ್ಲಿ ಇವನು ಅಗ್ನಿ ಕಾಪಾಡ್ತಾ ಇದ್ದರೆ ಅಗ್ನಿ ಭಗವಂತ ಅಗ್ನಿದೇವ ಅಂತ ಹೇಳ್ತಾನೆ, ನೀನು ಎಷ್ಟು ಒಳ್ಳೆ ಶಿಷ್ಯ, ನೀನು ಎಷ್ಟು ಚೆನ್ನಾಗಿ ನೀನು ಸೇವೆ ಮಾಡ್ತಿದ್ಯಾ, ಅವೆಲ್ಲ ನೋಡ್ತಾನೇ ಇದ್ದೀವಿ ದಿನ. ನಿನಗೇನು ವರ ಬೇಕು ಕೇಳು ಅಂತ ಹೇಳ್ತಾರೆ. ಇವರು ಪಾಠ ಅಂತ ಏನೂ ಹೇಳ್ಕೊಟ್ಟೇ ಇಲ್ಲ, ಬರೀ ಸೇವೆ ಮಾಡಿಸ್ಕೊಳ್ತಾನೆ ಇದ್ದಾರೆ. ಅದನ್ನಾದರೂ ಕೇಳ್ಬೋದಾಯಿತು, ಬ್ರಹ್ಮವಿದ್ಯೆಗೆ ಅಂತ ನಾನು ಇಲ್ಲಿ ಬಂದು ಸೇರಿಕೊಂಡೆ ಗುರುಕುಲದಲ್ಲಿ ಅಂತ. ಅವನೇನು ಕೇಳೋದಿಲ್ಲ. ಇಲ್ಲ ನಮ್ಮ ಗುರುಗಳಿಗೆ ಪಾಪ ತುಂಬ ಈ ಥರ ಕಾಯಿಲೆಯಿಂದ ಕಷ್ಟಪಡ್ತಾ ಇದ್ದಾರೆ, ಅದನ್ನು ಮಾತ್ರ ವಾಸಿ ಮಾಡಿಬಿಡಿ ಸಾಕು, ನನಗೆ ಎಷ್ಟೋ ಬೇಕಾದಷ್ಟು ಆಯಿತು. ಸರಿ ಆಯಿತು ತಥಾಸ್ತು ಹೊರಟೋಗ್ತಾರೆ. ವಾಪಸ್ ಅಲ್ಲಿಂದ ಬರ್ತಾ ಇದ್ದಾರಂದ್ರೆ ಎಲ್ಲ ವಾಸಿ ಆಗಿಬಿಟ್ಟಿದೆ. ವಾಸಿ ಅಂದರೆ ಸಂತೋಷ ಪಡ್ಬೇಕಾರೆ ಮತ್ತೆ ಕೋಪ ಅಂತೆ ಅವ್ರಿಗೆ. ಬಂದ್ಬಿಟ್ಟು ಕೇಳ್ತಾರಂತೆ, ಇವ್ರು ಗೊತ್ತಾಗುತ್ತೆ, ಯಾಕಂದರೆ ತ್ರಿಕಾಲ ಜ್ಞಾನಿಗಳು. ಎಂತೆಂಥ ವಿದ್ಯೆಗಳಿತ್ತು ನೋಡಿ ನಮ್ಮ ಹತ್ರ. ನಾವು ಏನು ತಪಸ್ಸು ಮಾಡದೆ ಜ್ಞಾನ ಉಪಾಸನೆಗಳನ್ನೆಲ್ಲ ಬಿಟ್ಬಿಟ್ಟು ಈ ವಿದ್ಯೆಗಳನ್ನೆಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀವಿ. ತ್ರಿಕಾಲ ಜ್ಞಾನಿ ಅಂದರೆ 3 ಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ ಮತ್ತು ಭೂತಕಾಲ. ಈ 3 ಕಾಲಗಳಲ್ಲೂ ಏನು ನಡೆದಿರುತ್ತೋ ಅದೆಲ್ಲ ನಮಗೆ ಗೊತ್ತಾಗೋ ಥರ ಒಂದು ವಿದ್ಯೆ. ತ್ರಿಕಾಲ ಜ್ಞಾನಿಗಳು ಗೊತ್ತಾಗತ್ತಂತೆ. ಇವನು ಹೋಗಿ ಅಗ್ನಿನ ಬಿಟ್ಕೊಂಡಿದ್ದಾನೆ, ಬಂದು ಇವನಿಗೆ ಸಿಕ್ಕಾಪಟ್ಟೆ ಬೈತಾರೆ. ನನಗೆ ಸೇವೆ ಮಾಡೋಕ್ಕೆ ನಿಮ್ಗೆ ಇಷ್ಟ ಇಲ್ಲ, ಅದಕ್ಕೆ ನೀನು ಅವ್ರನ್ನ ಕರೆದ್ಬಿಟ್ಟು ನನ್ನ ಕಾಯಿಲೆ ವಾಸಿ ಮಾಡಿದ್ಯಾ, ನಿನ್ನನ್ನು ಯಾರು ಕೇಳ್ಕೊ ಅಂತ ಹೇಳಿದ್ರು. ನನ್ನ ಕರ್ಮ ನಾನು ಅನುಭವಿಸ್ಬಿಟ್ಟು ಹೋಗ್ತಾ ಇದ್ದೆ, ನನ್ನ ಕರ್ಮ ಕಳಿಬೇಕಲ್ವಾ, ನೀನು ಯಾಕೆ ಮಧ್ಯದಲ್ಲಿ ನೀವು ಇದು ಮಾಡಿದೆ, ನನಗೆ ನನ್ನ ಕಾಯಿಲೆ ವಾಪಸ್ ಕೊಡಿಸು ಅಂತ ಎಂತ ಇದು. ಹೀಗೆ ಎಲ್ಲ ಪುರಾಣಗಳಲ್ಲಿ ರೋಚಕವಾದ ಕಥೆಗಳೆಲ್ಲ ಸಿಗುತ್ತೆ ನಮಗೆ. ತುಂಬ ಬೇಜಾರಾಗುತ್ತೆ. ಗುರುಗಳೇ, ನಾನು ಹಂಗೆ ನಿಮ್ಗೆ ಸೇವೆ ಮಾಡಬಾರ್ದು ಅಂತ ನಾನು ಹಾಗೆ ಮಾಡಲಿಲ್ಲ, ನೀವು ತೊಂದರೆ ಆಗ್ತಿತ್ತಲ್ಲ, ನಿಮಗೆ ಸಂತೋಷ ಆಗುತ್ತೆ ಅಂತಲೇ ಕೇಳ್ಕೊಂಡೆ ನಾನು. ಆದರೆ ನಿಮ್ಮನ್ನು ಕೇಳಬಾರ್ದಾಗಿತ್ತು, ಆದರೆ ಹಾಗೆ ಕೇಳಿದ್ದು ತಪ್ಪಾಯಿತು. ಆದರೆ ಕಾಯಿಲೆ ಬರಲಿ ಅಂತ ಮಾತ್ರ ಕೇಳಬೇಡಿ ಗುರುಗಳೇ, ಹೀಗೆ ಇರಲಿ ಅಂತ. ಏನು ಬೇಕಿಲ್ಲ, ನೀವು ಬೇಕಿದ್ರೆ ಕೇಳು, ಇಲ್ಲದ್ರೆ ಗುರುಕುಲ ಬಿಟ್ಬಿಟ್ಟು ಹೋಗ್ತಾ ಇರೋ ಅಂತ ಹೇಳ್ತಾರೆ. ಸರಿ, ಮತ್ತೆ ಅಗ್ನಿ ಆಹ್ವಾನ ಮಾಡಿ ಕೇಳ್ತಾರಂತೆ, ಇಲ್ಲ ನಮ್ಮ ಗುರುಗಳಿಗೆ ಇಷ್ಟ ಇಲ್ಲದಿರೋದು ಏನು ವಿಷಯ ಬೇಡ, ಅವ್ರ ಕಾಯಿಲೆ ಮತ್ತೆ ವಾಪಸ್ ಕೊಟ್ಬಿಡಿ ಅಂತ ಹೇಳ್ತಾರಂತೆ. ಆ ಥರ ಮತ್ತೆ ಕಾಯಿಲೆ ವಾಪಸ್ ಕೊಟ್ಟಾಗ ಅಗ್ನಿ ಪ್ರತ್ಯಕ್ಷ ಆಗಿ ಹೇಳ್ತಾರಂತೆ ಅಂಗೀರಸರಿಗೆ, ಯಾಕೆ ಈ ಥರ ಎಲ್ಲ ಪರೀಕ್ಷೆ ಮಾಡ್ತೀರಾ ನಿಮ್ಮ ಶಿಷ್ಯನಿಗೆ, ಅವ್ರಿಗೂ ವಿದ್ಯೆ ಹೇಳ್ಕೊಡಿ ಅಂತ. ಅಂಗೀರಸರೇ ಹೇಳ್ತಾರಂತೆ, ಇಲ್ಲ ಇವನನ್ನು ಪರೀಕ್ಷೆ ಮಾಡಬೇಕು ಅಂತಲೇ ಹೀಗೆಲ್ಲ ಮಾಡ್ತಾ ಇದ್ದೆ. ಯಾಕೆ ಅಂತ ಹೇಳಿದ್ರೆ, ಮುಂದೆ ಇವನು ಸಾಕ್ಷಾತ್ ಭಗವಂತ ಕೃಷ್ಣಾವತಾರವಾಗಿ ಬಂದಾಗ ಅವರಿಗೆ ಇವರು ಗುರುಕುಲದಲ್ಲಿ ಗುರುಗಳಾಗಿರ್ಬೇಕು. ಸಾಂದೀಪಿನಿ ಇವನು. ಯಾರು ಈ ಹುಡುಗ ಎಲ್ಲ ಇಷ್ಟು ಸೇವೆ ಮಾಡೋದಲ್ಲ, ಅವನು ಸಾಂದೀಪಿನಿ. ಅವನಿಗೆ ಒಂದು ಯೋಗ್ಯತೆ ಬೇಕಲ್ಲ, ಭಗವಂತನಿಗೆ ಪಾಠ ಹೇಳ್ಕೊಡೋಕ್ಕೆ ಒಂದು ಯೋಗ್ಯತೆ ಬೇಕಲ್ಲ, ಅದಕ್ಕೆ ಅವನನ್ನು ಆ ಥರ ಪರೀಕ್ಷೆ ಮಾಡಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಅವನಿಗೆ ಎಲ್ಲ ವಿದ್ಯೆಯನ್ನು ಹೇಳ್ಕೊಡ್ತಾರೆ. ಅವರೇ ಸಾಂದೀಪಿನಿ ಗುರುಕುಲದಲ್ಲಿ ಇರುವಂಥ ಗುರುಗಳು. ಏಟ್ರಕ್ಕಲಂಗಳ್ ಅದಿರಲಿ, ಆ ಸಾಂದೀಪಿನಿ ಗುರುಗಳು ಅವ್ರಿಗೆಂತ ಶಿಷ್ಯ ಸಿಕ್ಕಿದ್ರು. ಬಲರಾಮ ಮತ್ತು ಕೃಷ್ಣ, ಸುಧಾಮ ಇವರೆಲ್ಲ ಒಟ್ಟಿಗೆ ಬಂದು ಸೇರಿಕೊಳ್ತಾರೆ. ಚೇಷ್ಟೆ ಮಕ್ಕಳು ಹೇಳೇ ಬಿಡ್ತಾರಂತೆ. ಎಂಟ್ರಿ ಬಂದಾಗಲೇ ಹೇಳಿದ್ರು, ನಾವು ಬರೀ 64 ದಿವಸನೇ ಇರೋದು ಗುರುಕುಲದಲ್ಲಿ, 64 ವಿದ್ಯೆ ಇದೆಯಲ್ಲ, ಒಂದು ದಿವಸಕ್ಕೆ ಒಂದು ವಿದ್ಯೆ ಹೇಳ್ಕೊಟ್ಬಿಡ್ಬೇಕು ನನಗೆ. ತುಂಬ ದಿವಸ ಎಲ್ಲ ನಾನು ಕಂಟಿನ್ಯೂಸ್ ಆಗಿ 5 ವರ್ಷ PhD 6 ವರ್ಷ PhD ಆ ಥರ ಎಲ್ಲ ಇರೋಕ್ಕಾಗಲ್ಲ. ಅಂದರೆ ಆ ಏಕಸಂತ ಗ್ರಾಹಿಗಳವರೆಲ್ಲನೂ ಯಾವಾಗಲೂ ಅಂದರೆ ಅಷ್ಟಾದಶ ಅಂತ ಹೇಳ್ತಾರೆ, 18 ವಿದ್ಯೆಗಳು. ಒಂದು ಗುರುಕುಲದಲ್ಲಿ ಹೋದರೆ ಅವ್ರ ಶಾಖೆ ಏನಿರುತ್ತೋ ಆ ವೇದ, ಅದಕ್ಕೆ 4, ಅದಾದಮೇಲೆ ಬಾಕಿ 3 ವೇದ, 4 ವೇದ ಅಂತ ಇಟ್ಕೊಳ್ಳಿ. ಆ 4 ವೇದಕ್ಕೆ 6 ಅಂಗ: ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತಿ, ಜ್ಯೋತಿಷ್ಯ, ಕಲ್ಪ ಅಂತ 6 ಅಂಗ. 4 ವೇದ 10 ಆಯಿತಾ. ರಾಮಾಯಣ, ಮಹಾಭಾರತ, ಆಮೇಲೆ ಮೀಮಾಂಸಾ, ನ್ಯಾಯಶಾಸ್ತ್ರ, ಇವೆಲ್ಲ ಧರ್ಮಶಾಸ್ತ್ರ, ಇವುಗಳೆಲ್ಲ ಸೇರಿಸಿದ್ರೆ ಒಟ್ಟು 18 ಆಗುತ್ತೆ ಸಬ್ಜೆಕ್ಟ್. ಇದಿಷ್ಟು ಮುಗಿಸೋಷ್ಟೊತ್ತಿಗೆ ಒಬ್ಬ ಉಪನಯನ ಆಗಿದ ತಕ್ಷಣ ಗುರುಕುಲಕ್ಕೆ ಹೋಗ್ತಾನೆ ಅಂತ ಇಟ್ಕೊಳ್ಳಿ, ಒಂದು 7 ವರ್ಷನೋ ಏನೋ. ಅವನು ಅದೆಷ್ಟು ಮುಗಿಸ್ಕೊಂಡು ಹೊರಗಡೆ ಬರೋಷ್ಟಕ್ಕೆ ಒಂದು 15 ವರ್ಷ ಆಗುತ್ತೆ. 15 ವರ್ಷದಲ್ಲಿ ಇವಿಷ್ಟು 18 ವಿದ್ಯೆನೂ ಕಲ್ತ್ಕೊಂಡಿರ್ಬೇಕು, ಅವ್ನು ಪರಿಪೂರ್ಣನಾಗಿರಬೇಕು. ಪ್ರಯೋಗ ಎಲ್ಲನೂ ಹೇಳ್ಕೊಡ್ತಾರೆ ಅವರು. ಆಲ್ಮೋಸ್ಟ್ ಯೂನಿವರ್ಸಿಟಿಗಳೇ, ನಮ್ಮ ಗುರುಕುಲಗಳೆಲ್ಲ ರಿಸರ್ಚ್ ಯೂನಿವರ್ಸಿಟಿಗಳು, ಅಲ್ಲೇ ಎಲ್ಲ ಮಾಡ್ತಾಯಿದ್ರು. ಕಣ್ವರು ಅಷ್ಟೇ, ಅವ್ರ ಆಶ್ರಮದಲ್ಲೆಲ್ಲ ರಿಸರ್ಚೇ ಎಲ್ಲ ಮಾಡ್ತಾ ಇದ್ದಿದ್ದು ಅವರೆಲ್ಲನೂ. ಹೇಗೆ ಯೌವನವಾಗಿರಬೇಕು ಯಾವಾಗಲೂ, ಅದಕ್ಕೆಲ್ಲ ಒಂದು ವ್ಯವಸ್ಥೆ, ಅದಕ್ಕೆ ಮಂತ್ರಗಳು ಎಲ್ಲ ಇರ್ತವೆ. ಇತ್ತೀಚೆಗೇನೆ ನಡೆದಿತ್ತು, ಕಲಿಯುಗದಲ್ಲೇ ನಮ್ಮ ಯಜಮಾನರಿಗೆ ಪ್ರಾಚಾರ್ಯರಾಗಬೇಕು. ಅವರು ಮನೆಯಲ್ಲಿ ಒಬ್ಬರು ದೊಡ್ಡವ್ರು ಬಂದಾಗ ಅವರು ಗುರುಗಳ ಮನೇಲಿ ನಡೆದಿದ್ದ ವಿಷಯ ಇದು. ಇವಾಗ ಇನ್ನೊಂದು 100 ವರ್ಷ ಕೂಡ ಆಗಿಲ್ಲ ಅಂತ ಇಟ್ಕೊಳ್ಳಿ. ಗುರುಗಳು ಬಂದವ್ರಿಗೆ ಕಾಲಿಗೆ ನೀರೆಲ್ಲ ಕೊಡಬೇಕಲ್ಲ, ಕಾಲಿಗೆ ನೀರು, ಕೈಗೆ ನೀರು, ಕಾಲು ತೊಳ್ಕೊಳ್ಳೋಕೆ ನೀರು, ಕೈಗೆ, ಆಮೇಲೆ ಬಾಯಿಗೆ ಪ್ರಾಶನ ಎಲ್ಲ ಕೊಡಬೇಕು.
ಅದೆಲ್ಲ ಕೊಡಬೇಕಾದ್ರೆ ಅವ್ರು ಬರ್ತಾರಂತೆ ಯಾರೋ ಒಬ್ಬರು, ಅದಕ್ಕೆ ನೀರು ಕೊಡಪ್ಪ ಅಂತ ಕೇಳ್ತಾರೆ. ಅವ್ರ ತಂದೆ ಏನೋ ಒಳಗಡೆ ಆರ್ಥಿಕ ಮಾಡ್ತಾ ಇದ್ದಾರೆ, ಚಿಕ್ಕ ಮಗು ಹೊರಗಡೆ ನಿಂತಿದೆ ಬಾವಿ ಹತ್ರ, ನೀರು ಕೊಡಪ್ಪ ಅಂತ. ಯಾಕಂದರೆ ಯಾವುದೋ ಕೈನಲ್ಲೆಲ್ಲ ಸೇರ್ಬಿಡಲ್ಲ ಹಾಗೆಲ್ಲ, ಅವ್ರು ಮಡಿಯಾಗಿರ್ತಾರೆ, ಅದಕ್ಕೆ ನೀರು ಕೊಡಪ್ಪ ಅಂದರೆ ತಗೊಳ್ಳಿ ನಿಮ್ಗೆ ಗೊತ್ತಿಲ್ವಾ ಅಂತ ಕೇಳ್ತಾರಂತೆ. ಏನು ಇದು ಉದ್ದಟ್ಟದಿಂದ ಈ ಮಗು ಹೀಗೆ ಹೇಳುತ್ತಲ್ಲ ಅಂತ. ಸರಿ ಅಂತ ಸ್ವಲ್ಪ ಹಾಗೆ ನಿಂತ್ಕೊಂಡು ಕಾಯ್ತಾ ಇರ್ತಾರಂತೆ. ಅಷ್ಟರಲ್ಲಿ ಮಾತಾಡ್ತಾ ಇತ್ತಲ್ಲ ಮಗು ಒಳಗಡೆಯಿಂದ ಅವ್ರ ತಂದೆ ಬಂದ್ರಂತೆ, ಏನೋ ದೊಡ್ಡವ್ರ ಹತ್ರ ಆ ಥರ ಮಾತಾಡ್ತಾ ಇದೆಯಾ ಅಂತ. ಇಲ್ಲ ನೀರು ಕೇಳಿದ್ರು ತಗೊಳ್ಳಿ ಅಂತ ಹೇಳಿದೆ ಅಂತ. ಯಾಕೆಂದರೆ ಏನು ಹಾಗೆ ತಗೊಳ್ಳಿ ಅಂತ ಹೇಳ್ಬಿಟ್ನಲ್ಲ, ಕೊಡಲಿಲ್ವಲ್ಲ ಅಂದರೆ ಅವ್ರಿಗೇನು ವರ್ಣಮಂತ್ರ ಬರಲ್ವ ಅವ್ರಿಗೆ ಅಂತ ಕೇಳುತ್ತಂತೆ ಮಗು. ಯಾಕಂದರೆ ಪಾಠ ಆಗಿದ್ದರೆ ಅವರು ವರ್ಣಮಂತ್ರ ಬರಬೇಕು. ಅವಾಗ ಬರುತ್ತೆ ಅಂತ ಹೇಳಿದ್ರಂತೆ. ಯಾಕೆಂದರೆ ಎಷ್ಟು ಸಿದ್ಧಿ ಅಂದರೆ ವರ್ಣಮಂತ್ರ ಹೇಳಿದ್ರೆ ಬಾವಿಯಿಂದ ನೀರು ಮೇಲಕ್ಕೆ ಬರಬೇಕು, ಅಂತರ್ಜಲವಾಗಿರುತ್ತಲ್ಲ ನೀರು ಮೇಲಕ್ಕೆ ಫೌಂಟನ್ ಥರ ಬಂದು ಬರಬೇಕು. ಅವಾಗ ನಿನಗೆ ಬರುತ್ತಾ, ನೀನು ಬೇಕು ಅಂತ ಕೇಳ್ತಾರಂತೆ. ನಿನಗೆ ಬರುತ್ತಾ ಅದು, ಓಹೋ ಬರುತ್ತಲ್ಲ ನಮ್ಮ ಅಪ್ಪನ ಕೇಳ್ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋಣ ಅಂದರೆ ಆ ಮಂತ್ರ ಹೇಳುತ್ತೆ. ಹೇಳಿದಾಗ ಬಾವಿಯಿಂದ ನೀರು ಮೇಲಕ್ಕೆ ತನ್ನಂತಾನೆ, ಹಗ್ಗ ಇಲ್ಲದೆ. ಅಲ್ಲಿ ತಗೊಳ್ಳಿ ನೀರು ಅಂದಾಗ ಅಲ್ಲೇನು ಹಗ್ಗ ಗಿಗ್ಗ ಏನು ಇರಲ್ಲ ಇವ್ರ ಮನೆ ಬಾವಿನಲ್ಲಿ, ಹಗ್ಗನೂ ಇಲ್ಲ ಪಾತ್ರೆನೂ ಇಲ್ಲ. ಹೇಗೆ ನೀರು ತೊಗೊಳ್ಳೋದು ಅಂದರೆ ಅಷ್ಟು ಗೊತ್ತಿಲ್ವಾ ನಿಮಗೆ ಅಂತ ಹೇಳ್ಬಿಡತ್ತ ಮಗು. ಇವರು ಆ ಥರ ಈ ಥರದ್ದೆಲ್ಲ ಎಷ್ಟು ಒಳ್ಳೊಳ್ಳೆ ಮಂತ್ರ ನೋಡಿ, ಎಷ್ಟು ಕರೆಂಟ್ ಸೇವ್ ಆಗುತ್ತೆ ನಮಗೆಲ್ಲ. ಈ ಥರ ಇದ್ದರೆ 800 ಅಡಿ 1000 ಅಡಿ ಬೋರ್ವೆಲ್ ತೆಗೆದುಬಿಡ್ತೀವಿ, ಅದಕ್ಕೊಂದು ಮೋಟರು, ಅದಕ್ಕೊಂದು ಓವರ್ ಹೆಡ್ ಟ್ಯಾಂಕು, ಇದಕ್ಕೆ ಎಷ್ಟು ನಾವು ನಷ್ಟ ಮಾಡ್ತಾ ಇದ್ದೀವಿ. ಮಂತ್ರಗಳನ್ನು ಸಿದ್ಧಿಸ್ಕೊಳ್ಳದೆ ನಾವು ಈ ಥರ ದರಿದ್ರರಾಗ್ಬಿಟ್ಟಿದ್ದೀವಿ. ನಾವು ಎಲ್ಲವನ್ನ ನಾವೇ ಇಟ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರೋದು. ಅದಕ್ಕೊಂದು ಗೌರವ ಕೊಡಬೇಕು, ಕಲ್ತ್ಕೊಳ್ಬೇಕು, ಉಪಯೋಗಿಸ್ಬೇಕು. ಯಾಕೆ ಭಾರತ ದೇಶದ ಕಡೆ ಎಲ್ಲರಿಗೂ ಕಣ್ಣಿತ್ತು ಅಂದರೆ ಇದಕ್ಕೇನೆ. ಎಲ್ಲ ಗುರುಕುಲಗಳಲ್ಲೂ ಅಷ್ಟಷ್ಟು ಒಳ್ಳೊಳ್ಳೆ ವಿಷಯಗಳನ್ನು ಹಾಗೆ ಚೆನ್ನಾಗಿ ಕಲ್ತ್ಕೊಂಡು ಅಷ್ಟು ಚೆನ್ನಾಗಿ ಸೌಖ್ಯವಾಗಿ ಎಲ್ಲರೂ ಐಶ್ವರ್ಯವಂತರಾಗಿದ್ವಿ ನಾವೆಲ್ಲ. ಈ ಏಳ್ತಕ್ಕಲಂಗಳ್ ಎದಿರ್ಕೋಗಿ ಈ ಸಂದೀಪಿನಿ ಗುರುಕುಲಕ್ಕೆ ಈ ಕೃಷ್ಣನು ಬಲರಾಮನು ಬಂದು ಸೇರಿಕೊಳ್ತಾರೆ. 64 ವಿದ್ಯೆ 64 ದಿವಸ ಕಲ್ತ್ಕೊಂಡ್ಬಿಡ್ಬೇಕು ಅಂತ. ಕಲ್ತ್ಕೊಂಡು ವಿದ್ಯೆ ಎಲ್ಲ ಕಲ್ತಾ ಇತ್ತು. ಸರಿ ಗುರುಗಳೇ ಬರ್ತೀವಿ, ಏನು ಗುರುದಕ್ಷಿಣೆ ಕೊಡಬೇಕು ಅಂತಾರಂತೆ. ಸಂದೀಪಿನಿ ಹೇಳ್ತಾರಂತೆ, ಸಂದೀಪಿನಿ ನಿನಗೆ ಹೇಳಿಕೊಟ್ಟಿದ್ದೆ, ನನಗೆ ದಕ್ಷಿಣೆ ಕೊಟ್ಟಾಗೆ ನನಗೆ ಎಷ್ಟು ದೊಡ್ಡ ಹೆಮ್ಮೆ ಅದು, ನೀನೇನು ಕೊಡಬೇಡ ಹೋಗಪ್ಪ ಅಂತ. ಸರಿ ಇಲ್ಲ ಹಾಗೆಲ್ಲ ಏನು ಕೊಡದೆ ಹೋಗೋಕ್ಕಾಗಲ್ಲ, ಏನಾದರೂ ಕೊಡ್ತೀವಿ ಅಂತ. ಅವಾಗ ಗುರು ಪತ್ನಿ ಇರ್ತಾಳಲ್ಲ ಸಂದೀಪಿನಿ ಹೆಂಡತಿ, ಅವಳು ಹಿಂದ್ಗಡೆ ನೋಡ್ತಾ ಇರ್ತಾಳಂತೆ. ಹಾಗೆ ಒಂದು ನಿಮಿಷ ಅಂತ ಕರೀತಾರಲ್ಲ ಹಿಂದ್ಗಡೆ ಏನಾದರೂ ಹೇಳಬೇಕಾದ್ರೆ, ಏನು ಅದಂತ ಕೇಳೋಣ, ಇವ್ನ ಕೈಲಾಗತ್ತೆ, ಕೇಳೋಣ ಇವ್ನ ಕೈಲಾಗತ್ತೆ ಅಂತಾರೆ. ಇದೆಲ್ಲ ಏನು ಕೇಳಬಾರ್ದು, ಹೋಗು ಅಂತ ಇದು ಮಾಡಿಬಿಡ್ತಾರೆ. ಅವಾಗ ಕೃಷ್ಣನ್ ಗೊತ್ತಾಗುತ್ತೆ, ಏನು ಗುರುಗಳೇ ಏನು ಹೇಳ್ತಾ ಇದ್ದಾರೆ ಹೇಳಿ ಅಂತ. ಹೋಗಿ ಸರಿ ಬಿಡಿ ನೀವು ಹೇಳ್ಬಿಡಿ ನಾನೇ ಕೇಳ್ಕೊಳ್ತೀನಿ ಅಂತ ಹೋಗ್ತಾರೆ. ಅವಾಗ ಹೇಳ್ತಾರೆ, 5 ವರ್ಷ ಇದ್ದಾಗ ನಮ್ಮ ಮಗ ಒಬ್ಬ ಈ ಥರ ಸಮುದ್ರದಲ್ಲಿ ಹೋಗಿ ಮತ್ತೆ ವಾಪಸ್ ಹೆಣ ಕೂಡ ಸಿಗಲಿಲ್ಲಪ್ಪ, ಹೋಗ್ಬಿಟ್ಟ. ಇವತ್ತು 11 ವರ್ಷ ಆಯಿತು ಅವನಿಗೆ, ನಮ್ಮ ಮಗನ ಕರ್ಕೊಂಡು ಬಂದು ಕೊಡ್ತೀಯಾ ಅಂತ. ಅಯ್ಯೋ ಅದಕ್ಕೆ ಈಗಲೇ ಕರ್ಕೊಂಡ್ಬರ್ತೀನಿ ಅಂತ ಕೃಷ್ಣ ಬಲರಾಮ ಇಬ್ಬರು ನೇರ ಸಮುದ್ರದ ಕಡೆ ಓಡೇ ಹೋಗ್ಬಿಡ್ತಾರಂತೆ ದುಮುಕ್ಬಿಡೋಕ್ಕೆ. ಅವಾಗ ದುಮ್ಬಿಟ್ಟು ಕೆಳಗಡೆ ಹೋಗ್ತಾರೆ. ಸಂದೀಪಿನಿಗೆ ಒಂದೇ ಗಾಬರಿ ಆಗಿಬಿಡುತ್ತೆ, ಏನು ಈ ಥರ ಕೆಲಸ ಮಾಡಿದ್ಯಾ ನೀನು, ನಂದಗೋಪನ ಗೊತ್ತಾದರೆ ಸುಮ್ಮನೆ ಬಿಡ್ತಾರೆ, ವಸುದೇವ ನಂದಗೋಪನ ಸುಮ್ಮನೆ ಬಿಡ್ತಾರ, ಈ ಥರ ಚಿಕ್ಕ ಮಕ್ಕಳನ್ನ ಕಳಿಸಿದೆಯಲ್ಲ ಅಂತ. ಅವಾಗ ಅವಳು ಹೇಳ್ತಾಳೆ, ಅವ್ರು ಸಾಧಾರಣವಾದವರೆಲ್ಲ ಹೋದ ಕೆಲಸ ಮಾಡ್ಕೊಂಡ್ಬರ್ತಾರೆ. ಕೆಳಗಡೆ ಹೋಗಿ ಅಲ್ಲೊಬ್ಬ ರಾಕ್ಷಸ ಇರ್ತಾನೆ, ಶಂಕರ ರೂಪದಲ್ಲಿ ಒಬ್ಬ ರಾಕ್ಷಸ, ಪಂಚಜನ ಅಂತ ಅವ್ರ ಹೆಸರು. ಅವನನ್ನು ಕೇಳ್ತಾರೆ, ಈ ಥರ ಒಂದು 10 ವರ್ಷದ ಹಿಂದೆ ಒಬ್ಬ ಹುಡುಗ ಏನಾದರೂ ಇಲ್ಲಿ ನೀರಲ್ಲಿ ಮುಳುಗ್ಬಿಟ್ಟು ಬಂದ, ನೀರಲ್ಲಿ ಮುಳುಗ್ಬಿಟ್ಟು ಬಂದ, ಅವನನ್ನು ನಾನೇ ತಿಂದೆ ಅಂತಲೂ ಹೇಳ್ಬಿಡ್ತಾನೆ. ಅವನು ಕೋಪ ಬಂದ್ಬಿಡುತ್ತೆ ಕೃಷ್ಣನಿಗೆ, ಅವನನ್ನು ಕೊಂದೇ ಹಾಕ್ಬಿಡ್ತೀನಿ ನೋಡಿ, ಯಾಕೆ ನಮ್ಮ ಗುರುಗಳ ಮಗನ ತಿಂದೆ ಅಂತ. ನೀನು ಕೊಂದರೆ ಬೇಕಾದ್ರೆ ಕೊಂದ್ಕೋ, ಆದರೆ ಅವನು ಇವಾಗ ನರಕದಲ್ಲಿದ್ದಾನೆ ಅಂತ ಒಂದು ಇನ್ಫಾರ್ಮೇಷನ್ ಕೊಡ್ತಾನೆ. ಆವಾಗ ಇದಕ್ಕೆ ನನಗೊಂದು ವರ ಕೊಡು ನೀನು, ನಾನು ಇಷ್ಟೊಂದು ನಿನಗೆ ಉಪಕಾರ ಮಾಡಿದ್ದೀನಂತ. ಏನು ಅಂದರೆ ನಾನು ಯಾವಾಗಲೂ ನಿನ್ನ ಕೈನಲ್ಲೇ ಇರಬೇಕು ಅಂತ. ಆವಾಗ ವರ ಕೊಟ್ಟಿದ್ದು ಅದೇ ಪಾಂಚಜನ್ಯ ಶಂಖ ಭಗವಂತ ಕೈಯಲ್ಲಿ ಇಟ್ಕೊಂಡಿರೋದು. ಸರಿ, ಅಲ್ಲಿಂದ ಇಬ್ಬರು ನೇರಾಗಿ ಯಮಲೋಕಕ್ಕೆ ಹೋಗ್ತಾರೆ. ಈ ಸಂದೀಪಿನಿ ಮಗ 5 ವರ್ಷದ ಮಗ ಅಲ್ಲಿ ಪನಿಷ್ಮೆಂಟ್ ಏನೋ ಯಾವುದೋ ಶಿಕ್ಷೆ, ಯಾವುದೋ 27 ಥರ ನರಕ ಇರುತ್ತಲ್ಲ, ಯಾವುದೋ ಒಂದು ನರಕದಲ್ಲಿ ಇರ್ತಾನೆ. ಯಮನನ್ನು ಕೇಳ್ತಾನೆ ಆ ಮಗುನ ವಾಪಸ್ ಕೊಟ್ಬಿಡು ಅಂತ. ಅಯ್ಯೋ ಹಾಗೆಲ್ಲ ಹೇಗೆ, ಟರ್ಮುಗಿದೆ ಹಾಗೆಲ್ಲ ಕೊಡೋಕ್ಕಾಗಲ್ಲ, ಅದೆಲ್ಲ ಆಗತ್ತೆ ಅಂತ. ಯಾಕಂದರೆ ಅವನಿಗೆ ಭಗವಂತನಿಗೆ ಬೇರೆ ರೂಲ್ಸ್, ಅವನ ಹತ್ರ ಯಾರೂ ಎದುರು ಹೇಳೋಕ್ಕಾಗಲ್ಲ. ತಕ್ಷಣ ಉಡನುಡನೆ ಉರುವೇ ಕೊಡುತ್ತಾನೋರ್ ಅಂತ ಹೇಳ್ತಾರೆ. ಯಾರು ಪೆರಿಯಾಳ್ವಾರ್ ಹಾಡಿದ್ದಾರೆ, ಉರುವೇ ಕೊಡ್ತಾನೋರಂತೆ. ಹೆಂಗಿದ್ನೋ ಹಾಗೆ ತೊಗೊಂಬಂದು ಕೊಟ್ಟಂತೆ. 5 ವರ್ಷದಲ್ಲಿ ಹೆಂಗಿದ್ನೋ ಹಾಗೆ ತಂದು ಕೊಟ್ಟ. ಇವಾಗ 16 ವರ್ಷದ ಹುಡುಗ ಆಗ್ಬಿಟ್ಟಿರ್ಬೇಕು, ಆದರೆ 11 ವರ್ಷ ಬೆಳೆಸಿದ್ದು ಅವ್ರ ಅಮ್ಮನಿಗೆ ಇದೆಲ್ಲ ಹೊಟ್ಟೋಗುತ್ತಲ್ಲ, ಅಸೌಖ್ಯ ಇಲ್ಲ, ಆ ಥರ ಇಲ್ಲ. ಹೆಂಗಿದ್ನೋ ಹಾಗೆ ಉರುವೇ ಕೊಡುತ್ತಾನೋ ತಂದು ಕೊಡ್ತಾರಂತೆ. ಕಣ್ಣಲ್ಲೆಲ್ಲ ಆನಂದ ಬಾಷ್ಪ ಬರುತ್ತೆ, ಹರಸ್ಬಿಟ್ಟು ಕಳಿಸ್ತಾರೆ. ಈ ಥರ ಗುರು ಶಿಷ್ಯರು ಅಂದರೆ ಹಾಗೆ ಇದ್ರು ಅಂತ. ಅವರು ಪಾಠ ಕಲ್ತ್ಕೊಂಡಿದ್ದು ಹಾಗೆಯೇ ಆ ದಕ್ಷಿಣೆ ಕೊಟ್ಟಿದ್ದು ಅದೇ ಥರ ವಿಶೇಷವಾಗಿ ಕೊಡ್ತಾರೆ.
ಏಟ್ರಕ್ಕಲಂಗಳ್ ಎದಿರ್ತು ಗಿಮಿ ದಳಿಪ. ಸ್ವಲ್ಪನೇ ಕೇಳಿದ್ರೆ ಕೂಡ ಇನ್ನೂ ಹೆಚ್ಚು ಏನೋ ಹೇಳ್ಕೊಡ್ತಾರೆ, ನೋಡ್ತಾರಂತೆ. ಈ ಏತಕ್ಕಲಂಗಳು ಯಾರು ಪಾತ್ರ ಸರಿಯಾದವ್ರು, ಈ ಕೇಳಿಸ್ಕೊಳ್ಳೋರು ಯಾವ ಥರದ್ದಿದ್ದಾರೆ, ಪಾಠ ಕಲ್ತ್ಕೊಳ್ಳೋಕ್ಕೆ ಅವ್ರ ಶಕ್ತಿ ಏನಿದೆ ಅವ್ರಿಗೆ ಅರ್ಥ ಆಗೋದ್ರೆ ಸಿಂಪಲಾಗಿ ಹೇಳಬೇಕು. ಯಾವ ಜನ ಯಾವ ಶ್ರೋತೃಗಳನ್ನು ಅಷ್ಟೇ, ಯಾವಾಗಲೂ ವಿಷಯಗಳನ್ನು ಹೇಳಬೇಕಾದ್ರೆ ಶ್ರೋತೃಗಳವರು ಯಾವ ಮಟ್ಟದಲ್ಲಿ ಇರ್ತಾರೆ, ಹೇಗೆ ಹೇಳಿದ್ರೆ ಅವ್ರಿಗೆ ರುಚಿಸುತ್ತೆ, ಹೇಗೆ ಹೇಳಿದ್ರೆ ತಲೆ ಒಳಗೆ ಹೋಗುತ್ತೆ ಅಂತ ಹೇಳ್ಬೇಕು. ಎತ್ಕೋತಾ ಎಲ್ಲ ಕಬ್ಬಣದ ಕಡಲೆ ಅಂತ ಉಪನಿಷತ್ ಸಾರ ವೇದದ ಮಂತ್ರಗಳು ಎಲ್ಲ ದಬದಬ ಅಂತ ಹೇಳ್ಕೊಬಿಟ್ರೆ ತಲೆಯಿಂದ ಮೇಲ್ ಕೊಟ್ಟೋಗ್ಬಿಡುತ್ತೆ ಅಷ್ಟೇ. ಯಾವಾಗ ಗಂಟೆ ಬಾರಿಸ್ತಾರೋ ಯಾವಾಗ ಪ್ರಸಾದ ಕೊಡ್ತಾರೋ ತೊಗೊಂಡೋಗೋಣ ಅಂತ ಹೇಳ್ತಾರೆ. ನಿಧಾನವಾಗಿ ಪರಿಚಯ ಮಾಡಿಸ್ಬೇಕು ಭಗವಂತನ. ಅವನು ಅಷ್ಟು ವಿಶಿಷ್ಟವಾದ ಒಂದು ವ್ಯಕ್ತಿ, ಅವನನ್ನು ತಿಳ್ಕೊಳ್ಳೋದು ಎಷ್ಟು ತಿಳ್ಕೊಂಡ್ರೂ ಕಡಿಮೆನೆ. ಹಾಗೆ ಈ ಥರದ್ದೆಲ್ಲ ಅವನ ಸೌಲಭ್ಯ, ಸೌಶೀಲ್ಯ, ಕಲ್ಯಾಣ ಗುಣಗಳನ್ನೆಲ್ಲ ಪರಿಚಯ ಮಾಡಿಸಿ ಆಮೇಲೆ ನಂತರ ನೀವು ಆ ಕಬ್ಬಣದ ಕಡಲೆ ಆಗಿರೋ ಉಪನಿಷತ್ಸು ವೇದಗಳೆಲ್ಲ ಹೇಳಿದ್ರೆ ಅವಾಗ ನಮಗೆ ಕನೆಕ್ಟ್ ಆಗುತ್ತೆ. ಓ ಇದರಲ್ಲಿ ಹೀಗೆ ಹೇಳಿದ್ದು ತಿರುಪಾವಿನಲ್ಲಿ ಆಂಡಲ್ಲಿ ಹೇಳಿದ್ದು ಉಪನಿಷತ್ತಲ್ಲಿ ಇಲ್ಲಿ ಬರುತ್ತೆ. ಆ ಥರ ನಾವು ಹಾಗೆ ರಿಲೇಟ್ ಮಾಡ್ಕೊಂಡು ಆ ಥರ ಹೋಗ್ಬೋದು. ಏಟ್ರಕ್ಕಲಂಗಳೆದಿರ್ಪು ಗಿಮಿ ದಳಿಪ ಮಾತಾದೆ ಪಾಲ್ಶರಿಯಂ ಒಳ್ಳಲ್ ಪೆರು ಪಶುಕ್ಗಳ್. ತುಂಬ ಸೊಗಸು ಆ ಊರಲ್ಲಿ. ಹೇಗೆ ಅಂದರೆ ಬೃಂದಾವನದಲ್ಲಿ ಮಾತಾದೆ ಪಾಲ್ಶರಿಯಂ ಕೆಚ್ಚಲುಗಳಿರುತ್ತಲ್ಲ, ಯಾವಾಗಲೂ ಒಂದು ಕರೆದ್ಬಿಟ್ಟು ಒಂದು ಇನ್ನೊಂದು ಕರೀತಾರೆ, ಕೈ ಬದಲಿಸ್ಕೋತಾರೆ. ಆದರೆ ಅಲ್ಲಿರೋ ಹಸುಗಳು ಎಂಥ ಸಮೃದ್ಧಿ ಅಂದರೆ ಸುಮ್ಮನೆ ಹಿಂಗೆ ಹಿಡ್ಕೊಂಡಿದ್ರೆ ಸಾಕಂತೆ, ಹಾಗೆ ಒಳ್ಳೆ ಹಾಗೆ ಪಾತ್ರೆ ತುಂಬುವವರೆಗೂ ತುಂಬ್ತಾ ಇತ್ತಂತೆ, ಅಷ್ಟು ಸಮೃದ್ಧಿಯಾಗಿ ಹಾಲು ಕೊಡ್ತಾ ಇತ್ತಂತೆ. ನೋಡಿ ಇದನ್ನೆಲ್ಲ ನಮ್ಮ ಹತ್ರ ಇವಾಗಿಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಏನು ಮಾಡಬೇಕು, ಅದು ಎಷ್ಟು ಸಂತೋಷ ಕೊಡುತ್ತೆ, ಎಷ್ಟು ಚೆನ್ನಾಗಿರ್ಬೋದು ಆ ಥರ ಹಸುಗಳಿದೆ ಅಂತ. ಆ ಥರ ಮಾತಾದೆ ಪಾಲ್ಶರಿಯು ಒಳ್ಳಲ್ ಪೆರು ಪಶುಗಳು. ಇನ್ನೂ ಒಂದು ಅರ್ಥ ಹೇಳ್ತಾರೆ, ಮಾತಾದೆ ಪಾಲ್ಶರಿಯು. ಅವ್ರ ಅಮ್ಮ ಬಂದು ಕರೆದ್ರೂ ಅಷ್ಟೇ ಹಾಲು ಕೊಡುತ್ತೆ, ಅವ್ರ ಮಗಳು ಬಂದು ಕರೆದ್ರೂ ಅಷ್ಟೇ ಹಾಲು ಕೊಡುತ್ತೆ. ಇದು ಇವಾಗ ಏನು ಮಾಡ್ತಾರೆ ಕೆಲವರು ಎಲ್ಲ ಹೇಳಬೇಕಾದ್ರೆ ನೋಡ್ಕೊಂಡು ಯಾರೋ ಅವ್ರು ಮುಖ್ಯವಾದವ್ರು ಇದ್ದರೆ ಮಾತ್ರ ಆರ್ಗನೈಸರ್ ಬಂದಿದ್ದಾರಾ ಒಂದು ಸ್ವಲ್ಪ ಜೋರಾಗಿ ಮಂತ್ರಗಳು ಹೇಳೋಣ, ಇಲ್ವಾ ಹಾಗೆ ಅಂತ ಏನೋ ಹೇಳ್ಬಿಟ್ಟು ಮಂಗಳಾರತಿ ಮಾಡೋಣ. ಆ ಥರ ಮಾತಾನೆ ಪಾಲ್ಶರಿ. ಯಾಕೆಂದರೆ ಒಳಗಡೆ ಭಗವಂತ ಇದ್ದಾನೆ, ಯಾರನ್ನೂ ಮೋಸ ಮಾಡೋಕ್ಕಾಗೋದಿಲ್ಲ, ಅವನನ್ನು ಯಾವಾಗ ನೋಡ್ತಾ ಇರ್ತಾನೆ. ಅದಕ್ಕೆ ಯಾವುದು ಮಾಡಿದ್ರೆ ಕೂಡ ಅದು ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳೋದು ಇದನ್ನೇ, ಆ್ಯಟಿಟ್ಯೂಡ್ ಅದು ತುಂಬ ಮುಖ್ಯ. ಕಸ ಗುಡಿಸ್ಲಿ, ಒಂದು ಸಣ್ಣ ಕೆಲಸ ಇರಲಿ, ಅದನ್ನು ಅಚ್ಚುಕಟ್ಟಾಗಿ ಮಾಡಬೇಕು ನಾವು. ಯಾಕೆ ಪುರಾಣಗಳೆಲ್ಲ ನಾವು ಓದಿದ್ರೆ ನಮಗೆ ಡೈಲಿ ಲೈಫಲ್ಲಿ ಏನು ಚೇಂಜ್ ತರಬೇಕು, ಇದು ಹಾಗೆ ಕಿವಿನಲ್ಲಿ ಎಕ್ಕೋ ಆಗ್ತಾ ಇರಬೇಕು. ಭಗವಂತ ಕೂಡ ಹೇಗೆ ರಥ ಓಡಿಸ್ತಾ ಇರಬೇಕಾದ್ರೆ ಎಲ್ಲ ಯುದ್ಧ, ಅವತ್ತು ಸಾಯಂಕಾಲ ಯುದ್ಧ ವಿರಾಮ ಅಂತ ಹೇಳ್ತಾರೆ, ಸಾಯಂಕಾಲ ಆಗಿದ ತಕ್ಷಣ ತಿರ್ಗಾ ಯುದ್ಧ ಇಲ್ಲ. ಆ ತೇರುಗಳನ್ನೆಲ್ಲ ತೊಗೊಂಡೋಗಿ ಕೆಲಸನೆಲ್ಲ ರಥಕ್ಕೆಲ್ಲ ಕ್ಲೀನ್ ಮಾಡಿ ಆಮೇಲೆ ಆ ಕುದುರೆಗಳನ್ನೆಲ್ಲ ಬಿಡಿಸಿ ಪಾಲಿಷ್ ಮಾಡ್ತಾ ಇದ್ದಾನೆ. ಹಾಗೆ ಅದಕ್ಕೆ ಇವತ್ತು ಎಷ್ಟು ಚೆನ್ನಾಗಿ ನೀನು ನೋಡಿದೆ, ಎಷ್ಟು ಚೆನ್ನಾಗಿ ನನ್ನ ಮಾತು ಕೇಳಿದೆ ಅಂತ ಕೇಳಿ ಮಾತಾಡಬೇಕು. ಅದಕ್ಕೆ ಮಾತಾಡಿದ್ರೆ ಖುಷಿ, ಅದೇ ಹಾಗೆ ಕೇಳಿಸ್ಕೊಳ್ತಾರೆ. ಮಾಡಿದ್ದಕ್ಕೆ ಒಂದು ಅಪ್ರಿಸಿಯೇಷನ್ ಅಂತ ಅದನ್ನು ಮಾಡಿ ಅದಕ್ಕೆ ಹುರುಳಿ ಕೊಟ್ಟು ಎಲ್ಲ ಮಾಡಿ ಆಮೇಲೆ ಅವ್ನು ಊಟ ಮಾಡ್ತಾ ಇದ್ದಂತೆ. ಅರ್ಜುನ ಇಳಿದ್ಬಿಟ್ಟು ಹೋಗಿ ಅವ್ನ ಕ್ಯಾಂಪಲ್ಲಿ ಊಟ ಮಾಡ್ತಾ ಇದ್ದ, ಕೃಷ್ಣ ಹಾಗೆ ಮಾಡ್ತಾ ಇರಲಿಲ್ಲ. ಅದಕ್ಕೆಲ್ಲ ಇದು ಮಾಡ್ತಾ ಇದ್ದ. ಮಾತಾದೆ ಪಾಲ್ಶರಿಯಂ. ಯಾವುದೇ ಕೆಲಸ ಇರಲಿ ಅಚ್ಚುಕಟ್ಟಾಗಿ ಮಾಡಬೇಕು. ಅವ್ರಿಗೇನು ನಾನು ರತಿಕೆ ಎಲ್ಲ ಆಗಿರಲ್ಲಪ್ಪ, ನನ್ನ ಕೈಲಾಗಲ್ಲ, ಬೇಕಾದರೆ ಸುಮ್ಮನೆ ಒಂದು ಕಡೆ ಬಂದು ಒಂದು ಚೇರ್ ಹಾಕೊಂಡು ಕೂತಿರ್ತೀನಿ ಅಷ್ಟೇ ಅಂತ ಹೇಳ್ಬೋದಾಗಿ, ನಾನು ಓಡಿಸ್ತೀನಿ ತೇರು ಅಂತ ಹೇಳಿದ್ದೆ. ಎರಡು ಕೆಲಸ ಯಾರು ಮಾಡೋಕ್ಕೆ ಇಷ್ಟಪಡಲ್ಲ ಆಗಿನ ಕಾಲಕ್ಕೆ. ಒಂದು ತೇರು ಓಡಿಸೋದು, ಇನ್ನೊಂದು ದೂತನಾಗಿ ಹೋಗೋದು. ಈ ಎರಡೂ ಕೆಲಸ ಕೃಷ್ಣ ಮಾಡಿ ತೋರಿಸ್ತಾರೆ ಅವತಾರ ಕಾಲದಲ್ಲಿ. ಯಾಕೆಂದರೆ ಯಾವ ಕೆಲಸನೂ ಅದಕ್ಕೆ ಡಿಗ್ನಿಟಿ ಆಫ್ ಲೇಬರ್ ಅಂತ ಏನೂ ಅಟ್ಯಾಚ್ ಇಲ್ಲ. ಯಾವ ಕೆಲಸ ಮಾಡಿದ್ರೂ ಅಚ್ಚುಕಟ್ಟಾಗಿ ಮಾಡಬೇಕು. ಇದನ್ನು ಯಾರು ಭಗವಂತ ತಾನೇ ಮಾಡಿ ತೋರಿಸ್ತಾನೆ. ಯಾವಾಗಲೂ ಅಷ್ಟೇ, ಅವ್ನು ಮಾಡಿ ತೋರಿಸಿದ್ರೆ ನಾವು ಅದನ್ನು ಫಾಲೋ ಮಾಡಬೇಕು. ಮಾಡಿ ಅಂತ ಹೇಳಿಬಿಟ್ರೆ ನೀವು ಮಾಡಿಬಿಡ್ತೀರಾ ಅಂತ ಕೇಳ್ತಾರೆ. ಅವ್ರು ಮಾಡಿ ತೋರಿಸ್ತಾರೆ ನಮಗೆ. ಆ ಥರ ಅದು ಅಚ್ಚುಕಟ್ಟಾಗಿ ಮಾಡಿ ತೋರಿಸ್ತಾರೆ, ಅದನ್ನು ಹೇಳ್ತಾರೆ. ಮಾತಾದೆ ಪಾಲ್ಶರಿಯಂ ಒಳ್ಳಲ್ ಪೆರು ಪಶುಗಳು. ಮಾತಾದೆ ಅಂದರೆ ಇನ್ನೂ ಒಂದು ಗುರುಗಳಿಗೆ ಏನು ಓದ್ಕೊಂಡಿರ್ತಾರೋ ಆ ವಿಷಯವನ್ನು ಸ್ವಲ್ಪ ಡಿಸ್ಟಾರ್ಷನ್ ಇಲ್ಲದೆ ಹೇಳೋದು. ಏನೋ ಓದ್ಕೊಂಡಿರ್ತಾರೆ, ಬಟ್ ಸರಿಯಾಗಿ ಓದ್ಕೊಂಡಿಲ್ಲದೆ ಹೋದರೆ ಯಾವಾಗಲೂ ಅಷ್ಟೇ, ಸರಿಯಾಗಿ ಓದ್ಕೊಂಡು ಬರದೇ ಇರೋ ಗುರುಗಳು ಹೇಳಿದ ಪಾಠನ ಮನೆಗೆ ಹೋಗಿ ಓದದೇ ಇರೋ ಶಿಷ್ಯರು ಇಬ್ಬರು ಉದ್ಧಾರ ಆಗಲ್ಲ. ಯಾಕೆಂದರೆ ಏನು ಹೇಳ್ಕೊಂಡಿರ್ತಾರೋ ಅದು ಹೋಗಿ ನಾವು ಆವರ್ತಿ ಹಾಕಬೇಕು ಅಥವಾ ನೋಡಬೇಕು, ಪೇಜ್ ತಿರುಗಿಸ್ಬೇಕು. ಗುರುಗಳು ಅಷ್ಟೇ, ಎಷ್ಟೇ ಓದಿದ್ರು ಇವತ್ತು ಏನು ಹೇಳಬೇಕು ಅನ್ನೋದ್ರೆ ಒಂದು ಸ್ವಲ್ಪ ಅವಲೋಕನೆ ಮಾಡ್ಕೊಂಡು ಬರಬೇಕು. ಈ ಥರ ಇರ್ಬೇಕಾದ್ರೆ ಮಾತಾದೆ ಅಂತ ಹೇಳಿದ್ರೆ ವಿಷಯ ಏನಿರುತ್ತೋ ಅದನ್ನು ಹಾಗೇ ಹೇಳಬೇಕು. ನಿಮಗೆ ಆ ಸಂಗತಿ ಹೇಳೋಕ್ಕೆ ಇಷ್ಟ ಇಲ್ಲ ಅಂತ ಅದನ್ನು ಬೇರೆಯಾಗಿ ಚೇಂಜ್ ಮಾಡಿಬಿಡ್ಬಾರ್ದು. ಎಷ್ಟೋ ವಿಷಯಗಳನ್ನು ಹೀಗೆಲ್ಲ ಮಾಡಿದ್ದಾರೆ. ಅಮ್ಮನವ್ರನ್ನ ಲಕ್ಷ್ಮೀನ ಇದು ಜೀವಕೋಟಿಲಿ ಸೇರಿಸ್ಬಿಟ್ಟು ವ್ಯಾಖ್ಯಾನಗಳನ್ನು ಮಾಡಿ ಹೇಳ್ತಾರೆ. ಏನು ಮಾಡೋದು, ಯಾರ ಹತ್ರ ಹೋಗಿ ಜಗಳ ಆಡೋಕ್ಕಾಗತ್ತೆ? ಮಾತಾದೆ ಅಂದರೆ
ಮಾತಾದೆ, ತಮಿಳಲ್ಲಿ ಇನ್ನೊಂದು ಚೆನ್ನಾಗಿದೆ, ಮಾತಾದೆ, ಕೇಳೋರು ಗೊತ್ತಿಲ್ಲ ಅಂದ್ಬಿಟ್ಟು ನೀನು ಸುಳ್ಳು ಹೇಳಬೇಡ. ಏನು ಹೇಳಿದ್ರು ಕೇಳ್ತಾರೆ ಅಂದ್ಬಿಟ್ಟು ಪುರಾಣದಲ್ಲಿ ಇಲ್ಲೇ ಇರೋದೆಲ್ಲ ನಾನು ಹೇಳೋಕ್ಕಾಗಲ್ಲ, ಇರೋದನ್ನೇ ಹೇಳಬೇಕು. ಅದನ್ನೇ ಇಲ್ಲಿ ಹೇಳ್ತಾರೆ, ಮಾತಾದೆ ಪಾಲ್ಶರಿಯಂ ಒಳ್ಳಲ್ ಪೆರುಂ ಪಶುಕ್ಗಳ್, ಒಳ್ಳಲ್ ಉದಾರಿಗಳಂತೆ. ಒಂದು ನಯಾ ಪೈಸ ದುಡ್ಡು ತಗೊಳ್ತಾ ಇರಲಿಲ್ಲ ಗುರುಕುಲದಲ್ಲಿ. ಯಾರೇ ಬರಲಿ, ರಾಜನ ಮಗ ಬರಲಿ, ಬಡತನದಲ್ಲಿರೋರು ಬರಲಿ, ಯಾರೇ ಬರಲಿ, ಎಲ್ಲರಿಗೂ ಒಂದೇ ಥರ ನಾರ್ಮಡಿ ಯೂನಿಫಾರ್ಮು. ಅಲ್ಲಿ ಗುರುಕುಲದಲ್ಲಿ ಏನು ಅಡುಗೆ ಮಾಡ್ತಾರೋ ಅದನ್ನೇ ಹಾಕ್ತಾಯಿದ್ರು, ಪಾಠ ಹಾಗೆ ಹೇಳ್ಕೊಡ್ತಿದ್ರು. ಒಬ್ಬನಿಗೆ ಆ ಗುಂಪಲ್ಲಿ ಸರಿಯಾಗಿ ಪಾಠ ಬಂದಿಲ್ಲ ಅಂದರು ಮತ್ತೆ ಅದೇ ಪಾಠವನ್ನು ಮಾಡ್ತಾಯಿದ್ರು. ಬಾಕಿಯವರು ಎಲ್ಲ ಕೇಳಿಸ್ಕೋಬೇಕು. ಸಹನಾವವತು ಸಹನೋ ಭುನತ್ತು, ಇದರ ಅರ್ಥನೇ ಅದು. ಒಬ್ಬ ಬಂದ್ಬಿಟ್ಟಿದೆ ಅಂದರೆ ಅವ್ನು ಸನ್ನಿಯಾಗಿ ಕೂತಿರ್ಬೇಕು. ಅಯ್ಯೋ ಅದೇ ಪಾಠ ತಾನೇ ಅಂತ ಬೇರೆ ಏನೋ ಚೇಷ್ಟೆ ಮಾಡ್ತಾ ಇರೋಕ್ಕಾಗಲ್ಲ. ಅವನು ಇವ್ರ ಜೊತೆಗೆ ಕೂತ್ಕೊಳ್ಬೇಕು. ಎಲ್ಲರಿಗೂ ಆ ಪಾಠ ಬರೋರ್ಗೂ ಹೇಳ್ಬೇಕು. ಮಾತಾನೆ ಪಾಲ್ಶರಿಯಂ ಒಳ್ಳಲ್ ಪೆರುಂ ಪಶುಕ್ಗಳ್ ಆತ ಪಡೈತಾನ್ ಮಹನೇ ಅರಿವುರಾಯ್. ತುಂಬ ಚೆನ್ನಾಗಿದೆ. ಆತ ಪಡೈತಾನ್ ಹೇಗೆ ಅಂದರೆ ಇದಕ್ಕೊಂದು ಸೌಲಭ್ಯ ಬರಬೇಕು. ಈ ಥರ ಒಂದು ಗುರುಗಳು ನಮಗೆ ಸಿಗೋಕ್ಕೆ ಅಥವಾ ಒಂದು ಒಳ್ಳೆ ಶಿಷ್ಯ ಸಿಗೋಕ್ಕೆ ಇದಕ್ಕೂ ಒಂದು ಪೂರ್ವೋಚಿತ ಒಂದು ಪುಣ್ಯ ಬೇಕು, ಯೋಗ ಬೇಕು. ಅದನ್ನು ಹೇಳ್ತಾರೆ ಆತ ಪಡೈತಾನ್ ಮಹನೇ. ಇಲ್ಲಿ ಕರೆದ್ಬಿಟ್ಲು, ಯಾಕಂತ ಹೇಳಿದ್ರೆ ಯಾರು ಮಹನೇ ಅಂದರೆ ನಂದ ಗೋಪನ್ ಮಹನೇ, ದಶರಥನ್ ಮಗನೇ. ಇವ್ರು ಮಹನೇ ಅಂತ ಹೇಳಬೇಕಾದ್ರೆ ಭಗವಂತನ ಅವತಾರಗಳನ್ನೆಲ್ಲ ಹೇಳ್ತಾಳೆ. ಆತ ಪಡೈತಾನ್ ಏನು ಕೊಟ್ಟಿಟ್ಟಿದ್ರು ಅಂತ ಹೇಳಿದ್ರೆ 4 ಜನ ತಪಸ್ ಮಾಡಿದೆ, ಒಂದು ಮಗು ಹುಟ್ಕೊಂಡು. ಕೃಷ್ಣ, ನಂದಗೋಪ ಯಶೋಧೆನೂ ತಪಸ್ ಮಾಡ್ತಾರಂತೆ, ದೇವಕಿ ವಸುದೇವರು ತಪಸ್ ಮಾಡ್ತಾರೆ, ಕೇಳ್ಕೊಂಡಿದ್ರು. 4 ಜನ ತಪಸ್ ಮಾಡಿ ಒಂದು ಮಗು ಹುಟ್ಟಿದ್ರು. 2 ಮಾಡಿ ಒಂದು ಮಗು ಹುಟ್ಟೋದು ನೋಡಿದ್ವಿ. 4 ಜನ ತಪಸ್ ಮಾಡಿ ಒಂದು ಮಗು ಹುಟ್ಟೋದು. 3 ಜನ ರಾಣಿಯರಿಗೆ 4 ಜನ ಮಕ್ಕಳು ಹುಟ್ಟೋದು. ಇದೆಲ್ಲ ವಿಶೇಷಗಳು. ಹೇಗೆ ಅಂದರೆ ಆತ ಪಡೈತಾನ್ ಮಹನೇ. ದಶರಥನಿಗೆ ಶ್ರವಣಕುಮಾರ ಅಂತ ಆ ಕಥೆ ಎಲ್ಲರಿಗೂ ಗೊತ್ತು. ಹೇಗೆ ತಂದೆ ತಾಯಿಗಳಿಬ್ಬರು ಕುರುಡರಾಗಿರ್ತಾರೆ, ಒಂದು ಬುಟ್ಟಿಲಿ ಕಟ್ಕೊಂಡು ತೀರ್ಥಯಾತ್ರೆ ಮಾಡಿಸ್ತಾ ಇರ್ತಾನೆ. ಅವ್ರಿಗೆ ಬಾಯಾರಿಕೆ ಅಂತ ನೀರು ತೊಗೊಂಡು ಬರೋಕ್ಕೆ ಹೋದಾಗ ದಶರಥನಿಗೆ ಗೊತ್ತಿರಲ್ಲ, ಆ ನೀರಿನ ಶಬ್ದ ಬುಳಕ್ ಬುಳಕ್ ಅಂತ ಶಬ್ದ ಬರ್ತಾ ಇರ್ತಲ್ಲ, ಯಾವುದೋ ಪ್ರಾಣಿ ಅಂತ ಅಂದ್ಕೊಂಡ್ಬಿಟ್ಟು ಆ ಶಬ್ದ ಭೇದಿಯಿಂದ ಒಂದು ಬಾಣನ ಪ್ರಯೋಗ ಮಾಡಿಬಿಡ್ತಾನೆ. ಅದೆಲ್ಲ ಅಸ್ತ್ರಗಳು. ಸುಮ್ಮನೆ ಅದನ್ನು ಮಂತ್ರ ಕೊಟ್ಟರೆ ಸಾಕು, ಎಲ್ಲಿ ಸೌಂಡ್ ಇರುತ್ತೋ ಅದು ಫಾಲೋ ಮಾಡ್ಕೊಂಡು ಹೋಗಿ ಹಿಟ್ ಮಾಡೋದು. ರಿಮೋಟ್ ಮಿಸೈಲ್ಸ್ ಎಲ್ಲ ನೀವು ಹೇಳ್ತೀರಲ್ಲ, ಅಲ್ಲಿ ಯಾವುದೋ ಒಂದು ಇದ್ದರೆ ಆ ಆರ್ಬಿಟಲ್ಲಿ ಕರೆಕ್ಟಾಗಿ ಅದಕ್ಕೆ ಹೇಳಿಬಿಟ್ರೆ ಸಾಕು, ಆ ಮಿಸೈಲ್ ಅಲ್ಲಿಗೂ ಹೊಡೆಯೋದು. ಶಬ್ದವೇದಿ ಅನ್ನೋ ಬಾಣನೂ ಹಾಗೇನೆ, ಆ ಶಬ್ದಕ್ಕೆ ಅಸ್ತ್ರವಾಗಿ ಉಪಯೋಗಿಸಿದ ಹೋಗಿ ಶ್ರವಣಕುಮಾರ ಪಾಪ ಗಂಟ್ಲಿಗೆ ತಾಕೊಂಬಿಟ್ಟು ಅವ್ನು ಬಿದ್ಬಿಟ್ಟು. ಅವನು ಹೇಳ, ಅಯ್ಯೋ ನಮ್ಮ ತಂದೆ ತಾಯಿ ನೋಡ್ಕೊಳ್ಳೋರು ಯಾರೂ ಇಲ್ವಲ್ಲ, ಈ ಥರ ಮಾಡಿಬಿಟ್ರಲ್ಲ ನೀವು, ಏನು ಮಾಡಿ ಒಂದೇ ಈ ನೀರು ತೊಗೊಂಡೋಗಿ ನಮ್ಮ ತಂದೆ ತಾಯಿ ಕೊಟ್ಬಿಡಿ ಅಂತ ಹೇಳ್ತಾರೆ. 2 ಕುರುಡರು. ಅವರು ದಶರಥ ನೀರು ತೊಗೊಂಡೋಗಿ ಕೊಟ್ಟಾಗ ಅವ್ರು ಕುರುಡರಾದರೂ ಅವ್ರಿಗೆ ನೋಡಿ ಬಾಕಿದೆಲ್ಲ ಎಷ್ಟು ಚೆನ್ನಾಗಿದೆ, ವಿಕಾಸ ಆಗಿರುತ್ತೆ ಅಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ. ಯಾವುದೋ ಅಂಗವಿಕಲರಿಗೆ ಭಗವಂತನಿಗೆ ಬೇರೆ ಎಲ್ಲ ಶಕ್ತಿ ಜಾಸ್ತಿಯಾಗಿ ಕೊಟ್ಟಿರ್ತಾನೆ. ನೀವು ಯಾರು, ನಮ್ಮ ಮಗ ಎಲ್ಲಿ ಅಂತ ಕೇಳ್ತಾರಂತೆ. ಬೇಕಾಗಿರೋದು ನೀರು, ಆದರೆ ಬರ್ತಾ ಇರೋದು ಬೇರೆ ಯಾರು ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ವಾಸನೆಯಲ್ಲೇ ಗೊತ್ತಾಗ್ಬಿಡುತ್ತೆ. ಅವರು ಕಂಡುಹಿಡಿತಾರೆ. ರಾಜನ ಹತ್ರ ಬೇರೆ ವಾಸನೆ, ನಮ್ಮ ಮಗನ ಹತ್ರ ಬೇರೆ ವಾಸನೆ, ಅದನ್ನು ಚೆನ್ನಾಗಿ ಗೊತ್ತಾಗುತ್ತೆ. ಅದಕ್ಕೆ ನೀವು ಯಾರು, ನಮ್ಮ ಮಗ ಎಲ್ಲಿ ಅಂತ ಹೇಳ್ತಾರೆ. ನಿಮಗೆ ಬೇಕಾಗಿರೋದು ಫಸ್ಟ್ ನೀರು ತಾನೇ, ಕುಡೀರಿ ನೀವು, ಆಮೇಲೆ ನಾನು ಹೇಳ್ತೀನಿ ಅಂತ. ಇಲ್ಲ ನೀವು ಹೇಳಿ ಆಮೇಲೆ ನಾವು ಕುಡಿತೀವಿ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾನೆ, ಈ ಥರ ಆಗೋಯ್ತು, ಅಚಾತುರ್ಯ ಆಯಿತು, ಕ್ಷಮಿಸ್ಬಿಡಿ, ನೀವು ನಮ್ಮ ರಾಜ ಅರಮನೆಗೆ ಬಂದುಬಿಡಿ, ನಿಮ್ಮನಿಗೆ ಕೊನೆವರೆಗೂ ನಾನು ನೋಡ್ಕೊತೀನಿ. ಕೊನೆವರೆಗೂ ಯಾರು, ನೀನು ರಾಜ ಬೇಕಾದ್ರೆ ಆಗಿರ್ಬೋದು, ಆದರೆ ನನ್ನ ಮಗನ ಥರ ಯಾರು ನೀನು ಖಂಡಿತವಾಗ್ಲೂ ನೋಡ್ಕೊಳಕ್ಕಾಗಲ್ಲ. ನೀನು ಪ್ರಾಣ ಬಿಡಬೇಕಾದ್ರೂ ನಿನಗೂ ನಿನ್ನ ಹತ್ರ ನಿನ್ನ ಮಕ್ಕಳು ಯಾರೂ ಇರಬಾರ್ದು ಅಂತ ಅವ್ರು ಶಾಪ ಕೊಡ್ತಾರೆ. ಮುಂದಿನ ಹಾಡಲ್ಲಿ ಬರುತ್ತೆ, ಎಂಗಳ ಮೇಲೆ ಶಾಪ ಇಳಿದೇಲೋರೆಂಬಾವ ಅಂತಬೇಕಾದ್ರೆ ಅವಾಗ ಆ ಶಾಪದ ಬಗ್ಗೆ ಡೀಟೇಲಾಗಿ ನಾವು ಹೇಳ್ಕೊಳ್ಳೋಣ. ಅಥವಾ ಶಾಪ ಕೊಡ್ತಾರೆ. ಒಂದೇ ಒಂದು ಸಂತೋಷದ ಸುದ್ದಿ ಏನಪ್ಪ ಅಂದರೆ, ದಶರಥನಿಗೆ ಅವನಿಗೆ ಮಕ್ಕಳು ಇರೋದಿಲ್ಲ. ನೀನು ಸಾಯೋವಾಗ ನಿನ್ನ ಮಕ್ಕಳಿಗೆ ಯಾರು ಇರಬಾರ್ದು ಅಂದ್ರಲ್ಲ, ಹಾಗಾದರೆ ಮಕ್ಕಳು ಇರ್ತಾರೆ ಅಂತ ಆಯ್ತಲ್ಲ, ಮಕ್ಕಳು ಹುಟ್ಟುತ್ತಾರೆ ಅಂತ ಆಯ್ತು, ಅದೊಂದು ಸಂತೋಷ. ಹೀಗೆ ಮಾತಾದೆ ಆತ ಪಡೈತಾನ್ ಮಹನೇ ಅರಿವುರಾಯ್ ಊಟಮುಡೆಯಾಯ್ ಪೆರಿಯಾಯ್. ಊಟಮುಡೆಯಾಯ್ ಅಂತ ಹೇಳಿದ್ರೆ ಒಬ್ಬರನ್ನ ಕಾಪಾಡಬೇಕಾದ್ರೆ ಅವ್ರ ಮೇಲೆ ಹೆಚ್ಚಿನ ಪ್ರೀತಿ ಇರಬೇಕು. ಸುಮ್ಮನೆ ಎಲ್ಲ ಯಾರನ್ನೂ ಕಾಪಾಡ್ಬಿಡೋಕ್ಕಾಗಲ್ಲ. ಗುರು ಶಿಷ್ಯರು ಅಷ್ಟೇ, ಶಿಷ್ಯರ ಮೇಲೆ ತುಂಬ ಪ್ರೀತಿ ಇರಬೇಕು. ಯಾರೇ ಆಗಲಿ, 10 ಜನ ಇದ್ದರೆ 10 ಜನನೂ ಎಲ್ಲರೂ ಒಂದೇ, ಎಲ್ಲರ ಮೇಲೂ ಪ್ರೀತಿ ಇರಬೇಕು.
ಅದನ್ನು ಒಂದೇ ಸಮ ತೋರಿಸ್ಬೇಕು ಅಂತ ಅದನ್ನು ಹೇಳ್ತಾರೆ. ಆ ತಪ್ಪಣೆ ಊಟ ಕುಡೆಯಾಯ್. ಅಯ್ಯೋ ಪಾಪ ಇವರೊಬ್ರು ಯಾರೋ ಬಂದಿಲ್ಲ ರೀ, ಇವ್ರ ಹತ್ರ ಪುಸ್ತಕ ಇಲ್ಲ ಅಂತ ಕಾಣುತ್ತೀರಿ, ಇನ್ನೊಂದು ಯಾವುದೋ ಪ್ರಿಂಟ್ಔಟ್ ಅಂತ ತೊಗೊಬಿಡ್ರಿ ಅಥವಾ ಫೋನಲ್ಲಿ ಟ್ರಾನ್ಸ್ಫರ್ ಮಾಡಿರಿ. ಎಷ್ಟೇ ಪುಸ್ತಕ ಕೊಟ್ಟರು ಪುಸ್ತಕ ಇಲ್ಲದೇ ಬರ್ತಾರೆ. ಮೆಸೇಜ್ ಹಾಕಿದ್ರು ಪುಸ್ತಕ ತೊಗೊಂಬನ್ನಿ ಅಂದರೂ ಪುಸ್ತಕ ತಂದಿರಲ್ಲ. ಅವಾಗ ಏನು ಮಾಡಬೇಕು, ಪುಸ್ತಕ ಫೋನಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, ಅವ್ರಿಗೆ ಯಾರಾದರೂ ಪುಸ್ತಕ ಕೊಡಬೇಕು, ಅವ್ರು ಇನ್ನೊಬ್ರು ನೋಡ್ಕೊಂಡು ಅವ್ರ ಕತ್ತು ನೋಯಿಸ್ಕೋಬೇಕು. ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಹಾಗೆ ಇಲ್ಲಿ ಊಟ ಮುಡೆಯ ಅಂದರೆ ಗುರುಗಳಿಗೆ ಶಿಷ್ಯರ ಮೇಲೆ ಪ್ರೀತಿ ಹೆಚ್ಚಾಗಿರುತ್ತೆ. ಆ ಥರ ಪ್ರೀತಿ ಹೆಚ್ಚಾಗಿದ್ದಾಗ ಏನೇನು ಬೇಕೋ ಅದೆಲ್ಲ ಹೇಳ್ಕೊಡ್ತಾರಂತೆ. ಕಲ್ತ್ಕೊಂಡಿಗೆ ಅವರು ಏನು ಇವಾಗೆಲ್ಲ ಏನಂದರೆ ಫೀಸು ಸಂಗೀತಕ್ಕೆ ಎಲ್ಲ ನೀವು ಕಳಿಸ್ಬಿಟ್ರೆ ಒಂದು ತಿಂಗ್ಳಿಗೆ ಒಂದೇ ಹಾಡು, ಅದೇ ಹಾಡು ಹೇಳ್ಕೊಡ್ತಾ ಇರ್ತಾರೆ. ನೆಕ್ಸ್ಟ್ ತಿಂಗಳು ಫೀಸ್ ಕೊಡೋವರೆಗೂ ನೀವು ಸಾಪಾಸ ಆಗ್ತಿದ್ರೆ ಸಾಪಾಸ ಅಷ್ಟೇ. ಆ ಥರ ಎಲ್ಲ ಊಟ ಮುಡೆಯ. ಅಯ್ಯೋ ಈ ಮಗು ಎಷ್ಟು ಚೆನ್ನಾಗಿ ಕಲ್ತ್ಕೊತಾ ಇದೆ, ಡಬಲ್ ಪ್ರಮೋಷನ್ ಕಲ್ತ್ಕೊಪ್ಪ, ಇನ್ನೊಂದು 4 ಹಾಡು ಎಕ್ಸ್ಟ್ರಾ. ನಮಗೆಲ್ಲ ನಮ್ಮ ಕಾಲದಲ್ಲೆಲ್ಲ ಡಬಲ್ ಪ್ರಮೋಷನ್ ಇತ್ತು, ಬೇಗ ಬೇಗ ನರ್ಸರಿ ಅಂತೂ ಇಲ್ವೇ ಇಲ್ಲ. ನಮ್ಮ ನೋಡಿದಾಗಲೇ ನರ್ಸರಿಯಾಗಿ ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು ಸರ್. ನನ್ನ ಸೈಜ್ ಬೇರೆ ದೊಡ್ಡದು, ಇದು ಯಾವುದೋ ಇದೆ LKG ಎಲ್ಲ ಜಾಗನೇ ಇಲ್ಲ ಇದಕ್ಕೆ ಅಂತ ಅವಾಗ. ಹಾಗೆ ಆ ಥರ ಡಬಲ್ ಪ್ರಮೋಷನ್ ಆ ಥರ ಎಲ್ಲ ಇತ್ತು. ಊಟ ಮುಡೆಯ ಗುರುಗಳಿಗೆ ಐಡೆಂಟಿಫೈ ಮಾಡಿದ್ರೆ ಇವ್ರು ಚೆನ್ನಾಗಿ ಹೇಳ್ತಾರೆ ಅಂದರೆ ಇನ್ನೂ ಹೆಚ್ಚೆಚ್ಚು ಮುಂದೆ ಬೇಗ ಬೇಗ ಹೇಳ್ಕೊಡ್ತಿದ್ರು. ಪೆರಿಯಾಯ್ ದೊಡ್ಡ ಪೆರಿಯಾಯ್ ಅಂದರೆ ಗುಣದಲ್ಲಿ ದೊಡ್ಡವನು. ಈ ಪೆರಿಯಾಯಿಗೆ ಅನೇಕ ಥರ ಬೇರೆ ಬೇರೆ ಥರ ಅರ್ಥ ಮಾಡ್ತಾರೆ. ಪೆರಿಯಾಯ್ ಅಂತ ಹೇಳಿದ್ರೆ ಭೂಮ ಅಂತ, ದೊಡ್ಡ ದೊಡ್ಡ ಸೈಜು. ಈ ಪೆರಿಯಾಯಿ ಎಲ್ಲೆಲ್ಲಿ ನಾವು ನೋಡ್ತೀವಿ ಅಂದರೆ ಭಗವಂತನಲ್ಲಿ ಇಚ್ಛಾಮೀನ ವಿಹಾರ ಕಚ್ಚಮ ಮಹಾಪೋತ್ರಿನ್ಯ ದೃಚ್ಚಾಹರೇ. ಇಷ್ಟರವರೆಗೂ ನಿಲ್ಸ್ಕೊತೀನಿ, ಯಾಕಂದರೆ ಬಾಕಿ ಅವತಾರಗಳಲ್ಲಿ ಸೈಜ್ ಏನು ದೊಡ್ಡದಿಲ್ಲ. ಇಚ್ಛಾಮೀನ ದೊಡ್ಡ ಶೃಂಗಿ. ಎಷ್ಟು ದೊಡ್ಡ ಶೃಂಗಿ ಮತ್ಸ್ಯಾವತಾರ ಮಾಡ್ತು ಅಂತ ಹೇಳಿದ್ರೆ, ಅದು ಒಂದು ದೊಡ್ಡ ದೋಣಿನ ಕಟ್ಕೊಂಡು 4 ವೇದಗಳು ಮನುನ ವೈವಸ್ವತ ಮನು ಕೂಡಿಸ್ಕೊಂಡು ಏನೇನು ಬೇಕೋ ಎಲ್ಲ ಬೀಜಗಳನ್ನು ಇಟ್ಕೊಂಡು ಮಹಾಪ್ರಳಯ ಕಾಲದ ಜಲದಲ್ಲಿ ಎಷ್ಟು ಎಂಥ ಜಲ ಅಂದರೆ ಪ್ರಳಯ ಜಲ ಅಂತ ಹೇಳಿದ್ರೆ 100 ಯೋಜನ ದೂರ ತಲೆ ಮೇಲೆ ಭೂಮಿಯಿಂದ ನೀರಿತ್ತಂತೆ. ಅಂಥ ನೀರಲ್ಲಿ ಈ ಮೀನಿಗೆ ಅದರ ರೆಕ್ಕೆ ಕೂಡ ಮುಳುಗಲಿಲ್ವಂತೆ, ಅಷ್ಟು ದೊಡ್ಡ ಮೀನಾಗಿತ್ತು. ಭೂಮ ಅಂದರೆ ಇದೇನೆ ದೊಡ್ಡ ಸೈಜು. ಒಂದು ಸತಿ ನಾರದರಿಗೆ ತುಂಬ ಏನೋ ಕ್ಷೋಭೆ, ಎಲ್ಲ ವಿದ್ಯೆ ಕಲ್ತ್ಕೊಂಡೆ, ಎಲ್ಲ ಮಾಡಿದೆ, ವೇದ ಅಭ್ಯಾಸ ಎಲ್ಲ ಮಾಡಿದೆ, ಆದ್ರೂ ಏನೋ ಮನಸ್ಸಿಗೆ ಹಿತವಾಗಿಲ್ವಲ್ಲ, ಅಂದರೆ ನಾನು ಸಂತೋಷವಾಗಿಲ್ಲ ಅಂತ ಅನ್ಸುತ್ತೆ, ಏನು ಮಾಡೋದು ಅಂತ. ಅವಾಗ ಬ್ರಹ್ಮ ಹೇಳ್ತಾರಂತೆ, ಸನತ್ ಕುಮಾರ್ ಅವರು ಇದ್ದಾರಲ್ಲ, ಅವ್ರ ಹತ್ರ ಹೋಗಿ ಉಪದೇಶ ಮಾಡಿಸ್ಕೊ, ಅವ್ರು ಕರೆಕ್ಟಾಗಿ ಹೇಳ್ತಾರೆ. ನಾರದೀಯ ಅಂತಲೇ ಸನತ್ ಕುಮಾರ್ ಹತ್ರ ಹೋಗಿ ಅವರು ಉಪದೇಶ ಮಾಡಿಸ್ಕೊಡ್ತಾರೆ. ಬಂದು ನಮಸ್ಕಾರ ಮಾಡ್ಕೊಂಡು ಕೇಳ್ಕೊಳ್ತಾರೆ, ನನಗೆ ಯಾಕೋ ಮನಸ್ಸಲ್ಲಿ ಸಮಾಧಾನವೇ ಇಲ್ಲ, ಸಂತೋಷವಾಗೇ ಇಲ್ಲ, ಒಂಥರ ಕ್ಷೋಭೆ, ಡಿಪ್ರೆಷನ್ ಥರ ಏನೋ ಬಂದಿದೆ. ಆವಾಗ ಅವರು ಭೂಮಾವಿದ್ಯೆ ಅನ್ನೋದನ್ನು ಅವ್ರಿಗೆ ಉಪದೇಶ ಮಾಡ್ತಾರೆ. ಈ ಭೂಮಾವಿದ್ಯೆ ಅಂದರೆ ಇದೇನೆ, ಬೃಹದಾಕಾರವಾಗಿರುತ್ತಲ್ಲ ಭಗವಂತನ ಸ್ವರೂಪ, ಅದನ್ನು ನೆನೆಸ್ಕೊಂಡು ಅದನ್ನು ಉಪಾಸನೆ ಮಾಡೋದು. ಅದನ್ನು ಈ ನಾರದರಿಗೆ ಉಪದೇಶ ಮಾಡ್ತಾರೆ. ಅದಾದಮೇಲೆ ಅವ್ರಿಗೆ ಮನಸ್ಸು ಕ್ಷೋಭೆ ಎಲ್ಲ ಹೋಗುತ್ತೆ, ತುಂಬ ಸಂತೋಷ ಆಗುತ್ತೆ. ಅದೇ ಥರ ಮೀನಾದಮೇಲೆ ದೊಡ್ಡ ಕೂರ್ಮಾವತಾರ. ಎಂಥ ಕೂರ್ಮಾವತಾರ ಅಂದರೆ ಮಂದಾರ ಪರ್ವತವನ್ನು ತನ್ನ ಬೆನ್ನ ಮೇಲೆ ತಗೊಳ್ಳುವಂಥದ್ದು. ಅವ್ಯಾಸುರ್ಭುವನತ್ರಯೇ ಮಣಿವೃತಂ ಕಂಡೂಯನ ಇರದ್ರಿಣ. ಏನಪ್ಪ ಅಂತ ಹೇಳಿದ್ರೆ ವೇದಾಂತ ದೇಶಿಕರು ದಶಾವತಾರ ಸ್ತೋತ್ರದಲ್ಲಿ ಅಷ್ಟು ಚೆನ್ನಾಗಿ ಆಡ್ತಾರೆ. ಹೇಗೆ ಅಷ್ಟು ದೊಡ್ಡ ಮಂದಾರ ಪರ್ವತವನ್ನು ಯಾರು ಚೆಕ್ ಮಾಡಿದ್ರು, ನೆನೆ ಹೇಳಿದ್ರಿ ಮುಗ್ಗಟ್ಟಲ್ಲಿ 33 ಮುನ್ಶನ್ರಿ ಕೇಶವ ಇಟ್ಕೊಂಡಿದ್ದ ಅಂತ. ಅಲ್ಲಿ ಬಿಡಿ ಕೆಳಗಡೆ ಸುದರ್ಶನ ಬೆನ್ನ ಮೇಲೆ ಸುದರ್ಶನ ಚಕ್ರ ಇತ್ತು, ಈ ಕೂರ್ಮದ ಮೇಲೆ ಅದು ಕಡಿತಾ ಇತ್ತಂತೆ. ನಮ್ಮ ಮಿಕ್ಸಿನಲ್ಲೆಲ್ಲ ಒಳಗಡೆ ಕಪ್ಲರ್ ಇರುತ್ತಲ್ಲ, ಆ ಥರ ಆ ಮಂದಾರ ಪರ್ವತವನ್ನು ಹೀಗೆ ಕಡಿತಾ ಇತ್ತಂತೆ. ಅದು ಹೆಂಗಿತ್ತಂತೆ ಅಂದರೆ ಕಂಡೂಯನ ಇರದ್ರಿಣ, ಆ ದೊಡ್ಡ ಆಮೆಗೆ ಸುಮ್ಮನೆ ಬೆನ್ನು ಕೆರೆದಂಗಿತ್ತಂತೆ. ಅಷ್ಟು ಬೆಟ್ಟ ಹಾಕಿ ಅದನ್ನು ಚರ್ಪ್ ಮಾಡ್ತಾ ಇದ್ರೆ, ಅಂತ ಕಡಿತಾ ಇದ್ರೆ ಯಾರೋ ಹಿತವಾಗಿ ಬೆನ್ನು ಕೆರಿತಾ ಇದ್ದಾರೆ ಅಂತ ಆ ಥರ ಅನ್ನಿಸ್ತಾ ಇದ್ದಂತೆ. ಗೋಪಾಯೇನ ನಿಶಂ ಜಗಂತಿ ಗುಹನ ಪೋತ್ರಿ ಪವಿತ್ರೀಕೃತ ಬ್ರಹ್ಮಾಂಡ ಪ್ರಳಯೋರ್ಮಿಘೋಷ ಗುರುಭಿಃ ಗೋಣಾರವೈ ಗುರ್ಗುರೈ. ಆ ಹಂದಿ ಅವತಾರ ಮಾಡಿ, ವರಾಹ ಅವತಾರ ಮಾಡಿ ಭೂಮಿನ ಪಾತಾಳ ಲೋಕದಲ್ಲಿ ಹಿರಣ್ಯಾಕ್ಷ ತೊಗೊಂಡೋಗಿ ಇಟ್ಕೊಂಡ್ಬಿಟ್ಟಿರ್ತಾನೆ. ಅದನ್ನು ಭೂಮಿನ ಇಡುತ್ತೆ ಅದನ್ನು ತೊಗೊಂಡೋಗಿ ಮತ್ತೆ ಭೂಮಿ ಯಾವ ಆರ್ಬಿಟಲ್ಲಿತ್ತೋ ಅಲ್ಲೇ ಇಡ್ತಾನೆ. ಹೇಗೆ ಇತ್ತು ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಅವತಾರ ಮಾಡ್ದ ಅಂದರೆ, ಆ ಭೂಮಿನ ತನ್ನ ಕೋಡುಗಳಿರುತ್ತಲ್ಲ ಅದರಿಂದ ಹೀಗೆ ಮೀಡ್ತಾನೆ. ಅದು ಯಾವಾಗಲೂ ಅಷ್ಟೇ. ಈ ಹಂದಿಗಳೆಲ್ಲನೂ, ಈ ಕಾಡು ಹಂದಿಗಳೆಲ್ಲನೂ ಕೊರೆದು ಕೆಳಗಡೆ ಗೆಡ್ಡೆ ಗೆಣಸಿರುತ್ತಲ್ಲ ಅದನ್ನು ಕೊಂಬಿನ ತುದಿಗೆ ಚುಚ್ಚಿಸ್ಕೊಳತ್ತಂತೆ. ಚುಚ್ಕೊಂಡು ಹಿಂಗೆ ಎಳ್ಕೊಂಬರುತ್ತೆ, ಒಳ್ಳೆ ಲಾಲಿಪಾಪ್ ಥರ. ಆ ಥರ ಇತ್ತಂತೆ ಭೂಮಿ ಎಷ್ಟು ದೊಡ್ಡ ಸೈಜ್ ನೋಡಿ.
ಅದನ್ನು ತನ್ನ ಕೊಂಬು ಮೇಲೆ ಇಟ್ಕೊಂಡು ಮೇಲಕ್ಕೆ ಬರ್ತಾನಲ್ಲ, ಅದು ಬಂದ್ಬಿಟ್ಟು ಆರ್ಬಿಟಲ್ಲಿ ಇಡ್ತಾನೆ. ಇಟ್ಬಿಟ್ಟು ಒಂದ್ಸತಿ ಹೀಗೆ ತಲೆ ಅಲ್ಲಾಡಿಸ್ತಾನಂತೆ. ಆ ಕೆಸರಿನ ಒಂದು ತುಂಡು ಇರುತ್ತಲ್ಲ, ಆ ಕಾಲು ಗೆಜ್ಜೆ ಎಷ್ಟು ದೊಡ್ಡದಾಗಿತ್ತು ಅಂತ ಹೇಳಿದ್ರೆ, ಆ ಶಿಲಂಬ ಆ ಒಂದು ಗೆಜ್ಜೆನಲ್ಲಿ ಒಂದು ಚಿಕ್ಕ ಗಂಟೆ ಥರ ಇರ್ತಲ್ಲ, ಒಂದು ಕಲ್ಲು ಥರ ಇರ್ತಲ್ಲ, ಮೇರು ಪರ್ವತದ ಸೈಜ್ ಇತ್ತಂತೆ ಅದು. ಅಂದರೆ ಎಷ್ಟು ದೊಡ್ಡ ಅವತಾರ, ಪೆರಿಯಾಯ್ ಅಷ್ಟು ದೊಡ್ಡದಾಗಿತ್ತಂತೆ. ಅಲ್ಲಿಂದ ಒಂದು ಸಣ್ಣ ಡ್ರಾಪ್ ನೀರು ಕೆಳಗಡೆ ಬೀಳುತ್ತೆ. ಅದೇನೇ ಇವಾಗ ಮಾಲಿಲುಂ ಶೋಲೆನಲ್ಲಿ ಶಿಲಂಬಾರ್ ಅಂತ ಇದೆ. ಶಿಲಂಬ ಅಂತ ಹೇಳಿದ್ರೆ ಗೆಜ್ಜೆ. ಆ ಗೆಜ್ಜೆಯಿಂದ ಬಿದ್ದಿದ್ದ ನೀರು ಒಂದು ದೊಡ್ಡ ಪ್ರವಾಹ ಆಗಿ ನದಿಯಾಗಿ ಹರಿಯುತ್ತೆ. ವರ್ಷಕ್ಕೊಂದ್ಸತಿ ತಿರುಮಾಲಿಲುಂ ಶೋಲೆನಲ್ಲಿ ಉತ್ಸವನ ಕರ್ಕೊಂಡು ಹೋಗಿ ಆ ಶಿಲಂಬಾರಲ್ಲಿ ಡೈರೆಕ್ಟಾಗಿ ಆ ವಾಟರ್ ಫಾಲ್ಸಲ್ಲಿ ಅಭಿಷೇಕ ಮಾಡ್ತಾರೆ. ಮಾಡಿಬಿಟ್ಟು ಎಲ್ಲರಿಗೂ ಅಲ್ಲಿ ಬಂದವ್ರಿಗೆಲ್ಲ ಎರಚ್ತಾರೆ. ತುಂಬ ಅದ್ಭುತವಾದ ಸೇವೆ ಅದೆಲ್ಲನೂ. ಎಲ್ಲ ಒಂದೊಂದು ಊರಲ್ಲಿ ಒಂದೊಂದು ವಿಶೇಷವಾಗಿ ನಡೀತಾ ಇರುತ್ತೆ. ಆ ಥರ ಶಿಲಂಬಾರ್ ಇನ್ನೂ ಇದೆ ಅಲ್ಲಿ, ಇದರಲ್ಲಿ ತಿರುಮಾಲಿಲುಂ ಶೋಲೆನಲ್ಲಿ ಅದನ್ನು ನೋಡ್ಬೋದು. ಈ ಥರ ಇನ್ನೊಂದು ಯಾವುದಪ್ಪ ಅಂತ ಹೇಳಿದ್ರೆ, ಬೃಹದಾಕಾರವಾಗಿರುವಂಥ ಹೇಗೆ ಬೆಟ್ಟದ ಥರ ಇತ್ತಂತೆ. ಸಟಾಪಟಲ ಭೀಷಣೆ ಸರಬಸಾಟಃ ಸೋದ್ಭಟೆ ಸ್ಫುರತ್ಕೃತಿ ಪರಿಸ್ಫುಟಿತ ಭ್ರುಕುಟಿಕೆ ಪಿಮತ್ರೆ ಕೃತೆ ಕೃಪಾ ಕಪಟಕೆ ಸರಿ ಧನುಜಡಿಂಬ ದತ್ತಸ್ತನ ಸರೋಜ ಸದೃಶ ದೃಶ ವ್ಯತಿಭಿಷಜ್ಯತೆ ವ್ಯಜ್ಯತೆ. ದೊಡ್ಡ ಕಂಬ ಅಂತ ಹಿರಣ್ಯಕಶಿಪು ಅವನೊಬ್ಬಳ ಬೆಟ್ಟದ ಥರ ಇದ್ದಾನಂತೆ. ಕಪ್ಪಗೆ ಬೆಟ್ಟದ ಥರ ಇರೋನು ಅವನು ಆ ಚಿಕ್ಕ ಬಾಲಕನ ತನ್ನ ಸ್ವಂತ ಮಗನ ಮೇಲೆ ಏನಾದರೂ ಮಾಡಿ ಇವನ್ನ ಸಾಯಿಸ್ಬಿಡ್ಬೇಕು ಅಂತ ಎಲ್ಲ ಥರ ಪ್ರಯತ್ನ ಪಡ್ತಾನೆ. ಸಾಯಿಸೋಕ್ಕೆ ಆಗಿರಲ್ಲ. ಮೇಲಿಂದ ಬೆಟ್ಟದ ಮೇಲಿಂದ ತಳ್ತಾನೆ, ವಿಷ ಕೊಡ್ತಾನೆ, ಆನೆ ಹತ್ರ ತುಳಿಸ್ತಾನೆ, ಬೆಂಕಿಲಿ ಸುಡಿಸ್ತಾನೆ, ನೀರಲ್ಲಿ ಕಟ್ಟಾಕ್ಬಿಟ್ಟು ಸಮುದ್ರದಲ್ಲಿ ತಳ್ಳಿಬಿಡ್ತಾನೆ. ಏನು ಮಾಡಿದ್ರು ಬದುಕೊಂಡು ನಾರಾಯಣ ನಾರಾಯಣ ಅಂತ ವಾಪಸ್ ಬಂದ್ಬಿಡುತ್ತೆ ಈ ಹುಡುಗ. ಅದಕ್ಕೆ ನಾನೇ ಖುದ್ದಾಗಿ ಸಾಯಿಸ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಅವನು ಹೇಳ್ತಾನೆ, ಎಲ್ಲಿ ನಿನ್ನ ಹರಿ ನನಗೆ ತೋರಿಸು ಅಂತ. ಅವಾಗ ಈ ಕಂಬದಲ್ಲಿ ಇದಾನ, ಆ ಕಂಬದಲ್ಲಿ ಇದಾನ ಅಂತ ಹೇಳಿದಾಗ ಒಂದು ಕಂಬ ಹೊಡೆದಾಗ ಅಷ್ಟು ಬೃಹದಾಕಾರವಾಗಿ ನರಸಿಂಹಾವತಾರ ಮಾಡ್ಕೊಂಡು ಬರ್ತಾನೆ. ಇವೆಲ್ಲ ಭೂಮ ಪೆರಿಯ ದೊಡ್ಡದಾಗಿ ಬರ್ತಾನೆ. ಇದನ್ನು ನೋಡಿಬಿಟ್ಟು 33 ಕೋಟಿ ದೇವತೆಗಳ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾರಂತೆ, ಯಾರು ಇವನನ್ನು ಸಾಯಿಸ್ತಾರೆ ನೋಡೋಣ ಅಂತ. ಪೆರುಪೆರುತ್ತವರಂ ಪಡೆಯುತ್ತ ಇರಡಿಯನಾಹಂ ಪಿಳಂದ ಆಳ್ವಾರ್ಗಳು ಹಾಡ್ತಾರೆ. ದೊಡ್ಡ ದೊಡ್ಡ ವರಗಳನ್ನೆಲ್ಲ ಪಡ್ಕೊಂಡ್ಬಿಟ್ನಂತೆ. ಎಲ್ಲ 1000 ವರ್ಷ ತಪಸ್ಸು ಮಾಡಿ ದಯಾಲು ಗರ್ಭವತಿ ಆಗಿದ್ದಾಗ ಹೋದವನು 1000 ವರ್ಷ ಆದಮೇಲೆ ಬರ್ತಾನೆ. ಎಲ್ಲ ಒಳ್ಳೆ ದೊಡ್ಡ ದೊಡ್ಡ ವರಗಳನ್ನೆಲ್ಲ ತೊಗೊಂಡ್ಬಿಟ್ಟು ಅವರನ್ನು ಯಾರು ಸಾಯಿಸೋಕ್ಕೆ ಆಗಿರಲ್ಲ, ತುಂಬ ಕಷ್ಟ ಆಗಿಬಿಟ್ಟಿರುತ್ತೆ. ಅಂಥವನನ್ನು ನರಸಿಂಹಾವತಾರ ಮಾಡಿ ಕೊಲ್ತಾನೆ. ಹೇಗೆ ಅಂದರೆ ಸಟಾಪಟಲ ಭೀಷಣೆ, ಅವನನ್ನು ಬೆಟ್ಟ ಥರ ಇರ್ತಾರಲ್ಲ, ಅವನಿಗೆ ಓಡೋ ಹಿರಣ್ಯಕಶಿಪು ಯಾರಿಗೂ ಹೆದರ್ಕೊಂಡಿದ್ದವರೇ ಇಲ್ಲ. ಆ ಹಿರಣ್ಯಕಶಿಪು ನರಸಿಂಹಾವತಾರ ನೋಡಿದ ತಕ್ಷಣ ಹೆದರ್ಕೊಂಡು ಗದೇನೋ ಕೆಳಗಡೆ ಹಾಕ್ಬಿಟ್ಟು ಓಡೋಗ್ತಾನಂತೆ, ಬಿಡೋದಿಲ್ಲ ದೇವರು. ಹೋಗವನ್ನ ಎಳ್ಕೊಂಡು ಬಂದು ಹಾಗೆ ಹೊಸ್ಲ ಮೇಲೆ ಕೂತ್ಕೊಳ್ತಾನೆ. ಯಾಕೆ ಅಂತ ಹೇಳಿದ್ರೆ ಮನೆ ಒಳಗೂ ಸಾಯಬಾರ್ದು, ಹೊರಗಡೆನೂ ಸಾಯಬಾರ್ದು ಅಂತ ವರ ತಗೊಂಡಿರ್ತಾನಲ್ಲ, ಹೊಸದ ಮೇಲೆ ಕೂತ್ಕೊಂಡು ಬೆಟ್ಟದ ಆಕಾರಕ್ಕಿದ್ದಾನೆ ಹಿರಣ್ಯಕಶಿಪು. ಅವನಿಗಿಂತ ದೊಡ್ಡ ಆಕಾರ ನರಸಿಂಹಾವತಾರ ತಿಳ್ಕೊಳ್ಳಿ. 33 ಕೋಟಿ ದೇವತೆಗಳೆಲ್ಲ ಹೆದರ್ಕೊಂಡ್ಬಿಟ್ಟು ಸ್ವಲ್ಪ ದೂರ ಹೋದ್ರಂತೆ. ದೂರದಿಂದಲೇ ನೋಡೋಣ, ತುಂಬ ಹತ್ರ ಹೋಗೋದು ಬೇಡ ಅಂತ. ಆ ಥರ ಹೃದಯದಲ್ಲಿ ಲಕ್ಷ್ಮೀ ಇದ್ದಾಳಲ್ಲ, ವಲಮಾರ್ಗಿಲ್ಲ ಕಮಲೆ, ಅವಳು ಹೆದರ್ಕೊಂಡು ಹೊಟ್ಟೋಗ್ತಾಳಂತೆ. ಏನು ಇಷ್ಟು ದಾರುಣವಾಗಿ ಸಾಯಿಸ್ತಾ ಇದ್ದಾರೆ ಯಾರನ್ನಾದರೂ, ಏನಾದರೂ ಪನಿಷ್ಮೆಂಟ್ ಕೊಡಬೇಕು. ಆದರೆ ಹೀಗೆನಾ, ಹೊಟ್ಟೆ ಎಲ್ಲ ಸೀಳಿ ಕರಳೆಲ್ಲ ತೆಗೆದು ತುಂಬ ಘೋರವಾಗಿ ಅಂತ ಓಡೋಗ್ಬಿಡ್ತಾಳಂತೆ. ಆಗೋಯ್ತು ಬಾ ಲಕ್ಷ್ಮಿ ಬಾ ಅಂತ ಕರೀತಾರಂತೆ. ಅವಳು ಹೀಗೆಲ್ಲ ಮಾಡಿದ್ರೆ ನಿನ್ನ ಹತ್ರನೇ ಬರೋದಿಲ್ಲ ಅಂತ. ಆಮೇಲೆ ಹೇಳ್ತಾರೆ, ಇನ್ಮೇಲೆ ಯಾರನ್ನೂ ಹೀಗೆಲ್ಲ ಸಾಯಿಸದೆ ಹೋದರೆ ಮಾತ್ರ ಬರ್ತೀನಿ, ಇಲ್ಲಾಂದರೆ ನಾನು ಮನೆ ಖಾಲಿ ಮಾಡಿಬಿಡ್ತಾ ಇದ್ದೀನಿ ಅಂತ. ಆಮೇಲೆ ಆಯಿತು ಬಾ ಅಂತ ಕರೀತಾನೆ. ಆಮೇಲೆ ಬರ್ತಾನೆ. ಅಲ್ಲಿವರೆಗೂ ಯಾರೂ ಮಾತಾಡ್ಸೋಕ್ಕಾಗಲ್ಲ ಅವನಿಗೆ. ಅವ್ರ ಕೊನೆಯಲ್ಲಿ ಲಕ್ಷ್ಮಿಯನ್ನು ಮುಂದಿಟ್ಕೊಂಡು ಪ್ರಹ್ಲಾದನ ಮುಂದಿಟ್ಕೊಂಡು ಸಮಾಧಾನ ಆಗುತ್ತೆ. ಅವನು ಹಿರಣ್ಯಕಶಿಪುನ ಸಾಯಿಸ್ಬಿಟ್ಟ ಮೇಲೂ ಕೂಡ ಇನ್ನೂ ಕೋಪ ಕಡಿಮೆ ಆಗಿರಲ್ವಂತೆ. ಹಾಗೇ ಮಾಡ್ತಾ ಇರ್ತಾನೆ. ಅದಕ್ಕೆ ಬಾಕಿ ದೇವತೆಗಳಿಗೆಲ್ಲ ತುಂಬ ಕೋಪ. ಬಾಕಿ ಮಿಕ್ಕಿದ ಕೋಪ ಇನ್ನು ಯಾರ ಮೇಲಾದರೂ ತೋರಿಸ್ತಾನೇನೋ ಅಂತ ಹೆದರ್ಕೊಂಡ್ಬಿಟ್ಟಿರ್ತಾರೆ. ಲಕ್ಷ್ಮಿನ ಕೇಳಿಬಿಟ್ಟು ಸಮಾಧಾನ ಮಾಡಿದ್ರೆ ಗಂಡನ ಅಂತ ಕರೀತಾರೆ. ಈ ಥರ ಪೆರಿಯಾಯ್ ದೊಡ್ಡ ದೊಡ್ಡ ಅವತಾರಗಳು ಹೇಗೆ ಅಂತ ಹೇಳಿದ್ರೆ ಆಶ್ಚರ್ಯಕರವಾಗಿ. ತ್ರಿವಿಕ್ರಮ ಅವತಾರನೂ ಹಾಗೇನೆ. ಮಾವಲಿ 3 ಅಡಿ ಅಂತ ಬರ್ತಾನಲ್ಲ, ಕಳ್ವನ್ ಮಾವಲಿ ಅಂತ ಹೇಳ್ತಾರೆ. ಯಾರು? ಬೃಹಸ್ಪತಿ ಹೇಳ್ತಾನೆ ಇವನಿಗೆ, ಬಲಚಕ್ರವರ್ತಿಗೆ, ನಂಬೇಡ ಅವನನ್ನು ಅಂತ. ನಂಬಲೇಬೇಡ ನೀನು, ಅವನು ಬಂದಿರೋ ಸಾಧಾರಣವಲ್ಲ, ಪರವಾಗಿಲ್ಲ, ನನಗೆ ವಿಷ್ಣುವೇ ಆಗಿದ್ದರೆ ಒಂದು ವೇಳೆ ನನಗೆ ಆ ಪುಣ್ಯ ಬಂದ್ಕೊಂಡು ಹೋಗಿ. ಕ್ರೀಡಾವಿದ್ದವದಾನ ದಾನವ ಯಶೋ ನಾಸೀರ ದಾಟಿ ಬಟಃ ತ್ರಯ್ಯಕ್ಷಂ ಮಕುಟಂ ಪುನರ್ನು ವದುನಃ ತ್ರೈವಿಕ್ರಮೋ ವಿಕ್ರಮಃ ಯತ್ರ ಸ್ಥಾವ ಸಮುಚ್ಛ್ರಿತ ಧ್ವಜಪಟಿ
ವೃತ್ತಾಂತ ಸಿದ್ಧಾಂತಿಭಿಃ ಸ್ರೋತೋಭಿಃ ಸುರ ಸಿಂಧುರಷ್ಟ ಸುದಿಶ. ಕಾಲು ತೊಳೆದಿದ್ದ ನೀರು ಗಂಗೆ 8 ದಿಕ್ಕಿಗೂ ಹಾಗೆ ಚೆದರು ಬಿಡ್ತಂತೆ. ಅಷ್ಟು ದೊಡ್ಡ ಅವತಾರ. ಅಂಡಕಟಾಹವನ್ನು ಭೇದಿಸಿ ಆವರಣ ಜಲವನ್ನು ತಗೊಂಡು ಬರ್ತಾನೆ ಭಗವಂತ. ತ್ರಿವಿಕ್ರಮ ಅವತಾರ ಅಷ್ಟು ಸೊಗಸಾದ ಅವತಾರ ಅದು. ಈ ಥರ ಎಲ್ಲ ಪೆರಿಯಾಯ್ ಯಾರು ಏನು ಕೇಳ್ಕೊಳ್ಳಿಲ್ಲ, ಅದು ದೊಡ್ಡದಾಗಿ ಅವತಾರ ಮಾಡು ಅಂತ. ಆದರೆ ಸಂದರ್ಭಕ್ಕೆ ತಕ್ಕಾಗೆ ಅವನು ಪಾತ್ರವನ್ನು ವಹಿಸ್ತಾನೆ. ಏನು ತಕ್ಕಲಂಗಳ್ ಅದನ್ನೇ ಯಾವ ಸಂದರ್ಭಕ್ಕೆ ಹೇಗೆ ಇರಬೇಕು ಭಗವಂತ ಹಾಗೆ ಅವತಾರ ಮಾಡ್ತಾನೆ. ஊற்றமுடையாய் பெரியாய் உலகினில் தோற்றமாய் நின்ற ಚುಡರೇ ತುಳಲೆಯಾಯ್. ಇಲ್ಲಿ ಇದರಲ್ಲಿ ತುಂಬ ಚೆನ್ನಾಗಿ ಹೇಗೆ ಪರ ವಿಭವ ವ್ಯೂಹ ಅರ್ಚ ಅಂತರ್ಯಾಮಿ ಅಂತ ಇದೆಯಲ್ಲ, ಇದು 5 ಹೇಗೆ ತೋರಿಸ್ಕೊಂಡು ಉಲಗಿನಿಲ್ ತೋற்றಮಾಯ್ ನಿಂದ್ರ. ಅವತಾರ ಮಾಡೋದು ವಿಭವ ಅಂತ ಹೇಳಿದ್ರೆ ಮೇಲಿಂದ ಕೆಳಗಡೆ ಇಳಿಯೋದು. ಅವತಾರ ಅಂತ ಹೇಳಿದ್ರೆ ಅವತರಿಸುವುದು, ಮೇಲಿಂದ ಕೆಳಗಡೆ ಬರೋದು. ಅವಾಗವಾಗ ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತಾಮ್ ಅಂತ ಹೇಳ್ಕೊಂಡು ಅವತಾರ ಮಾಡ್ಕೊಂಡು ಬರ್ತಾ ಇದ್ದಂತೆ. ಉಲಹಿನಿಲ್ ತೋಟ್ರ ತನಗೆ ಬೇಕು ಅಂದರೆ ತೋರಿಸ್ಕೊಳ್ತಾನಂತೆ. ವ್ಯಕ್ತವಾಗಿ ಬಂದು 4 ಜನ ನೋಡೋ ಥರ ರಾಮ ಅವತಾರ, ಕೃಷ್ಣ ಅವತಾರ ದೀರ್ಘಕಾಲ ಇದ್ದು ಹೋದರು. ಈ ಬಾಕಿ ಅವತಾರಗಳೆಲ್ಲ ಒಂದು ಸ್ವಲ್ಪ ಹೊತ್ತು ಹೊರಟೋದು. ಯಾದೃಚ್ಛಿಕವಾಗಿ ಬಂದು ನರಸಿಂಹ ಅವತಾರ ಒಂದು ಸ್ವಲ್ಪನೇ ಹೊತ್ತು ಹೊರಟೋದು. ಆದರೆ ಈ ರಾಮ ಅವತಾರ ಕೃಷ್ಣ ಅವತಾರ ತೋತ್ರಮಾಯ್ ನಿಂದ್ರ ನಿಂತು ಎಲ್ಲರೂ ನೋಡೋ ಥರ, ಎಲ್ಲರೂ ಗಮನಿಸೋ ಥರ ತಾನು ಹೇಗಿದ್ದ ಅಂತ ಎಲ್ಲರಿಗೂ ತೋರಿಸಿದ. ಶುಡರೇ ತುಳೆಲೆಯಾಯ್ ಜ್ಯೋತಿ ಸ್ವರೂಪ ಅಂತೆ ಭಗವಂತ. ಅವನು ಬಂದ್ರೇ ಎಲ್ಲ ಕತ್ಲೆ ಹೋಗುತ್ತೆ, ಅಜ್ಞಾನ ಎಲ್ಲ ಹೋಗುತ್ತೆ. ಶುಡರು ಅದನ್ನೇ ಹೇಳ್ತಾರೆ. ವೈಯಂತ ಹಳಿಯಾಯ್ ವಾರ್ಗಡಲೇನಯ್ಯ. ಪೂರಾಳ್ವಾರ್ಗಳು ಹೇಳಿದ್ರು ಹೇಗೆ ಭಗವಂತನನ್ನು ನೋಡಬೇಕು ಅಂತ ಹೇಳಿದಾಗ ದೀಪವನ್ನು ಹಚ್ಚಿಟ್ಟು ನೋಡಬೇಕು, ಇಡೀ ಜಗತ್ತನ್ನೇ ದೀಪವನ್ನಾಗಿ ಮಾಡಿಟ್ಕೊಂಡು ನೋಡಬೇಕು ಅಂತ. ಕೊನೆಯಲ್ಲಿ ಎಲ್ಲಿದ್ರೆ ಅಂದೇ ತಹಳಿಯಾಯ್ ಅಂತ ಇನ್ನೊಬ್ಬರು ಆಳ್ವಾರ್ ಹಾಡಿದ್ರು. ನಾನು ನೋಡಿದೆ ಅಂತ ಹೇಳಿದ್ರು. ನೋಡಿದ್ದು ಯಾವಾಗ ಅಂತ ಹೇಳಿದ್ರೆ ಈ ಜ್ಯೋತಿ ಸ್ವರೂಪನಾಗಿದ್ದ ಭಗವಂತ ಅವ್ರ ಮಧ್ಯೆನೇ ನಿಂತ್ಕೊಂಡಿದ್ನಲ್ಲ, ಲಕ್ಷ್ಮಿ ತೋರಿಸ್ಕೊಟ್ಲು ಅವಳಿಗೆ. ಅವಾಗ ಅವ್ರು ನೋಡ್ತಾರೆ. ಶುಡರೇ ತುಳೆಲೆಯಾಯ್ ನಿದ್ದೆಯಿಂದ ಏಳು ಅಂತ ಹೇಳ್ತಾರೆ. ಮತ್ತೆ ಎದ್ದಾಯ್ತಲ್ಲ ಬಂದು ಬಾಗಿಲು ತೆಗೆಯೋದು ಅಂದರೆ ಬಂದು ನಪ್ಪಿನಾಯಿ ಬಾಗಿಲು ತೆಗೆದಿದ್ದು. ಭಗವಂತನಿಗೆ ಇದೆಲ್ಲ ಪರಾಕ್ ಹೇಳೋದು. ಶುಡರೇ ನೀನು ನಿದ್ದೆಯಿಂದ ಎಚ್ಚೆತ್ಕೊ. ನಿದ್ದೆಯಿಂದ ಎಚ್ಚೆಚ್ಕೊ ಅಂತ ಹೇಳಿದ್ರೆ ನಿದ್ದೆ ಮಾಡ್ತಾ ಇದ್ದ, ಗೊರಕೆ ಹೊಡಿತಾ ಇದ್ದ ಅಂತಲ್ಲ ಅರ್ಥ. ನಮ್ಮ ಕಡೆಗೆ ನೋಡು ಅಂತ, ನಿನ್ನ ದೃಷ್ಟಿ ನಮ್ಮಲ್ಲಿ ಬಿಡಬೇಕು ಅಂತ. ಈ ಮುಂದಿನ ಹಾಡು ಬರುತ್ತೆ, ಅಂಗಣ್ಮಾನೆ ಆಲತ್ತ ಅರಶರ. ಅದರಲ್ಲಿ ಭಗವಂತನ ದೃಷ್ಟಿ ನಮ್ಮ ಮೇಲೆ ಹೇಗೆ ಬಿಡಬೇಕು, ಯಾವ ಥರ ಬೀಳಬೇಕು ಅನ್ನೋದನ್ನು ಮುಂದಿನ ಹಾಡಲ್ಲಿ ಹೇಳ್ತಾರೆ. ನಾನು ಯಾವಾಗಲೂ ಹೇಳ್ತೀನಿ, ಇಂಟರ್ಕನೆಕ್ಟೆಡ್ ಪಾಶ್ರಗಳು ಒಂದರಿಂದ ಒಂದಕ್ಕೆ, ಅದನ್ನು ಮುಂದಿನ ಹಾಡಲ್ಲಿ ತೋರಿಸ್ಕೊಳ್ತಾರೆ. ಮಾತಾರ್ಕ ಮುನ್ವಲಿತುಲೆಯಿಂದ ಉನ್ವಾಶಲ್ ಕಣ್. ಮಾತಾರ್ಕ ಮುನ್ವಲಿತುಲೆಯಿಂದ ಹೇಗಂತ ಹೇಳಿದ್ರೆ ಅಹಂಕಾರ ಮಮಕಾರ ಇದೆಯಲ್ಲ, ಅದೇನೇ ಆ್ಯಕ್ಚುಲಿ ನಮಗೆ ತಡೆಯೋದು. ಭಗವಂತನ ಹತ್ರ ಹೋಗದೇ ಇರೋಕ್ಕೆ ಅಥವಾ ಭಗವಂತ ನಮ್ಮ ಹತ್ರ ಬರದೇ ಇರೋಕ್ಕೆ ಏನಪ್ಪ ಕಾರಣ ಅಂದರೆ ಇದು ಎರಡನೇ. ಷಾಡ್ಗುಣ್ಯ ಪರಿಪೂರ್ಣರು ನಾವು ಇಲ್ಲಿ ಯಾವಾಗಲೂ. ಯಾವುದು ಷಾಡ್ಗುಣ್ಯ ಪರಿಪೂರ್ಣ ಅಂತ ಹೇಳಿದ್ರೆ ಮೋಹ, ಮದ, ಮಾತ್ಸರ್ಯ ಎಲ್ಲ ತುಂಬಿಕೊಂಡಿದೆ ನಮಗೆ. ಕಾರಣ ಏನಪ್ಪ ಅಂದರೆ ಈ ಪ್ರಕೃತಿ ಮಂಡಲದಲ್ಲಿ ಇಲ್ಲಿರುವಂಥ ಸತ್ವ, ರಜಸ್ಸು, ತಮಸ್ಸು ಈ ಗುಣದಿಂದ ಸೇರಿರುವಂಥ ಆಹಾರ, ಪರಿಸರ, ಸ್ನೇಹಿತರು ಮತ್ತು ನಮ್ಮ ಸಂಬಂಧಿಕರು ಇವ್ರ ನಡುವೆ ನಾವಿರೋದ್ರಿಂದ ನಮ್ಮ ಗುಣನೂ ಆ ಥರನೇ ಇರುತ್ತೆ. ಅದರಿಂದ ಮಾಟ್ರಾರ್ಗ್ ಉನ್ವಲಿತೊಲೆಯಿಂದ ಉನ್ವಾಶಲ್ ಕಣ್. ನಾವು ಹೇಗೆ ಬಂದ್ವಿ ಅಂತ ಹೇಳಿದ್ರೆ ಎಲ್ಲ ಅಹಂಕಾರ ಮಮಕಾರವನ್ನೆಲ್ಲ ಬಿಟ್ಟು ನಿನ್ನ ಮನೆ ಬಾಗಿಲಿಗೆ ಬಂದಿದ್ದೀವಿ, ನೀನು ನಮ್ಮನ್ನು ತೊಗೊಳ್ಬೇಕು ಅಂತ. ಹೇಗೆಂದರೆ ಎಲ್ಲ ಈಗೋ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನೆಲ್ಲ ಬಿಟ್ಬಿಡ್ಬೇಕು, ನಾನೇ ದೊಡ್ಡವನು, ಈ ಅಹಂಕಾರಗಳನ್ನೆಲ್ಲ ಬಿಟ್ಟು ಬಂದ ಅಂತ ಹೇಳಿದ್ರೆ ಏನಪ್ಪ ಅಂದರೆ ಒಂದು ಸ್ವರೂಪ ಜ್ಞಾನವನ್ನು ತಿಳ್ಕೊಳ್ಬೇಕು. ಸ್ವರೂಪ ಜ್ಞಾನ ಅಂತ ಅಂದರೆ ನಮ್ಮನ್ನು ನಾವೇ ಕಾಪಾಡ್ಕೊಳ್ತೀವಿ ಅಂತ. ಸ್ವತಂತ್ರಾತ್ಮ ಭ್ರಮೆ ಇದಕ್ಕೆ ಹೇಳ್ತಾರೆ, ಇದಕ್ಕೆ ಭ್ರಮೆ ಅಂತ ಹೇಳ್ತಾರೆ. ನಮ್ಮನ್ನು ನಾವೇ ಎಲ್ಲ ಕಾಪಾಡ್ಕೊಳ್ಬೋದು ಅಂತ ಅಂದ್ಕೊಳ್ತಾ ಇರ್ತೀವಲ್ಲ, ಅದು ಒಂದು ದೊಡ್ಡ ಭ್ರಮೆ. ಮತ್ತು ದೇಹಾತ್ಮ ಭ್ರಮೆ, ಇದು ತುಂಬ ಜನಕ್ಕೆ ಗೊತ್ತೇ ಇಲ್ಲ ಈ ವ್ಯತ್ಯಾಸ. ಶರೀರನೇ ಬೇರೆ, ಆತ್ಮನೇ ಬೇರೆ ಅನ್ನೋದು ಗೊತ್ತಾಗಲ್ಲ. ಎಷ್ಟೇ ಪುರಾಣ ಕೇಳಿದ್ರು ಆತ್ಮ ಅನ್ನೋದು ಬೇರೆ ಇದೆಯಾ, ಅದು ಸತ್ತೋದ್ರೆ ತಿರ್ಗಾ ಹುಟ್ಟುತ್ತಾ, ಈ ಥರ ಎಲ್ಲ ನಮಗೆ ಡೌಟ್ಗಳು ಬರುತ್ತೆ. ಯಾಕಂದರೆ ನಾವು ಯಾವುದು ನೋಡಿರೋದಿಲ್ಲ. ಪುರಾಣಗಳನ್ನೆಲ್ಲ ಓದಿದಾಗ ನಮಗೆಲ್ಲ ಗೊತ್ತಾಗುತ್ತೆ. ಇದನ್ನೆಲ್ಲ ಹೇಗೆ ಸೈಂಟಿಫಿಕ್ ಲ್ಯಾಬಲ್ಲಿ ಕಂಡುಹಿಡಿಬೇಕು. ಅವ್ರಿಗೆ ಕಂಡುಹಿಡಿದು ಅಮೇರಿಕಾದವರು ಹೇಳ್ಬೇಕು ನಮಗೆ ಫಸ್ಟು, ಆಮೇಲೆ ನಾವು ಅದನ್ನೆಲ್ಲ ನಂಬೋದು. ನಮ್ಮವರೆಲ್ಲ ಹೇಳಿದರೆ ಒಪ್ಪಲ್ಲ. ಯಾಕಂದರೆ ಎಷ್ಟೊಂದು ಪುರಾಣಗಳಲ್ಲೆಲ್ಲ ಮತ್ತೆ ಹುಟ್ಟಿ ಬಂದರು, ಅದೆಲ್ಲ ನಾವು ನೋಡ್ತಾನೇ ಇದ್ದೀವಿ. ಆದರೆ ಹೇಳಿದ್ರೆ ಯಾರು ನಂಬಲ್ಲ. ಅದಕ್ಕೆ ಇದನ್ನು ಹೇಳಬೇಕಾದ್ರೆ ವಲಿ ತೊಲೆಯಿಂದ, ವಲಿ ಅಂತ ಹೇಳಿದ್ರೆ ಪಾಪದ ರಾಶಿಯನ್ನು ಕಳ್ಕೊಂಡು, ಪಾಪದ ರಾಶಿನೇ ನಮಗೆ ಯಾವಾಗಲೂ ಅಹಂಕಾರ ಮಮಕಾರ ಥರ ಭಗವಂತನ ಹತ್ರ ಹೋಗದೇ ಇರೋಕ್ಕೆ ತಡೆಯಾಗಿರೋದು. ಅದನ್ನು ಕಳೆದ್ರೆ ಸುಲಭವಾಗಿ ಭಗವಂತನ ಹತ್ರ ಹೋಗೋದು. ಒಂದು ವಾಶಲ್ ಕಣ್, ವಾಶಲ್ ಅಂದರೆ ನಿಮ್ಮ ಮನೆ ಬಾಗಿಲಿಗೆ ನಾವು ಬಂದಿದ್ದೀವಿ ಅಂತ.
ಇದನ್ನು ಅರ್ಜುನ ಹೇಗೆ ಬಂದ, ಅಕ್ಷೌಹಿಣಿನ ಕೇಳಿಕೊಂಡು ಹೋಗಿ ಕೃಷ್ಣನ ಸಹಾಯ ಕೇಳ್ಕೊಂಡು ಬಾ ಅಂತ ಬಂದಲ್ಲ, ಕೃಷ್ಣನಿಂದ ಏನು ಸಹಾಯ ಸಿಗತ್ತೆ ಅಂತ ಗೊತ್ತಿಲ್ಲ, ಆದರೆ ಯುಧಿಷ್ಠಿರ ಹೇಳ್ದ ಹೋಗು ಅಂತ ಬಂದ. ಧೃತರಾಷ್ಟ್ರ ಅವನ ಹತ್ರ ಒಂದು ಅಕ್ಷೌಹಿಣಿ ಇದೆ, ನೀನು ತೊಗೊಂಡು ಬಾ ಅಂತ ಹೇಳ್ದ. ನವಕೋಟಿ ನಾರಾಯಣ ಅಂತ ಅಕ್ಷೌಹಿಣಿ ಹೆಸರು, ಅದನ್ನು ತೊಗೊಂಡು ಬಾ ಅಂತ ಹೇಳ್ದ. ಅದಕ್ಕೆ ದುರ್ಯೋಧನನು ಬರ್ತಾನೆ. ಮೊದಲು ಬಂದವನು ದುರ್ಯೋಧನ, ಅದನ್ನು ನಾವು ನೋಡಿದ್ದೀವಿ. ತಲೆ ಹತ್ರ ಕೂತ್ಕೊಳ್ತಾನೆ, ಕಾಲ ಹತ್ರ ಕೂತ್ಕೊಬಾರ್ದು, ಈಗ ಗೊಲ್ಲನ ಹತ್ರ ಅಂತ ಹೇಳ್ಬಿಟ್ಟು. ಇವಾಗ ಇಲ್ಲಿ ಬಂದು ಕಾಲ ಹತ್ರ ಕೂತ್ಕೊಳ್ತಾನೆ ಅರ್ಜುನ, ಯಾಕಂದರೆ ಅವನಿಗೇನು ಅದರಲ್ಲಿ ಇದಿಲ್ಲ, ಅವಮಾನ ಏನಿಲ್ಲ. ಭಗವಂತನ ಕಾಲ ಹತ್ರ ಕೂತ್ಕೊಂಡ್ರೆ ಏನು ಅವಮಾನ, ಅವನ ನಿವೇಕ್ಷಣ ನಮ್ಮ ಮೇಲೆ ಬೀಳುತ್ತೆ, ಅವನ ಹೊಂಗಿರಣದಂಥ ಕಣ್ಣಿಂದ ಒಳ್ಳೆ ನೋಟ ನಮ್ಮ ಮೇಲೆ ಬೀಳುತ್ತೆ, ನಾವು ಉದ್ಧಾರ ಆಗ್ತೀವಿ. ಅವನು ಕಾಲ ಹತ್ರ ಕೂತ್ಕೊಂಡ. ಅದೇ ಇದು ಬಲಿ ತೊಲೆಯಿಂದ. ಆ್ಯಕ್ಚುಲಿ ಪಂಚಪಾಂಡವರೆಲ್ಲ ದೊಡ್ಡ ರಾಜ್ಯಕ್ಕೆ ಮುಂದೆ ರಾಜ ಆಗೋರು ಈ ಗೊಲ್ಲನ ಕಾಲ ಹತ್ರ ಕೂತ್ಕೊಳ್ಬೇಕು ಅಂದರೆ ಅದು ಎಷ್ಟು, ಅದೆಲ್ಲ ಬಿಡಬೇಕು, ಅಹಂಕಾರಗಳನ್ನೆಲ್ಲ ಬಿಡಬೇಕು. ಬಿಟ್ಟರೆ ಹೋಗಿ ಕೂತ್ಕೊಳ್ಬೋದು. ಹಾಗೆ ಕೂತ್ಕೊಂಡಿದ್ರಂತೆ. ಬಲಿ ತೊಲೆಯಿಂದ ಮುನ್ವಾಶನ್, ಅವ್ರ ಮನೆ ಬಾಗಿಲಿಗೆ ಬಂದು ಸಹಾಯ ಕೇಳೋದು. ಆತ ಅದು ಒಂದು ಮುನ್ನಡಿ ಪಣಿಯುವ ಪೋಲೆ. ಆತ ಅಂತ ಹೇಳಿದ್ರೆ ಬೇರೆ ಏನು ಗತಿ ಇಲ್ಲ ನಮಗೆ ಅಂತ. ಈ ಶರಣಾಗತಿ ಮಾಡ್ಕೊಳ್ಬೇಕಾದ್ರೆ ಇದೇ ತುಂಬ ಮುಖ್ಯವಾದ ಒಂದು ವಿಷಯ. ಏನಪ್ಪ ಅಂತ ಹೇಳಿದ್ರೆ, ಭಗವಂತ ನಮ್ಮನ್ನು ಒಪ್ಪಿಸ್ಕೊಳ್ಬೇಕು, ನಾವು ಭಗವಂತನೆಲ್ಲ ಒಲಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇದು ಎರಡು ಮಾತ್ರ ತುಂಬ ಇಂಪಾರ್ಟೆಂಟ್. ಆಗಿಂಚನ್ಯ ಅನನ್ಯಗತಿತ್ವ. ಆಗಿಂಚನ್ಯ ಅಂದರೆ ನಾವು ಬೇರೆ ಏನೋ ಮಾಡಿ ನಮ್ಮ ಕೈಯಿಂದ ಸಾಧಿಸ್ಕೊಳಕ್ಕಾಗತ್ತೆ ಅಂತ ಅಂದ್ಕೊಳ್ಳೋವರೆಗೂ. ನಿನ್ನೆ ನಾವು ನೋಡಿದ್ವಿ ಆ ಗಜೇಂದ್ರನ ವಿಚಾರದಲ್ಲಿ, ಅಲ್ಲಿವರೆಗೂ ಭಗವಂತ ಬರಲಿಲ್ಲ. ಯಾವಾಗ ತನ್ನ ಕೈಲಿ ಆಗಲ್ಲ, ತನ್ನನ್ನು ಕಾಪಾಡ್ಕೊಳ್ಳೋಕ್ಕೆ ಅಂತ ಕರೆದಾಗ ಭಗವಂತ ಬಂದ. ಅದೇ ಥರನೇ ಆಕಿಂಚನ್ಯ ಅನನ್ಯಗತಿತ್ವ. ಭಗವಂತನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ನಮ್ಮನ್ನು ಕಾಪಾಡೋಕ್ಕೆ ಅಂತ ನಿರ್ದಿಷ್ಟವಾಗಿ ನಿಶ್ಚಯವಾಗಿ ಭಗವಂತನನ್ನೇ ಏಕರೂಪವಾಗಿ ಮಾಡಬೇಕು. ಏಕರೂಪ ಹೇಗೆ ಅಂದರೆ, ಈ ಕುದುರೆಗಳೆಲ್ಲ ಓಡಬೇಕಾದ್ರೆ ಇದರ ಕಣ್ಣಿಗೆ ಒಂದು ಬ್ಲಿಕ್ಕರ್ಸ್ ಹಾಕಿರ್ತಾರೆ, ಅದು ಬೇರೆ ಎಲ್ಲೂ ನೋಡೋಲ್ಲ, ಮುಂದ್ಗಡೆ ಮಾತ್ರನೇ ನೋಡೋದು. ಆ ಥರ ಇರಬೇಕು, ನಮ್ಮ ಭಕ್ತಿನೂ ಹಾಗೆ ಇರಬೇಕು. ಸ್ವಲ್ಪ 20 ನಿಮಿಷ ಎಕ್ಸ್ಟ್ರಾ ಟೈಮ್ ಕೊಡ್ತಾ ಇದ್ದಾರೆ. ಓಕೆ, ಸಂತೋಷ. ಯಾಕೆ ಎಕ್ಸ್ಟ್ರಾ ಟೈಮ್ ಫುಟ್ಬಾಲೆಲ್ಲ ಸಿಗುತ್ತೆ. ಫುಟ್ಬಾಲ ಕರೆಕ್ಟಾ? ನನಗೆ ಆಟದ ವಿಚಾರ ಏನು ಅಷ್ಟು ಗೊತ್ತಿಲ್ಲ, ಹೇಳ್ಬೋದು. ಇದಕ್ಕೆ ಅರ್ಚಾಮೂರ್ತಿ ಸೌಲಭ್ಯ ಅಂದರೆ ಬಾಣಸಿಗರು ಸ್ವಲ್ಪ ಏನೋ ತೊಂದರೆ ಆದರೆ ಇವಾಗ ಅಲ್ಲೂ ನಾವು ಅಡ್ಜಸ್ಟ್ ಮಾಡ್ಬೋದು. ಇವ್ರ ಕತೆ ಎಷ್ಟು ಬೇಕಾದ್ರೆ ಹೇಳ್ಬೋದು ಬಿಡಿ. ದಿನ ಅವ್ರು ಸಾಕು ಹೋಗ್ಬೇಕು. ನಾನು ಅಲ್ಲಿವರೆಗೂ ಹೇಳ್ತಾ ಇದ್ದೆ. ಇವಾಗ ಹೇಗೆ ಅವತ್ತಿನ ಭಾಷಣೆ ಬರ್ತಾ ಇದೆಯಲ್ಲ, ಹಾಗಾಗಿ ಟೈಮ್ ಸರಿಯಾಗಿ ಮುಗಿತಾ ಇದೆ. ಬೇಕಾದಷ್ಟು ವಿಷಯ ಇದೆ, ಹೇಳ್ಕೊಳ್ಳೋಣ, ಏನು ತೊಂದರೆ ಇಲ್ಲ. ಇಲ್ಲಿ ಇವಾಗ ಹೇಗೆ ಓಕೆ, ಆತ ಅದು ಒಂದು ಮುನ್ನಡಿ ಪಡೆಯುವ ಪೋಲೆ. ಇಲ್ಲಿ ಬಂದು ಮನೆ ಬಾಗಿಲಲ್ಲಿ ಹಾಗೆ ಕಾಯ್ತಾ ಇದೀವಲ್ಲ, ಯಾಕೆ ಅಂತ ಹೇಳಿದ್ರೆ ಧೃತರಾಷ್ಟ್ರ ಕಳಿಸಿದ್ದು ಸೇನೆ ಬೇಕು ಅಂತ. ನವಕೋಟಿ ನಾರಾಯಣ ತೊಗೊಂಡು ಬಂದ. ಇವನು ನನ್ನ ಹತ್ರ ಬೇರೆ ಏನಿಲ್ಲ, ನಾನೊಬ್ಬ ಇದ್ದೀನಿ, ನನಗೆ ವಯಸ್ಸಾಗ್ಬಿಟ್ಟಿದೆ, ಇದು ಒಂದು ಅಕ್ಷೌಹಿಣಿ ಇದೆ, ಅದು ಬೇಕಾದ್ರೆ ತೊಗೊಳ್ಳಿಲ್ಲ, ಅದನ್ನು ತೊಗೊಂಡೆ ಅಂತ ಸಂತೋಷವಾಗಿ ಹೋಗ್ತಾನೆ. ಮುನ್ನಡಿ ಪಡೆಯುವ ಪೋಲೆ. ಅವನಿಗೆ ನಾವು ಅನನ್ಯ ಗತಿತ್ವ, ಅವನ ಬಿಟ್ಟರೆ ನಮ್ಮಲ್ಲಿ ಬೇರೆ ಯಾರೂ ಗತಿ ಇಲ್ಲ ಅಂತ ಅವನನ್ನು ನಾವು ಶರಣಾಗತಿ ಮಾಡಿಕೊಂಡ್ರೆ ಅವ್ರು ನಮ್ಮನ್ನು ಕಾಪಾಡ್ತಾನೆ. ಮತ್ತಿದ್ದು ಯಾಕೆ ಅಂತ ಕೇಳ್ತಾರೆ. ಪೋತಿಯಾಂಬಂದು ಪುಹಂಡೇಲೋ ನೆಂಬಾವಾಯ್. ಬೇರೆ ಏನಿಲ್ಲ, ಇಲ್ಲಿದ್ದರೂ ಅಷ್ಟೇ, ಮೋಕ್ಷದಲ್ಲಿ ಇದ್ದರೂ ಅಷ್ಟೇ, ಎಲ್ಲ ಕಡೆನೂ ಒಂದೇ ಮಾಡೋದು ನಾವೇನಪ್ಪ ಅಂತ ಹೇಳಿದ್ರೆ ಈ ಭಗವಂತನ ಗುಣಗಾನ ಮಾಡೋದು. ಪೋತಿಯ ಒಂದು ಅಲ್ಲೂ ಅಷ್ಟೇ ಸಾಮಗಾನ ಮಾಡ್ತಾ ಇರ್ತಾರಂತೆ. ಸಾಮಗಾನ ಅಂದರೆ ಭಗವಂತನಿಗೆ ತುಂಬ ಇಷ್ಟ. ಮತ್ತು ಸಾಮಗಾನ ಮಾಡ್ತಾ ಇರ್ತಾರೆ. ಇಲ್ಲಿಂದ್ರೂ ಅಷ್ಟೇ ಅವ್ರವ್ರಿಗೆ ಏನು ಕೆಲವು ನಾಮ ಸಂಕೀರ್ತನಂ ಅಂತ ಹೇಳ್ಬಿಟ್ಟು ಪಾದೇಯ ಪುಂಡರೀಕಾಕ್ಷ ಕೆಲವು ನಾಮ ಸಂಕೀರ್ತನಂ ಅಂತ. ನಮಗೆ ಪುಂಡರೀಕಾಕ್ಷನ ಹತ್ರ ಹೋಗೋಕ್ಕೆ ದಾರಿ ಬುದ್ಧಿ ಯಾವುದಪ್ಪ ಅಂತ ಹೇಳಿದ್ರೆ ಪುಂಡರೀಕಾಕ್ಷನ ನಾಮಸ್ಮರಣೆ ಮಾಡೋದೇ ಅದೇನೇ ದಾರಿ ಬುದ್ಧಿ. ಅದು ಟೈಮ್ ಪಾಸ್ ಮಾಡ್ಕೊಂಡು ಅಲ್ಲಿಗೆ ಹೋಗೋದು, ಅದನ್ನು ಹೇಳ್ತಾರೆ. ಆವಾಗ ಆ ಥರ ಇರ್ಬೇಕಾದ್ರೆ ಪೋತ್ರಿಯ ಒಂದು ಪುಹಂಡೇಲೋ ಎಂಬ ನಿನ್ನ ವಿಷಯನೇ, ನಿನ್ನ ಕಲ್ಯಾಣ ಗುಣಗಳನ್ನೇ ಹಾಡೋಕೆ ಅಂತಲೇ ಬಂದಿದ್ದೀವಿ ಅಂತ ಹೇಳಿ ಎಬ್ಬಿಸ್ತಾರೆ. ಇಲ್ಲಿ ಹೇಗೆ ಇದನ್ನು ಭಗವದ್ ರಾಮಾನುಜರು ತುಂಬ ಚೆನ್ನಾಗಿ ಹೇಳ್ತಾರೆ. ಅವರು ಇದನ್ನು ಬ್ರಹ್ಮಸೂತ್ರಕ್ಕೆ ಭಾಷೆ ಬರೆದಾಗ ಮೊದಲು ಹೇಗೆ ಇಂಟ್ರಡಕ್ಷನ್ ಕೊಡ್ತಾರೆ.
ಈ ಗುರುಗಳೆಲ್ಲರೂ ನಾನು ಹೇಳ್ತಲ್ಲ ಏಕಕಲಗಳ ಎದುರುಪಂಗಿ ಮೀದಲಿಪ್ಪ ಅಂತ ಹೇಳಿದ್ರೆ, ಇವಾಗ LKGಗೂ ಏನೋ ಸೇರಿಸಿದಾಗ ಮೊದಲೇ ಎತ್ಕೋತಾ ಹೋಗಿ ಕ್ಲಾಸ್ ರೂಮಲ್ಲಿ ಕೂರಿಸ್ಬಿಟ್ಟು ಏನು ಬಂದ್ಬಿಡಲ್ಲ ಬ್ಲ್ಯಾಕ್ ಬೋರ್ಡ್ ಮೇಲೆ. ಅಲ್ಲಿ ಹೊರಗಡೆ ಸ್ವಲ್ಪ ಮರಳು ಗುಡ್ಡೆನ ಏನೋ ಹಾಕಿರ್ತಾರೆ, ಅಲ್ಲಿ ಆಟ ಆಡಿಸ್ಬಿಟ್ಟು ಆ ಮಕ್ಕಳನ್ನ ಆಮೇಲೆ ಒಳಗಡೆ ತೊಗೊಂಡ್ಬಂದ್ಬಿಟ್ಟು ಚಾಕ್ಲೇಟ್ ಎಲ್ಲ ಕೊಟ್ಟು ಅವಕ್ಕೆ ಆ ಕ್ಲಾಸ್ ರೂಮ್ ಅಟ್ಮಾಸ್ಫಿಯರು ಸರಿಯಾಗಿ ಹೊಂದ್ಕೋಬೇಕು, ಆಮೇಲೆ ಪಾಠ ಶುರು ಮಾಡ್ತಾರೆ. ಭಗವದ್ ರಾಮಾನುಜರನ್ನ ಇಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಆ ಥರ ಏಚಕಲಂಗಳನ್ನ ಬ್ರಹ್ಮಸೂತ್ರ ಅನ್ನೋದು ವೇದವ್ಯಾಸರು ಬರೆದ 545 ಸೂತ್ರಗಳು ಪೂರ್ತಿ ವೇದಗಳ ರಾಶಿಯನ್ನು ವಿಂಗಡಿಸಿ ಸೂತ್ರವಾಗಿಟ್ಟರು. ಅಂದರೆ ಒಂದು ಸ್ಟ್ರಿಂಗ್, ಒಂದು ಇವಾಗ ನಾವು ಹೇಗೆ ಅಂತ್ಯಾಕ್ಷರಿ ಹಾಡ್ತೀವೋ ಆ ಥರ ಒಂದು ಸೂತ್ರ ಅದಕ್ಕೆ ಇನ್ನೊಂದು ಸೂತ್ರ ಲಿಂಕ್ ಇರುತ್ತೆ, ಯಾವುದು ಕಳೆದೋಗ್ಬಿಡಬಾರ್ದು. ಆ ಥರ ಒಂದು ಒಟ್ಟಿಗೆ ಬರೆದುಕೊಟ್ರು. ಆದರೆ ಬರೆದುಕೊಟ್ಟಿದ್ರು ಅದನ್ನು ಓದಿದ್ರೆ ಸಾಧಾರಣವಾಗಿ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ. ಅದಕ್ಕೆ ಒಂದು ಭಾಷೆ ಬೇಕು. ಭಾಷೆ ಅಂದರೆ ಕಾಮೆಂಟರಿ. ಆಯಾ ಸಮಕಾಲೀನ ಭಾಷೆ ಯಾರು ಬರುತ್ತೋ ಅದಕ್ಕೆ ಸರಿಯಾಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಬರಿಬೇಕು. ಅದನ್ನು ಬರೀಬೇಕಾದ್ರೆ ಅವ್ರು ಇಂಟ್ರಡಕ್ಟರಿ ನೋಟ್ ಎಷ್ಟು ಚೆನ್ನಾಗಿ ಕೊಡ್ತಾರೆ ನೋಡಿ. ಯಾಕೆಂದರೆ ವಿಷಯ ವೈಲಕ್ಷಣ್ಯ, ವ್ಯಕ್ತಿ ವೈಲಕ್ಷಣ್ಯ ಇವೆಲ್ಲ ಇರಬೇಕು. ಒಂದು ಗ್ರಂಥವನ್ನು ನಾವು ಅನುಸಂಧಾನ ಮಾಡಿದ್ರೆ ತಿರುಪಾವ ಯಾಕೆ ನಮಗೆ ಬೇಕು, ಏನು ಮುಖ್ಯ ಅಂತ ಹೇಳಿದ್ರೆ ವಿಷಯ ವೈಲಕ್ಷಣ್ಯ ಎಷ್ಟೊಂದಿದೆ, ಎಲ್ಲರಿಗೂ ಮೋಕ್ಷ ಇದೆ ಅಂತ ಸುಲಭವಾಗಿ ಹೇಳುತ್ತೆ. ವ್ಯಕ್ತಿ ವೈಲಕ್ಷಣ್ಯ, ಬರೆದವ್ರು ಯಾರು ಅಂತ ಹೇಳಿದ್ರೆ ಆಂಟಾಡ್ ಬರೆದಿದ್ದು, ಇವಳು ಯಾರು ಅಂದರೆ ಸಾಕ್ಷಾತ್ ಭೂದೇವಿ ಬರೆದಿದ್ದು. ಇದೆಲ್ಲ ಈ ಎಲ್ಲ ಲಕ್ಷಣಗಳಿರೋದ್ರಿಂದ ಈ ಗ್ರಂಥವನ್ನು ಅನುಸಂಧಾನ ಮಾಡೋಕ್ಕೆ ಎಲ್ಲರೂ ಜನಗಳು ಒಪ್ಕೊಂಡು ಎಲ್ಲರೂ ಬರ್ತಾರೆ. ಅದೇ ಥರ ಇಲ್ಲಿ ಇವರೇ ಭಗವದ್ ರಾಮಾನುಜರು ಶ್ರೀ ಭಾಷ್ಯ ಅದನ್ನು ಬರಿಬೇಕಾದ್ರೆ ಇಂಟ್ರೊಡಕ್ಷನ್ ಕೊಡ್ತಾರೆ. ಭಗವತ್ ಬೋಧಾಯನ ಕೃತ, ನಾನೇನು ಸ್ವಂತವಾಗಿ ಬರ್ಬಿಡಲಿಲ್ಲ. ಬೋಧಾಯನ ಸೂತ್ರ ಅಂತ ಒಂದು ಸೂತ್ರ, ಅದು ಎಲ್ಲೂ ಇರಲಿಲ್ಲ ನೋಡಿ. ನಮ್ಮ ಹತ್ರನೇ ಎಲ್ಲ ನಮ್ಮ ಗುರುಗಳದಲ್ಲೇ ಎಲ್ಲ ಇದ್ದಿದ್ದನ್ನೇ ಎಲ್ಲ ತುರುಷ್ಕರ ಹಾವಳಿನಲ್ಲಿ ಎಲ್ಲ ಸುಟ್ಟು ನಾಶ ಮಾಡಿಬಿಟ್ಟಿದ್ರು. ನಳಂದ ಯೂನಿವರ್ಸಿಟಿ ಇದೆಯಲ್ಲ, ಅಲ್ಲಿ ಹೆಚ್ಚು ಕಡಿಮೆ 6 ತಿಂಗಳು ಉರಿಯುತ್ತಂತೆ ಎಲ್ಲ ಓಲೆ ಗರಿಗಳನ್ನೆಲ್ಲ ಸುಟ್ಟಿರೋದು. ಎಷ್ಟು ಮುಖ್ಯವಾಗಿರೋ ಓಲೆ ಗ್ರಂಥಗಳು, ಓಲೆ ಚೂಡಿಗಳನ್ನೆಲ್ಲ ಅವರು ಬೆಂಕಿ ಹಚ್ಬಿಟ್ರು. ತಮಗೆ ಬೇಕಾಗಿರೋದನ್ನೆಲ್ಲ ಕೆಲವೆಲ್ಲ ತೊಗೊಂಡು ಹೋದ್ರು. ಬೇಡದೇ ಇರೋದು ಏನು ಅರ್ಥ ಆಗಲಿಲ್ವಲ್ಲ, ಎಲ್ಲ ಬೆಂಕಿ ಹಚ್ಬಿಟ್ರು. 6 ತಿಂಗಳು ಉರಿಯುತ್ತಂತೆ. ಅಷ್ಟೊಂದು ಇತ್ತು ನಮ್ಮ ಲೈಬ್ರರಿನಲ್ಲಿ, ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಆ ಥರ ಇವಾಗ ರಾಮಾನುಜರಿಗೆ ಭಾಷೆಗೆ ಒಂದು ವಿಷಯ ಬೇಕಾಗಿತ್ತು. ಹೇಗೆಂದರೆ ಘಟಕವಾಗಿ ಉಪಯೋಗಿಸ್ಕೊಳ್ಳೋಕ್ಕೆ ಒಂದು ಬೋಧಾಯನ ಶ್ರುತಿ ಅನ್ನೋದು ಭಗವದ್ ಶಂಕರ ಪಾದರು ಅವರು ಬರೆದಿದ್ರು ಬ್ರಹ್ಮಸೂತ್ರಕ್ಕೆ ಭಾಷ್ಯ, ಮಧ್ವರು ಬರೆದು ಬ್ರಹ್ಮಸೂತ್ರಕ್ಕೆ ಭಾಷ್ಯ. ಆದರೆ ಇವರು ಒಂದು ಎಕ್ಸ್ಟ್ರಾ ಏನಪ್ಪ ಅಂತ ಹೇಳಿದ್ರೆ ಶ್ರೀ ಬಗ್ಗೆ ಬರಿಬೇಕಾಗಿತ್ತು. ಅಮ್ಮನವ್ರ ಬಗ್ಗೆ ಅದರಲ್ಲಿ ಭಾಷ್ಯದಲ್ಲಿ ಬರಿಬೇಕಾಗಿತ್ತು. ಯಾಕಂದರೆ ಘಟಕವಾಗಿ ಶ್ರೀಯನ್ನು ಇಟ್ಕೊಂಡ್ರೆ ಎಲ್ಲರಿಗೂ ಮೋಕ್ಷ ಸಿಗುತ್ತೆ ಅನ್ನೋ ಒಂದು ವಿಷಯವನ್ನು ಇಡೀ ಜಗತ್ತಿಗೆ ತಿಳಿಸ್ಬೇಕಾಗಿತ್ತು. ಇದಕ್ಕೆ ಅವರು ಮುಖ್ಯವಾಗಿ ಆ ಬೋಧಾಯನ ಸೂತ್ರ ಬೇಕಾಗಿತ್ತು. ಆ ಬೋಧಾಯನ ಸೂತ್ರ ಬೇರೆ ಎಲ್ಲೂ ಇರಲಿಲ್ಲ, ಕಾಶ್ಮೀರದಲ್ಲಿ ಮಾತ್ರನೇ ಇತ್ತು. ಕಾಶ್ಮೀರದಲ್ಲಿ ಸರಸ್ವತಿ ಪೀಠ, ಇವಾಗ ಆ ಸರಸ್ವತಿ ಪೀಠನ ಐಡೆಂಟಿಫೈ ಮಾಡಿ ಇದು ಇದೆಯಲ್ಲ ಯಾವುದು LOP, ಅದರಲ್ಲಿ ಒಂದು ಚಿಕ್ಕ ದೇವಸ್ಥಾನನ ತಿರ್ಗಾ ಕಟ್ಟಿದ್ದಾರೆ. ಆ ಸರಸ್ವತಿ ಪೀಠದಲ್ಲಿ ಇದ್ದಂತೆ. ಏನು ಈ ಸರಸ್ವತಿ ಪೀಠದ ವಿಶೇಷತೆ ಅಂತ ಹೇಳಿದ್ರೆ, ಯಾರು ಯಾವ ಗ್ರಂಥ ಮಾಡಿದ್ರು 2 ಪ್ರತಿ ಅಲ್ಲಿ ಹೋಗಿ ತೊಗೊಂಡೋಗಿ ಇಡ್ತಾ ಇದ್ರಂತೆ. ರಾತ್ರಿಯೋ ರಾತ್ರಿ ಸರಸ್ವತಿ ಬಂದು ಅದನ್ನು ಪರಿಷ್ಕಾರ ಮಾಡಿ ಏನಾದರೂ ತಪ್ಪಿದ್ರೆ ತಿದ್ದುಕೊಡೋಳಂತೆ. ತಿದ್ದುಕೊಟ್ಟು ಒಂದು ಅಲ್ಲಿ ಇಡಬೇಕು, ಇನ್ನೊಂದು ಅವಳು ತೊಗೊಂಡೋಗ್ತಾ ಇತ್ತು. ಒಂದು ಕವಿಗೆ, ಇನ್ನೊಂದು ಅಲ್ಲಿ ಆ ಸರಸ್ವತಿ ಪೀಠದಲ್ಲಿ ಇಡಬೇಕು. ಅಂದರೆ ಅದು ದೊಡ್ಡ ಮಾಸ್ಟರ್ ಲೈಬ್ರರಿ, ಅಲ್ಲಿ ಇಡಬೇಕು. ಅಕಸ್ಮಾತ್ ಅದು ಏನು ಆ ಗ್ರಂಥ ಏನಕ್ಕೂ ಪ್ರಯೋಜನ ಇಲ್ಲ ಇದ್ದರೆ ಮಾರನೇ ದಿವಸ ಬೆಳಗ್ಗೆ ನಿಮ್ಗೆ ಅದು ಸಿಗೋದೇ ಇಲ್ಲ, ನೋಡೋಕ್ಕೂ ಸಿಗೋದಿಲ್ಲ. ಆ ಗ್ರಂಥ ಏನು ಪ್ರಯೋಜನ ಇಲ್ಲ, ಯಾರು ಅದರಿಂದ ಏನು ಉಪಯೋಗ ಆಗೋದಿಲ್ಲ ಅಂತಿದ್ರೆ ಅದು ನಿಮ್ಮ ಗ್ರಂಥ ಮತ್ತೆ ಕಣ್ಣಲ್ಲಿ ನೋಡೋಕ್ಕೆ ಸಿಗ್ತಾ ಇರಲಿಲ್ಲ. ಅಂಥ ಒಂದು ವಿಶೇಷವಾದ ಸರಸ್ವತಿ ಪೀಠ. ಅಲ್ಲಿ ಹೋದರೆ ಈ ಬೋಧಾಯನ ಸೂತ್ರ ಸಿಗುತ್ತೆ ಅಂತ ಗೊತ್ತಿತ್ತು. ಕಾಲ್ನಡಿಗೆಯಲ್ಲಿ ಬರ್ತಾರೆ ಭಗವದ್ ರಾಮಾನುಜರು ಮತ್ತು ಕೂರತಾಳ್ವಾರ್ ಇಬ್ಬರು. ಎಲ್ಲಿ ದಕ್ಷಿಣ ದೇಶ, ಇಲ್ಲಿ ಕಾಶ್ಮೀರ, ಇಲ್ಲಿ ಕಾಲ್ನಡಿಗೆಯಲ್ಲೇ ನಡ್ಕೊಂಡು ಬರ್ತಾರೆ. ಬಂದರೆ ಇವ್ರು ಬಂದಾಗಲೇ ಇವರೆಲ್ಲ ಸ್ವಲ್ಪ ತುಂಬ ವರ್ಚಸ್ಸಾಗಿರ್ತಾರಲ್ಲ, ಅಲ್ಲಿ ಸುತ್ತಲೂ ಇರೋರು ಆ ರಾಜನ ಅರಮನೆಯಲ್ಲಿ, ಕಾಶ್ಮೀರ ರಾಜನ ಅರಮನೆಯಲ್ಲಿ ಪಂಡಿತರಿಗೆ ಸ್ವಲ್ಪ ಹೊಟ್ಟೆಗಿಸ್ ಬಂದ್ಬಿಡುತ್ತೆ. ಇವ್ರಿಗೆ ಏನೋ ಕೇಳ್ತಾರಲ್ಲ, ಇವ್ರಿಗೆ ಕೊಡಬೇಡಿ ಇವ್ರಿಗೆ, ಆಮೇಲೆ ತೊಗೊಂಡೋಗ್ಬಿಟ್ಟು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ಅಂತ. ಅವಾಗ ಭಗವದ್ ರಾಮಾನುಜರು ಬೇಡ್ಕೊಳ್ತಾರಂತೆ, ಇಲ್ಲ ನಾನು ಆ ಥರ ಏನು ಉದ್ದೇಶದಲ್ಲಿ ಬಂದಿಲ್ಲ, ಆ ಸೂತ್ರ ನನಗೆ ಬೇಕೇ ಬೇಕು, ಅದನ್ನು ಓದಬೇಕು ಅಂತ. ಇವತ್ತಿಗೂ ನೋಡಿ ಆ ಬೋಧಾಯನ ಸೂತ್ರ 60,000 ಮಂತ್ರಗಳಿತ್ತು. ಅದು 60,000 ಇದು ಬರೀ 6,000ಕ್ಕೆ ಸಂಕ್ಷಿಪ್ತವಾಗಿ ಬರೆದಿರೋದು ಮಾತ್ರನೇ ಇದೆ. ಬಾಕಿದೆಲ್ಲ ಏನಾಯಿತೋ ಗೊತ್ತಿಲ್ಲ, ಎಲ್ಲ ಹಾಳಾಗ್ಬಿಟ್ಟಿದೆ. ಇವರು ಅವರನ್ನು ಪರ್ಮಿಷನ್ ಕೇಳಿಕೊಂಡು ಕೊಡಿ ಅಂತ ಹೇಳಿದ್ರು. ಹಾಗಾದ್ರೆ ಒಂದು ಕೆಲಸ ಮಾಡಿ, ಇಲ್ಲೇ ನಮ್ಮ ಎದುರಿಗೆ ಓದಬೇಕು, ಒಂದೇ ದಿವಸ ನಿಮ್ಗೆ ಟೈಮ್ ಕೊಡೋದು, ಓದ್ಬಿಟ್ಟು ಹೊರಟೋಗ್ಬಿಡ್ಬೇಕು, ನಿಮಗೆಲ್ಲ ತೊಗೊಂಡೋಗಿ ನಿಮ್ಮ ರೂಮಲ್ಲಿ ಓದೋಕ್ಕೆ ಆ ಥರ ಎಲ್ಲ ಟೈಮ್ ಕೊಡೋದಿಲ್ಲ ಅಂತ ಹೇಳ್ತಾರಂತೆ.
ಹಾಸ್ಟೆಲ್ನಲ್ಲೇ ಇರ್ತಾನೆ, ಅವ್ರು ಕೊಡೋದಿಲ್ಲ ಓದೋಕ್ಕೆ ಅಂತ. ಏನು ಮಾಡೋದು ಅಂತ ನೋಡ್ತಾರಂತೆ, ಓದ್ತಾರೆ, ಪೂರ್ತಿ ಓದೋಕ್ಕಾಗೋದಿಲ್ಲ, ತುಂಬ ದುಃಖ ಆಗ್ಬಿಡುತ್ತಂತೆ. ರಾಮಾನುಜರಿಗೆ ಕೂರತಾಳ್ವರಿಗೆ ತುಂಬ ಅಂತರಂಗ ಶಿಷ್ಯರವರು, ಅವ್ರು ಹೇಳ್ತಾ ಇರ್ತಾರೆ, ಇವಾಗ ಈಗ ಆಗೋಯ್ತಲ್ಲ ನಮಗೆ ಪೂರ್ತಿ ಓದೋಕ್ಕಾಗಲಿಲ್ವಲ್ಲ ಅಂತ. ಕೂರತಾಳ್ವರು ಹೇಳ್ತಾರೆ, ನೀವೇನು ಯೋಚನೆ ಮಾಡಬೇಡಿ, ನೀವು ಆ ಕಡೆ ಅರ್ಧ ಓದಿದ್ರಲ್ಲ, ನಾನು ಈ ಕಡೆ ಅರ್ಧ ಓದಿದ್ದೆ ಅಷ್ಟರಲ್ಲಿ ಅಂತ. ಅವಾಗ ಕೇಳ್ತಾರಂತೆ, ಹೌದಾ ಅಂತ. ಯಾಕಂದರೆ ಅಂಥ ಏಕಸಂತಗ್ರಾಹಿ ಕೂರತಾಳ್ವ. ಅವ್ರು ಹೇಳ್ತಾರಂತೆ, ಇಲ್ಲೇ ಹೇಳ ಓದಿದ್ನೆಲ್ಲ ಇಲ್ಲೇ ಕಾವೇರಿ ತೀರದಲ್ಲೇ ಹೇಳ ಅಂತ ಕೇಳ್ತಾರಂತೆ. ಅಂದರೆ ನೋಡಿ, ಅಷ್ಟು ಮೆಮರಿ ಅವರಿಗೆ. ಇಲ್ಲೇ ಕಾಶ್ಮೀರದಲ್ಲೇ ಹೇಳ್ಬಿಟ್ಲ, ನಾನು ಓದಿದ್ದೆಲ್ಲ ಅಲ್ಲೇ ಹೇಳ. ಹಾಗೆ ಬಾಚಿ ತಪ್ಕೊಂಡ್ಬಿಡ್ತಾರಂತೆ ಕೂರತಾಳ್ವನ್ನ. ಹಾಗೆ ಅದನ್ನು ತಗೊಂಡು ಬಂದು ಆ ಸೂತ್ರವನ್ನು ಆಧರಿಸಿ ಬರೆದಿರೋದು. ಅದಕ್ಕೆ ಮೊದಲ ಲೈನ್ ಅವ್ರ ಇಂಟ್ರೊಡಕ್ಷನ್ ಶ್ರೀಭಾಷೆಗೆ ಬರೀಬೇಕಾದ್ರೆ ಇದು ಹೇಳ್ತಾರೆ, ಭಗವದ್ಬೋಧಾಯನ ಕೃತಾಂ ವಿಸ್ತೀರ್ಣಂ. ಅದನ್ನು ಎಡ್ಲಾರ್ಜ್ ಮಾಡಿರೋದು ಅಷ್ಟೇ, ನಾನೇನು ಸ್ವಂತವಾಗಿ ಬರೆದಿಲ್ಲ ಅಂತ. ಅಂದರೆ ಹೇಳು, ಬ್ರಹ್ಮಸೂತ್ರ ವೃತ್ತಿ, ಬ್ರಹ್ಮಸೂತ್ರದ ಬಗ್ಗೆ ಇದು ಕಂಟೆಂಟ್ ಏನು ಬರಿಬೇಕು ಅಂತ. ಪೂರ್ವಾಚಾರ್ಯ ಸಂಕ್ಷಿಪ್ತ, ನಾನೇನು ಇದನ್ನು ಎಪ್ಟಿಮೈಸ್ ಮಾಡಿಬಿಟ್ಟಿಲ್ಲ. ಪೂರ್ವಾಚಾರ್ಯರೇ ಆಗಲೇ 60,000 ಇದರಿಂದ ಕಡಿಮೆ ಮಾಡಿದ್ದಾರೆ, ಅದು ಹಾಗೇ ಇದೆ. ತನ್ಮತಾನುಸಾರೇಣ ಸೂತ್ರಕ್ಷರಾಣಿ, ಅವರವ್ರ ಮತಕ್ಕೆ ಅನುಸಾರವಾಗಿ ಆ ಸೂತ್ರಗಳನ್ನು ನಾವು ಅನುಸರಿಸ್ತೀವಿ. ಯಾಕೆಂತ ಹೇಳಿದ್ರೆ ಅದ್ವೈತ ಇತ್ತು, ವಿಶಿಷ್ಟಾದ್ವೈತ ಇತ್ತು. ಈ ರಾಮಾನುಜನ ಸಿದ್ಧಾಂತನ ವಿಶಿಷ್ಟಾದ್ವೈತ ಆಮೇಲೆ ಆಗಿತ್ತು. ಅದ್ವೈತ ಇತ್ತು ಮತ್ತು ದ್ವೈತ ಎರಡು ಇತ್ತಲ್ಲ, ಅದಕ್ಕೆ ತನ್ಮತಾನುಸಾರ ಎಲ್ಲರೂ ಯೂಸ್ ಮಾಡಿದ್ರು. ಎಲ್ಲರೂ ಬೋಧಾಯನ ಸೂತ್ರ ಯೂಸ್ ಮಾಡಿದಾಗ ಅವ್ರಿಗೆ ಬೇಕಾಗಿರೋದು ಮಾತ್ರ ಪಕ್ಷಿಗಳನ್ನ ತಗೊಂಡ್ರು, ಕೆಲವನ್ನ ಬಿಟ್ಬಿಟ್ರು. ಘಟಕ ಶ್ರುತಿ, ಭೇದ ಶ್ರುತಿ, ಅಭೇದ ಶ್ರುತಿ, ಇದೆಲ್ಲ ತುಂಬ ಡೀಟೇಲ್ ಹೋದರೆ ಇಷ್ಟೊಂದೆಲ್ಲ ವಿಷಯ ಇದೆಯಾ ಅಂತ ಅನಿಸ್ತಾ ಇರುತ್ತೆ. ಟೈಮ್ ಬೇರೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಅದಕ್ಕೆ ಎಲ್ಲ ಹೇಳ್ತಾ ಇದ್ದೀನಿ. ಭೇದ ಶ್ರುತಿ, ಅಭೇದ ಶ್ರುತಿ ಎರಡನ್ನೂ ಉಪಯೋಗಿಸ್ಕೊಂಡ್ರು ಭಗವದ್ ರಾಮಾನುಜರು ತಮ್ಮ ಭಾಷೆಯನ್ನು ಬರಿಬೇಕಾದ್ರೆ. ಇದರಿಂದ ಒಂದು ದೊಡ್ಡ ಪ್ರಯೋಜನ ಏನಾಯಿತು ಅಂತ ಹೇಳಿದ್ರೆ, ಮೋಕ್ಷ ಸಾಮ್ರಾಜ್ಯ ಸ್ತ್ರೀಯರಿಗೂ ಉಂಟು ಅಂತ ಅವರು ಸಿದ್ಧಾಂತದಲ್ಲಿ ಅವ್ರು ನಿರೂಪಿಸಿದ್ರು. ಅದು ಎಷ್ಟು ನಮಗೆ ನೋಡಿ, ಇವಾಗೆಲ್ಲ ಎಲ್ಲರೂ ಫೈಟ್ ಮಾಡ್ತಾರಲ್ಲ, ವಿಮೆನ್ ಫ್ರೀಡಮ್ಮು ಅದು ಇದು ಅಂತ. ಮೊದಲು ಹೇಳಿದವರೇ ಭಾಷೆಕಾರರು. ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಎಲ್ಲ ವರ್ಣಾಶ್ರಮದವರೆಗೂ ಮೋಕ್ಷ ಇದೆ, ಅದರಲ್ಲೂ ಸ್ತ್ರೀಯರಿಗೂ ಮುಖ್ಯವಾಗಿದೆ ಅಂತ. ವರ್ಣಾಶ್ರಮದವರಿಗೆ ಬೇರೆಯವ್ರಿಗೆಲ್ಲ ಇದೆ ಅಂತಾಗಲೂ ಅವಾಗಲೂ ಬ್ರಾಹ್ಮಣರ ಸ್ತ್ರೀಯರಿಗೆ, ಕ್ಷತ್ರಿಯ ಸ್ತ್ರೀಯರಿಗೆಲ್ಲ ಇಲ್ಲ ಅಂತ. ಯಾಕಂದರೆ ಇವಾಗಲೂ ಅಷ್ಟೇ ಮಧ್ವ ಸಂಪ್ರದಾಯದಲ್ಲಿ ಸ್ತ್ರೀಯರಿಗಿಲ್ಲ, ಬರೀ ಸನ್ಯಾಸಿಗಳಿಗೆ ಮಾತ್ರನೇ ಇರೋದು, ಗೃಹಸ್ಥರಿಗೂ ಇಲ್ಲ. ಸನ್ಯಾಸ ತಗೋಬೇಕು, ಕೊನೆಯಲ್ಲಿ ಗೃಹಸ್ಥಾಶ್ರಮದಲ್ಲಿದ್ದರೆ ಕೊನೆಯಲ್ಲಿ ಸನ್ಯಾಸ ತಗೊಂಡ್ರೆ ಮಾತ್ರನೇ ಮೋಕ್ಷ, ಆ ಥರನೇ ಇರೋದು. ಇದೆಲ್ಲ ಯಾವುದೂ ಇಲ್ಲ, ಇದೆಲ್ಲ ಮಿತ್ ಅಂತ ಅವರು ಎಸ್ಟಾಬ್ಲಿಷ್ ಮಾಡಿದ್ದು ಇದರಲ್ಲೇ ಶ್ರೀಭಾಷೆಯಲ್ಲಿ ಬೋಧಾಯನ ಸೂತ್ರ ಉಪಯೋಗಿಸ್ಕೊಂಡು ಹೇಳೋದು. ಯಾಕೆ ಇದು ಸಿದ್ಧಾಂತ ಇಷ್ಟೊಂದು ಎಲ್ರಿಗೂ ಅದಕ್ಕೆ ವಿಸ್ತೀರ್ಣ ಅಂತ ಹೇಳಿದ್ರಲ್ಲ, ಎಲ್ರಿಗೂ ಬರಬೇಕು, ಎಲ್ಲರೂ ಹೋಗಿ ಸೇರಬೇಕು ಅಂತ ಮಾಡಿದ ಕಾರಣ ಏನಪ್ಪ ಅಂದರೆ, ಆದಿಶೇಷನ ಅವತಾರ. ಅಲ್ಲಿ ವೈಕುಂಠದಲ್ಲಿ ಯಾವಾಗಲೂ ಲಕ್ಷ್ಮಿ ಕೇಳೋದು, ಏನು ಅವತಾರ ಮಾಡೋಕ್ಕೆ ಹೋಗ್ತೀರಾ ಒಂದು 4 ಜನಕ್ಕೂ ಬರೋದಿಲ್ಲ ಮೋಕ್ಷಕ್ಕೆ, ಈ ಥರ ಆಗ್ತಾ ಇದೆಯಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಸರಿ ಬಿಡು, ಈ ಸತಿ ಆದಿಶೇಷನ ಕಳಿಸ್ತೀನಿ, ಅವ್ರು ಹೋಗಿ ಎಲ್ಲರನ್ನೂ ಕರ್ಕೊಂಡು ಬರಲಿ ನೋಡೋಣ ಅಂತ. ಅದಕ್ಕೆ ಆದಿಶೇಷ ಅವತಾರನೇ ಭಗವದ್ ರಾಮಾನುಜರು. ಆದಿಶೇಷ ಅವತಾರ ಮಾಡಿದ್ರೆ ಒಂದೇ ಕ್ಯೂ ಅಂತೆ, ಅವ್ರ ಹಿಂದೆ ಎಲ್ಲರೂ ಮೋಕ್ಷಕ್ಕೆ ಹೇಗೆ ಶಮಾಶ್ರಯಣ ವರನ್ಯಾಸ ಎಲ್ಲ ಮಾಡಿಕೊಂಡು, ಯಾಕಂದರೆ ಅಷ್ಟಾಕ್ಷರಿಯನ್ನು ಇವರು ಎಲ್ಲರಿಗೂ ಹಂಚ್ಕೊಟ್ರಲ್ಲ, ಹಾಗೆ ಎಲ್ಲರೂ ಸಾಲಾಗಿ ಬಂದು ಎಲ್ಲ ಮೋಕ್ಷಕ್ಕೆ ಬರ್ತಾ ಇದ್ದಾರೆ. ಏನು ಕೇಳ್ತಾರಂತೆ ನಾರಾಯಣನಿಗೆ ಒಂದೇ ಖುಷಿ ಅಂತೆ, ನೋಡಿದ್ಯಾ ಯಾರು ಜನ ಬರ್ತಾ ಇಲ್ಲ ಅಂತೆಲ್ಲ, ನೋಡಿ ಹೆಂಗೆ ಬರ್ತಾ ಇದ್ದಾರೆ ನೋಡು, ಹೌದು ನಿಮ್ಮ ಮಾರ್ಕೆಟಿಂಗ್ ಮ್ಯಾನೇಜರ್ ತುಂಬ ಚೆನ್ನಾಗಿದ್ದಾರೆ ಅಂತ. ಇದು ಇಡೀ ಗ್ಲೋಬಲ್ ಆಗಬೇಕಾಗಿತ್ತು ಈ ರಿಲಿಜನ್ನು. ಕಾರಣ ಯಾಕೆ ಆಗಿಲ್ಲ ಅಂತ ಹೇಳಿದ್ರೆ ನೀವೇ ಊಹಿಸ್ಕೊಳ್ಳಿ. ಯಾಕಂದರೆ ಇದರಲ್ಲೂ ಒಂದು ಷಡ್ಯಂತ್ರ, ಒಳ್ಳೆ ವಿಷಯ ಯಾರಿಗೂ ಹೋಗಿ ಸೇಗಬಾರ್ದು ಅದು ಷಡ್ಯಂತ್ರ ಮಾಡ್ತಾರೆ. ಮೊದಲು ಷಡ್ಯಂತ್ರ ಮಾಡಿದವರೇ ಬೌದ್ಧ ಮತದವರು. ಅವ್ರು ನೋಡಿರುತ್ತೆ, ಅವರಿಗೆ ಬುದ್ಧನಿಗೆ ಅನುಯಾಯಿಗಳು ಕಡಿಮೆ ಆಗ್ಬಿಡ್ತಾರೆ ಅಂತ ಅಷ್ಟಾಕ್ಷರಿ ಹೇಳ್ತಾ ಇದ್ದವ್ರನ್ನೆಲ್ಲ ಗಂಟಲು ಸಿಗಿಬಿಟ್ರಂತೆ ಹಿಮಾಲಯ. ಈ ಥರ ಎಲ್ಲ ಮಾಡಿದ್ದಾರೆ. ಎಲ್ಲ ಚರಿತ್ರೆ ಎಲ್ಲ ನಮ್ಗೆ ಗೊತ್ತೇ ಆಗೋದಿಲ್ಲ. ಇತ್ತೀಚೆಗೆ ಚರಿತ್ರೆನೇ ನಮ್ಗೇನು ಗೊತ್ತಾಗಲ್ಲ, ವಾಟ್ಸಪ್ ಮೇಲೆ ಗೊತ್ತಾಗ್ತಾ ಇದೆ. ಆ ಥರ ಗಂಟಲು ಸಿಗಿಬಿಡುತ್ತೆ ಅಷ್ಟಾಕ್ಷರಿ ಯಾರಾದರೂ ಹೇಳಿದ್ರೆ. ಹೆದರ್ಕೊಂಡು ಎಷ್ಟೋ ಜನ ಉಪದೇಶನೇ ಪಡ್ಕೊಂಡಿಲ್ಲ. ಹಾಗಾಗಿ ಆ ಮತ ಅಷ್ಟು ಗ್ಲೋಬಲೈಸ್ ಆಗಿಲ್ಲ ಅಂತ ಹೇಳಬೇಕು. ಇನ್ನೂ ಎಷ್ಟೋ ಕಾರಣಗಳಿದೆ, ಅದನ್ನೆಲ್ಲ ನಾವು ಹೇಳಬೇಕಾಗಿಲ್ಲ, ನಾವೇ ಅರ್ಥ ಮಾಡ್ಕೋಬೇಕು ಯಾತಕ್ಕೆ ಅಂತ. ಯಾಕೆ ಒಂದು ಒಳ್ಳೆ ವಿಷಯ ಅಂದರೆ, ನಿಕೃಷ್ಟಮಾನ ಪೊರುಳೈ ನಿಲೈ ಕೊಲೆಯಾಮೇ ಸೊಲ್ಲುದಲ್. ಇದು ಪೆರಿಯವಾಚಾನ್ ಪಿಳ್ಳೆಯವರೆಲ್ಲರೂ ಅವರು ವ್ಯಾಖ್ಯಾನದಲ್ಲಿ ತಮಿಳಲ್ಲಿ ಹೇಳ್ತಾರೆ, ನಿಕೃಷ್ಟಮಾನ ಪೊರುಳೆ ಮಾತಾದೆ ಪಾಲ್ಶರಿಯಂ ವಳ್ಳಲ್ ಪೆರುಂ ಪಶುಗಳಂದ್ರಲ್ಲ, ಒಂದು ವಿಷಯ ಅದರ ತತ್ವ ಅಂತ ಹೇಳಿದರೆ ಅದು ನಿಜ.
ಅದನ್ನು ಬೇರೆಯಾಗಿ ಹೇಳಕ್ಕೆ ಸಾಧ್ಯವೇ ಇಲ್ಲ. ಇವಾಗ ರಾಮ ಅಂದರೆ ಹಾಗೆ ಧನುಸ್ಸು ಇಟ್ಕೊಂಡಿರ್ತಾನೆ, ಹಾಗೆ ಇರ್ತಾನೆ, ಏಕಪತ್ನಿ ವ್ರತ, ಅದನ್ನು ಹಾಗೆ ಹೇಳಬೇಕು, ಅದನ್ನು ವ್ಯತ್ಯಾಸವಾಗಿ ಹೇಳೋಕ್ಕಾಗಲ್ಲ, ತತ್ವ ಅದು. ಈಗ ಶ್ರೀಮನ್ನಾರಾಯಣ ಅಂದರೆ ಯಾವಾಗಲೂ ಶ್ರೀ ಭೂ ನೀಳ ಜೊತೆಗಿರ್ತಾನೆ, ವೈಕುಂಠದಲ್ಲಿ ಇರ್ತಾನೆ, ಆ ಲೋಕದಲ್ಲಿ ಹೋದರೆ ಎಲ್ಲ ಸೌಖ್ಯವಾಗಿರ್ತಾರೆ, ಮತ್ತೆ ವಾಪಸ್ ಬರಲ್ಲ. ಈ ಸತ್ಯವನ್ನು ತತ್ವ ಅಂತ ಹೇಳ್ತಾರೆ. ಇದಕ್ಕೆ ತತ್ವತ್ರಯ ಅಂತ ಯಾರು ಆಳುವಂತಾರೋ ಅವರು ಸಿದ್ಧಿತ್ರಯ ಅಂತ ಒಂದು ಗ್ರಂಥ ಬರೆದ್ರು, ಅದರಲ್ಲಿ ತತ್ವತ್ರಯಗಳನ್ನು ಚೆನ್ನಾಗಿ ಹೇಳ್ಕೊಡ್ತಾರೆ. ಏನು ತತ್ವತ್ರಯ? ಇದರ ಚಿತ್ಪುತ್ರೆ ನಾವು ನೋಡ್ತೀವಿ, ಮೂರು ತೋರಿಸ್ತಾ ಇರ್ತಾರಲ್ಲ. ತತ್ವತ್ರಯ ಅಂದರೆ ಚಿತ್ತು, ಅಚಿತ್ತು, ಈಶ್ವರ, ಇದಿಷ್ಟೇ ಇರೋದು. ನೀವು ಏನೇ ಎಲ್ಲೇ ಹೋದ್ರೂ ಚೇತನ ಅಚೇತನ ಪದಾರ್ಥ ಭಗವಂತ, ಈ ಮೂರೇ ವಸ್ತು ಇರೋದು. ಎಲ್ಲ ಚೇತನ ಅಚೇತನ ಪದಾರ್ಥದ ಒಳಗೂ ಹೊರಗೂ ಭಗವಂತ ಇರ್ತಾನೆ. ಈ ಎಲ್ಲ ಚೇತನ ಅಚೇತನ ಪದಾರ್ಥಗಳು ಭಗವಂತನಿಗೆ ಭೋಗ ವಸ್ತು. ಇಷ್ಟೇ ತಿಳ್ಕೊಳ್ಬೇಕಾಗಿದ್ದು. ನಾವೆಲ್ಲ ಹೋಗಿ ಆ ಚೇತನಗಳು ಸರಿ ಅಚೇತನಗಳು ಸರಿ ಭಗವಂತನಿಗೆ ಕೈಕರ್ಯಕ್ಕೆ ಒದಗಬೇಕು, ಇಷ್ಟೇ ಫಿಲಾಸಫಿ ಅಂದರೆ ಇಷ್ಟೇ. ಇದಕ್ಕೆ ಹೋಗದೆ ನಾವು ಸಂಸಾರದಲ್ಲಿ ಬಂದು ಬಿದ್ದುಕೊಂಡು ನಮ್ಮದೇ ನಾವು ನೋಡಿಕೊಂಡು ಹೀಗೆ ದಾರಿ ತಪ್ಪಿಟ್ಟಿದ್ದೀವಿ. ಅದನ್ನು ಇಲ್ಲಿ ಹೇಳ್ತಾರೆ. ನಿಕೃಷ್ಟವಾದ ಪೊರುಳೆ, ತುಂಬ ಉತ್ಕೃಷ್ಟವಾದ ಒಂದು ಬೆಲೆ ಬಾಳೋ ಒಂದು ವಸ್ತು ಇದೆ, ಒಂದು ವಿಚಾರ ಇದೆ ಅಂತ ಹೇಳಿದ್ರೆ, ಮಾತಾದೆ ಶಿಷ್ಯರನ್ನ ಮೋಸ ಮಾಡಬಾರ್ದು, ಇದ್ದಿದ್ದ ವಿಷಯನ ಹಾಗೆ ಹೇಳಬೇಕು ಅಂತ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಸ್ವಂತ ವಿಷಯವನ್ನು ಅಹಂಕಾರದಿಂದ ತಪ್ಪಾಗಿ ಹೇಳ್ತಾರೆ. ಅದನ್ನು ನಾವು ನೋಡಿದ್ದೀವಿ. ಯಾದವ ಪ್ರಕಾಶರು ಹೇಗೆ ಭಗವಂತನ ಕಣ್ಣನ್ನು ಕಪ್ಯಾಸ ಪುಂಡರೀಕಾಕ್ಷ ಮೇವ ಅಕ್ಷಿಣಿ ಅಂತ ಹೇಳಬೇಕಾದ್ರೆ ತಪ್ಪಾಗಿ ಅರ್ಥ ಮಾಡಿ ಹೇಳಿದ್ರು. ಅದನ್ನು ನೋಡು. ವಲಿತೊಲೆಯಿಂದ ಉನ್ವಾಶಲ್ ಕಣ್ ಅತ್ತಾದ ಒಂದು ಈ ಭೂಮಾವತಾರದಲ್ಲೆಲ್ಲ ಈ ತ್ರಿವಿಕ್ರಮ ಅವತಾರದಲ್ಲಿ ಆತ ಊಟ್ರಮುಡೆಯ ಎಂದರು. ಊಟ್ರಮುಡೆಯ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಅಫೆಕ್ಷನ್, ಎಕ್ಸ್ಟ್ರಾ ಲವ್ ಭಗವಂತನಿಗೆ ಹೇಗೆ ನಮ್ಮ ಮೇಲೆ ಬರುತ್ತೆ ಅಂತ ಹೇಳಿದ್ರೆ, ಗೋವರ್ಧನ ಅವತಾರನ ವೃತ್ತಾಂತನ ಹೇಳ್ತಾರೆ. ಭಗವಂತ ಎಲ್ಲ ಕೊಚ್ಚೋಗ್ಬಿಡ್ತಾ ಇತ್ತು ಅಂತ ಹೇಳಿದಾಗ 7 ದಿವಸ ಮಳೆ ಸುರಿಸಿದ್ನಲ್ಲ, ಬೆಟ್ಟವನ್ನು ತೆಗೆದು ಹೇಗೆ ಹಿಡ್ಕೊಳ್ತಾನೆ ಅಂದರೆ ಹಿಂಗೆ ಇಟ್ಕೊಂಡ್ಬಿಡ್ಲಿಲ್ಲ, ತಿರುಗಿಸಿ ಹಿಡ್ಕೊಳ್ತಾನಂತೆ. ಅದ್ರ ಮೇಲೆ ಇರೋ ಗಿಡ ಬಳ್ಳಿ ಎಲ್ಲ ಕೆಳಗಡೆ ಇರೋ ಗೋಪರಿಗೆ, ಹಸುಗಳಿಗೆ, ಕರುಗಳಿಗೆಲ್ಲ ತಿನ್ನಕ್ಕೆ ಹತ್ತಿರದಲ್ಲಿ ಬರೋ ಥರ ತಿರುಗಿಸಿ ಇಟ್ಕೊಂಡಂತೆ. ಆ ಗೊಂಚಲಾಗಿರೋದೆಲ್ಲ ಆ ಪ್ರಾಣಿಗಳು ತಿನ್ಕೊಂಡು ಸೌಖ್ಯವಾಗಿರ್ಬೇಕು ಅಂತ. ಅದು ಊಟ್ರಮುಡೆಯ, ಎಷ್ಟು ಪ್ರೀತಿ ಇದ್ದರೆ ಆ ಥರ ಮಾಡಿರೋನು. ಹಾಗೆ ಒಂದೇ ಒಂದು ಬೆರಳಲ್ಲಿ ಕೊಳಲು ಬೇರೆ ಊದ್ತಾ ಇದ್ದಂತೆ. ಇವ್ರಿಗೆ ಎಂಟರ್ಟೈನ್ಮೆಂಟ್, ಒಂದು ಕೈನಲ್ಲಿ ಕೊಳಲು ಊದ್ಕೊಂಡು ಒಂದು ಕೈಯಲ್ಲಿ ಬೆಟ್ಟವನ್ನು ಇಟ್ಕೊಂಡು ಹಾಗೆ ಅಲ್ಲಿ ಸೈಡಲ್ಲಿ ಮಳೆ ಹಾಗೆ ಸೋರ್ತಾ ಇತ್ತಲ್ಲ, ಫ್ರೆಶ್ ವಾಟರ್ ಬೇಕು ಅಂದರೆ ಹಾಗೆ ಹೋಗಿ ಇಟ್ಕೊಂಡು ಕುಡಿಯೋರಂತೆ. ಅಷ್ಟು ಚೆನ್ನಾಗಿರ್ತದೆ. ಊಟ್ರಮುಡೆಯ ಈ ವರಾಹ ಅವತಾರದಲ್ಲಿ ಹೇಳ್ತಾರೆ. ಊಟ್ರಮುಡೆಯ ಅಂದರೆ ಕೆಳಗಡೆಯಿಂದ ಕೊಚ್ಚೆನಲ್ಲಿ ಭೂಮಿನ ತೆಗೆದಲ್ಲ, ಹಾಗೆ ತೆಗೆದು ಯಾವ ಒಂದು ಸಾಮಾನು ಶಿಫ್ಟ್ ಮಾಡಿದ್ರೆ ಡಬ್ಬದ ದಂಡ ಎಲ್ಲೋ ಇಟ್ಬಿಟ್ರೆ ಅದ್ರ ಮೇಲೆ ಇಷ್ಟೊಂದು ಜೀವರಾಶಿ ಇತ್ತಲ್ಲ, ಯಾರಿಗೂ ಏನು ತೆಗೆದು ನಾವು ಇಷ್ಟು ದಿವಸ ಪಾತಾಳದಲ್ಲಿದ್ವಿ, ಇವಾಗ ತಗೊಂಬಂದು ಮೇಲೆ ಇಟ್ಟರು ಅಂತ ಗೊತ್ತೇ ಆಗಲಿಲ್ವಂತೆ. ಕುಡಿದ ನೀರು ಅಳ್ಳಾಡ್ಲಿಲ್ವಂತೆ. ಊಟ್ರಮುಡೆಯಾಯ್ ಪೆರಿಯಾಯ್ ಎಲ್ಲಿತ್ತೋ ಅದೇ ಆರ್ಬಿಟಲ್ಲಿ ತಗೊಳ್ಳೋರು. ಸರಿ, ಎಲ್ಲೋ ಮೇಲ್ಗಡೆ ಅಂತರಿಕ್ಷದಲ್ಲಿ ಯಾವುದೋ ಒಂದು ಬೇರೆ ಸೂರ್ಯನ ಹತ್ತಿರ ಇಟ್ಬಿಟ್ಟಿದ್ರೆ ಎಷ್ಟು ಶಾಖ ಆಗ್ಬಿಟ್ಟಿರೋದು, ಅಥವಾ ದೂರ ಇಟ್ಬಿಟ್ಟಿದ್ರೆ ಎಷ್ಟು ಚಳಿಯಲ್ಲಿ ಎಲ್ಲ ಮಂಜುಗಡ್ಡೆ ಕಟ್ಕೊಂಡ್ಬಿಡ್ತಿದ್ದಲ್ಲ, ಆ ಥರ ಎಲ್ಲಿತ್ತೋ ಅಲ್ಲಿ ಇಡಬೇಕು. ಇದಕ್ಕೆ ಏನು ಊಟ್ರಮುಡೆಯ ಕನ್ಸರ್ನ್ ಅಷ್ಟೇ. ಇವಾಗ ಇದನ್ನು ನಾವು ನೋಡ್ತೀವಿ, ನಮ್ಮ ಭಾಷೆ ಕೇಳೋರು ಯಾವಾಗಲೂ. ನಮಗೆ ಒಬ್ಬರು ಮಾಮಿ ತುಂಬ ಇದು ಪರಿಚಯ ಇರ್ತವ್ರು, ಹೇಳೋರು, ಅಯ್ಯೋ ನಮ್ಮ ಮಕ್ಕಳಿಗೆಲ್ಲ ಎಷ್ಟೇ ಕೆಲಸ ಕೊಟ್ಟರು ಏನೂ ಕಲ್ತ್ಕೊಳ್ಳೇ ಇಲ್ಲ ರೀ, ಆದರೆ ಮದುವೆ ಆದಮೇಲೆ ತುಂಬ ಜವಾಬ್ದಾರಿ ಆಗಿಬಿಟ್ಟಿದ್ದಾರೆ ಅಂತ. ಹೇಗೆ ಅಂದರೆ ಊಟ್ರಮುಡೆಯ ಇದಕ್ಕಂತ ಎಕ್ಸಾಂಪಲ್ ಕೊಡೋದು. ಹೇಗಪ್ಪ ಅಂದರೆ, ಎಲ್ಲೆಲ್ಲಿ ಬಟ್ಟೆ ಬಿದ್ದಿದ್ರೆ ಅಲ್ಲೆಲ್ಲೇ ಬಿಡ್ತಾ ಇದ್ರು. ಇವಾಗ ಅವ್ರ ಮನೇಲಿ ಒಂದು ಖರ್ಚಿಗೆ ಬಿಟ್ಟರು ಹಾಗೆ ಭಕ್ತಿಯಿಂದ ತಗೊಂಡು ಮಡಿಸಿ ಇಡ್ತಾರೆ. ಯಾರಪ್ಪ ಕಾರಣ ಅಂದರೆ, ಒಳ್ಳೆ ಗುರು ಸಿಕ್ಕಿದ್ದಾರೆ, ಹೆಂಡತಿ ಅಷ್ಟು ಚೆನ್ನಾಗಿ ಟ್ರೈನಿಂಗ್ ಮಾಡಿದ್ದಾರೆ. ತ್ರಿಕುಟದ ಆಟವನ್ನು ತುಂಬ ಚೆನ್ನಾಗಿ ಈ ಥರ ತಮಾಷೆಗಳನ್ನು ಮಾಡೋರು. ಹೇಗೆ ಅಂತ ಹೇಳಿದ್ರೆ, ಶರಣಾಗತಿ ಅನ್ನೋದು ಎನ್ನಡ ಅಪ್ರಿವರೆಗೂ ಈ ವಿಷಯ ಹಾಗೆ ಇಷ್ಟು ಕೆಟ್ಟವರಾಗಿದ್ರು, ಇಷ್ಟು ಪಾಪ ಇದ್ರು, ಹಾಗೆ ಮೋಕ್ಷಕ್ಕೆ ಹೋಗ್ಬಿಡಕ್ಕಾಗತ್ತಾ ಅಂತ ಹೇಳಿದ್ರೆ, ಮಾತಿಡುವ கண்டிப்பா மாத்திடும். எப்படி மாத்திடும் ಅಂದ್ರೆ அந்த 3 முடிச்சு போடுற பாருங்க, அப்ப எப்படி மாறுறானோ அப்படி மாத்திடுவாங்க. ಬರೀ 3 ಗಂಟೆ ಹಾಕ್ಬಿಟ್ರೆ ಹೇಗೆ ಮಗ ಚೇಂಜ್ ಆಗಿ ಬರ್ತಾನೋ ಆ ಥರ ನಮ್ಮನ್ನು ಮಾರ್ಬಿಡ್ತಾರಂತೆ. ಹೀಗೆ ಚತುರ್ಭುಜ ಜೊತೆಗೆ ನಾವು ಹೋಗಿ ವಿರಜಾದೇವಿನ ನಮ್ಮನ್ನು ಹತ್ತಿರ ಸೇವೆಗೆ ನಮ್ಮನ್ನು ಹತ್ತಿರ ಕರೆದಿ ತೊಡೆ ಮೇಲೆ ಕೂರಿಸ್ಕೊಂಡು ಕೋಸಿ ಯಾರು ನೀನು ಅಂತ ಕೇಳ್ತಾನೆ. ಅಹಂ ಬ್ರಹ್ಮಾಸ್ಮಿ ಅಂತ ಅವ್ನಿಗೆ ಹೇಳಬೇಕು. ಇಷ್ಟು ದಿವಸ ಎಲ್ಲ ಅಲ್ಕೊಂಡು ಹೋಗಿದ್ಯೋ, ಯಾಕೋ ಇಷ್ಟು ಲೇಟಾಗಿ ಮಾಡಿದೆ ನೀನು ಬರೋದು ಅಂತ. ಹೇಗೆ ನಾವು ಮಕ್ಕಳು ಲೇಟಾಗಿ ಆಟ ಆಡ್ಕೊಂಡು ಮನೆಗೆ ಬಂದರೆ ಎಲ್ಲೆಲ್ಲೋ ಅಲ್ಕೊಂಡು ಹೋಗ್ಬಿಡ್ತೀವಿ ಅಂತ ಬೈತೀವಲ್ಲ, ಅದೇ ಥರ ಎಲ್ಲೆಲ್ಲೋ ಅಲ್ಕೊಂಡು ಎಷ್ಟು ಜನರಲ್ಲಿ ಎಲ್ಲೆಲ್ಲೋ ಹೋಗಿದ್ಯಲ್ಲ, ಎಷ್ಟು ಕಷ್ಟಪಟ್ಟಿಯೋ ನೀನು ಅಂತ ಪ್ರೀತಿಯಿಂದ ತಲೆ ಸವರ್ತಾನಂತೆ.
ಈ ಥರ ಸೌಖ್ಯಗಳನ್ನೆಲ್ಲ ಬಿಟ್ಬಿಟ್ಟು ಶಾಪಗ್ರಸ್ತರಾಗಿ ಸಂಸಾರದಲ್ಲಿದ್ದೀವಿ, ಅವನನ್ನು ಮರೆತುಬಿಟ್ಟು. ಅದನ್ನು ಇಲ್ಲಿ ಹೇಳ್ತಾರೆ. ಈ ಒಂದೊಂದು ಅವತಾರದಲ್ಲೂ ಆಶ್ಚರ್ಯಕರವಾಗಿ ಊಟ ಮುಡಿಯಾಗಿರ್ಬೇಕಾದ್ರೆ ಎಷ್ಟು ಕರುಣೆ ಇದ್ರೆ ಇದನ್ನೆಲ್ಲ ಮಾಡಬೇಕು. ಇವನೇನು ಮಾಡದೆ ಅಂದರೆ ಯಾರಾದರೂ ಅವ್ನು ಏನಾದರೂ ಅಂತಾರೆ, ಯಾರು ಏನೂ ಅವನ್ನ ಕೇಳೋವಾಗಿಲ್ಲ. ಅಷ್ಟು ಸ್ವತಂತ್ರ ಅವನು ಭಗವಂತ. ನೀವು ಸಿಗ್ನಲ್ ಕೊಟ್ಟರೆ ನಿಲ್ಲಿಸ್ತೀನಿ, ಇದ್ದಾರೆ ಹೀಗೆ ನೀವು ಆಮೇಲೆ ಇವತ್ತು ಯಾರು ಮನೆಗೆ ಹೋಗಲ್ಲ, ಸಾಕಾಯಿತು ರೆಡಿ ಆದರೆ ಹೇಳ್ಬಿಡಿ ನನಗೆ. ಆಮೇಲೆ ಯಾರು ಈ ಥರ ಮಾತಾಡ್ತಾರೆ ಅಂತ ಹೇಳಿದ್ರಲ್ಲ, ಚೇಂಜ್ ಆಗದೆ ಇರೋದು. ಯಾರು ಚೇಂಜ್ ಆಗದೆ ಇರೋದು ಅಂತ ಹೇಳಿದ್ರೆ ದೇಹಾತ್ಮ ಭ್ರಮೆ. ನಾನು ಹೇಳಿದ್ನಲ್ಲ, ದೇಹನೇ ಬೇರೆ ಆತ್ಮನೇ ಬೇರೆ ಅಂತ ಗೊತ್ತಿಲ್ಲದೆ ಇರೋದು. ಈ ಆತ್ಮ ಎಲ್ಲ ಭಗವಂತನಿಗೆ ಸೇರಿದ್ದು, ಅಲ್ಲಿ ಹೋಗಿ ಸೂಕ್ಷ್ಮ ರೂಪದಲ್ಲಿ ಕೈಕರ್ಯ ಮಾಡುವಂಥದ್ದು. ಈ ದೇಹ ಯಾವತ್ತಿದ್ರೂ ಬಿದ್ದು ಹೋಗೋದು. ನಮ್ಮ ಕರ್ಮಾನುಸಾರ, ನಮ್ಮ ಪೂರ್ವಾರ್ಜಿತ ಪುಣ್ಯದ ಪ್ರಕಾರ ನಮಗೆ ಒಂದು ಶರೀರ ಬಂದಿರುತ್ತೆ, ಅದನ್ನು ನಾವು ಅನುಭವಿಸ್ತಾ ಇರ್ತೀವಿ. ಅದೇ ಥರ ಇದು ಅನನ್ಯ ಶೇಷಿತ್ವ, ಇದು ತುಂಬ ಮುಖ್ಯ ನೋಡಿ. ಅವಾಗ ಯಾರಿಗೆ ಕೈಕರ್ಯ ಮಾಡಬೇಕು, ಯಾರನ್ನು ನಾವು ನಮ್ಮ ಯಜಮಾನನಾಗಿ ಆರಿಸ್ಕೊಳ್ಬೇಕು, ಇದು ತುಂಬ ಮುಖ್ಯ. ಕಂಡುಕೊಂಡವ್ರಿಗೆಲ್ಲ ಸಲ ಮಾಡಿಕೊಂಡು ಕಂಡುಕೊಂಡವ್ರಿಗೆಲ್ಲ ನಾವು ಕಾಲು ಮುಗಿತಾ ಇದ್ದರೆ ಏನೋ ನಿಮ್ಮ ಕೆಲಸ ಸಣ್ಣ ಸಣ್ಣ ಕೆಲಸ ಆಗ್ಬೋದು, ಆದರೆ ನಾವು ಹೋಗಿ ಮೋಕ್ಷಕ್ಕೆ ಸೇರೋದಿಲ್ಲ. ಆ ಭ್ರಮೆ ಇರೋಂಗೆ ಹೋಗಲ್ಲ. ಅನುಪಾದಿಕ ನಮಗೆ ಯಾರಿಗೆ ಅಂದರೆ ನಿರುಪಾದಿಕ ಸ್ನೇಹಿತ ಯಾರಪ್ಪ ಅಂದರೆ ಸುಹೃತ್. ಭಗವಂತನಿಗೆ ಇನ್ನೊಂದು ಹೆಸರು ಸುಹೃತ್ ಅಂತ. ನಿರುಪಾದಿಕವಾಗಿ ನಮ್ಮನ್ನು ಕಾಪಾಡೋದಕ್ಕೆ ಅಂತಲೇ ಟೊಂಕ ಕಟ್ಕೊಂಡು, ಅಂದರೆ ಕಂಕಣ ಕಟ್ಕೊಂಡು ನಿಂತಿರೋನು ಯಾರಪ್ಪ ಅಂತ ಹೇಳಿದ್ರೆ ಭಗವಂತ. ನಮ್ಮ ಕಡೆಯಿಂದ ಏನೂ ಎದುರು ನೋಡಲ್ಲ. ನಮ್ಗೆ ನಾವು ಇವಾಗೆಲ್ಲ ಹೇಳ್ತೀವಲ್ಲ, ಇಷ್ಟೊಂದು ಕಲ್ಯಾಣೋತ್ಸವ ಮಾಡಿದ್ರು, ಇಷ್ಟು ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟರು, ಅದರಲ್ಲೆಲ್ಲ ಅವನಿಗೆ ನೈರ್ಗಣ್ಯ ಏನೂ ವ್ಯತ್ಯಾಸನೇ ಇಲ್ಲ. ಮಾಡಿದವರು ಮಾಡದೇ ಇರೋರು ಏನಿಲ್ಲ. ಒಂದೇ ಒಂದು ಅವನನ್ನು ಎಲ್ಲರಿಗೂ ಸಾಧಾರಣವಾಗಿ ಏನು ಎದುರು ನೋಡ್ತಾನೆ ಅಂದರೆ ಕೇಳಬೇಕು. ನಮಗೆ ಮೋಕ್ಷ ಬೇಕು, ನಾವು ಶರಣಾಗಿದ್ದೀವಿ, ನಮಗೆ ನಮ್ಮನ್ನು ಕಾಪಾಡ್ಕೊಳ್ಳೋಕ್ಕಾಗಲ್ಲ ಅಂತ ನಾವು ಕೇಳಬೇಕು. ಅದೊಂದೇ ವ್ಯಾಜ. ಆ ವ್ಯಾಜವನ್ನು ಇಟ್ಕೊಂಡು ಹಾಗೆ ಅವನ ನಮ್ಮನ್ನು ಕರೆಸ್ಕೊಳ್ತಾನೆ. ಈ ಒಲಿತೊಲೈಂದ ಅಂತ ಒಂದು ಪದ ಇಲ್ಲಿ ಉಪಯೋಗಿಸಿದ್ರಲ್ಲ ಈ ಹಾಡಲ್ಲಿ, ಯಾರ್ಯಾರು ಒಲಿತೊಲೈಂದ ಬಂದವ್ರನ್ನ ಇವನು ರಕ್ಷಣೆ ಮಾಡ್ದ ಅಂತ ಹೇಳಿದ್ರೆ ಕಾಕಾಸುರ ವೃತ್ತ ಅಂತ ಹೇಳ್ತಾರೆ. 14 ಲೋಕವನ್ನು ತಾನೇ ಎಲ್ಲ ಸುತ್ತದ, ನನ್ನನ್ನು ಕಾಪಾಡ್ಕೊಳ್ಳೋಕ್ಕಾಗತ್ತೆ ಅಂತ. ಯಾಕಂದರೆ ನಾನು ಜಯಂತ, ನಾನು ಇಂದ್ರನ ಮಗ, ನನಗೆ ಯಾರು ಅಕಾಮಿಡೇಷನ್ ಕೊಡಲ್ಲ, ಎಲ್ಲರೂ ಕೊಡ್ತಾರೆ ಅಂತ ಎಲ್ಲ ಕಡೆ ಹೋದ. ಅಕ್ಷರ ಪಟ್ಟಿದ್ದು ಅಮ್ಮನವ್ರ ಹತ್ರ. ಆ ಥರ ಹೋದಾಗ ಅವನಿಗೆ ಆ ಶಕ್ತಿ ಕಳ್ಕೊಂಡ್ಬಿಟ್ಟು ಮಾತ್ರ ಏನಾಯಿತು ಅಂತ ಹೇಳಿದ್ರೆ, ಆವಾಗ ಕೊನೆಯಲ್ಲಿ ಬಂದು ಇವ್ರ ಹತ್ರನೇ ಬೀಳಬೇಕಾಯ್ತು. ಬರೀ ತೊಲೆ ನನ್ನ ಕಾಪಾಡ್ಕೊಳ್ಳೋಕ್ಕಾಗಲ್ಲ ಅಂತ ಬಂದು ಬೀಳ್ತಾನೆ. ಆವಾಗ ಅವನನ್ನು ಕಾಪಾಡ್ತಾರೆ. ಇದೇ ಥರ ಪರಶುರಾಮರು ಅಷ್ಟೇ 21 ಆವರ್ತಿ ಕೆಟ್ಟ ಕ್ಷತ್ರಿಯರನ್ನೆಲ್ಲ ಕೊಂದುಕೊಂಡು ಬರ್ತಾರೆ. ಹೇಗೆ ಅಂತ ಹೇಳಿದ್ರೆ, ರೇಣುಕಾ ಜಮದಗ್ನಿಗೆ ಪುತ್ರರಾಗಿರ್ತಾರೆ ಪರಶುರಾಮರು. ಅವರು ರೇಣುಕಾ ಒಂದು ಸತಿ ಮಾನಸಿಕವಾಗಿ ಅಪಚಾರ ಮಾಡಿದಾಗ ಜಮದಗ್ನಿಗಳು ಅವಳಿಗೆ ಶಾಪ ಕೊಟ್ಬಿಡ್ತಾರೆ. ಶಾಪ ಅಂತ ಹೇಳಿದ್ರೆ ಮಗನ್ನೇ ಕರೆದ್ಬಿಟ್ಟು ತಲೆ ತೆಗಿ ಅಂತ ಹೇಳಿ ತಲೆ ಕಡಿಸ್ಬಿಡ್ತಾರೆ. ಪರಶುರಾಮ ಒಬ್ಬರೇ, ಬಾಕಿ ಮಕ್ಕಳೆಲ್ಲ ಯಾರು ಒಪ್ಕೊಳ್ಳಲ್ಲ. ಪರಶುರಾಮನ ಮಾತ್ರ ತೆಗಿತಾರೆ. ಭಾರ್ಗವ ತೆಗೆದಾಗ ಮತ್ತೆ ಅವರಿಗೆ ಬರದಿಂದ ತಾಯಿನ ತಮ್ಮದನ್ನೆಲ್ಲ ಬದುಕಿಸ್ಕೊಡ್ತಾರೆ. ಆದರೆ ಕೃತವೀರ್ಯಾರ್ಜುನ ಅಂತ ಇರ್ತಾರಲ್ಲ, ಅವ್ರು ಮತ್ತೆ ಇವ್ರನ್ನೆಲ್ಲ ಕೊಂದು ಹಾಕ್ಬಿಟ್ಟು ಹಸುಗಳನ್ನೆಲ್ಲ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಆ ಕೋಪಕ್ಕೆ ಇಡೀ ಕ್ಷತ್ರಿಯ ಕುಲದಲ್ಲಿ ಯಾರ್ಯಾರು ಕೆಟ್ಟ ಕ್ಷತ್ರಿಯ ಇರ್ತಾರೋ ಅವ್ರನ್ನೆಲ್ಲ ಈ ಪರಶು ಇರುತ್ತಲ್ಲ, ಇದನ್ನು ಶಿವನ ಹತ್ರ ತಪಸ್ ಮಾಡಿ, ಶಿವನ ಹತ್ರ ಒಂದು ಪರಶು ಇರುತ್ತೆ, ಅದರಲ್ಲಿ ಒಂದು ತುಂಡ ಇವನು ಕೊಟ್ಟಿರ್ತಾನೆ, ಅದೇ ಪರಶು ಅಂತ. ಅದು ಪರಶು ಅಂದರೆ ಒಂದು ಪೀಸ್ ಅಂತ ಅರ್ಥ. ಆ ಪೀಸನ್ನ ಅದನ್ನು ಪರಶುರಾಮ ಅಂತ ಇವನಿಗೆ ಹೆಸರು ಬರುತ್ತೆ. ಅದನ್ನು ಇಟ್ಕೊಂಡು ಹೇಗೆ ಅಂದರೆ 21 ಆವರ್ತಿ ರೌಂಡ್ ಮಾಡ್ತಾನಂತೆ. ಪ್ರತಿ ಸತಿ ಕ್ಷತ್ರಿಯನ್ನ ಕೊಂದಾಗ ಆ ಮೊದಲಿನ ತಗೊಂಡು ಹೋಗಿ ಶಮಂತ ಪಂಚಕ, ಇವತ್ತು ಕುರುಕ್ಷೇತ್ರ ಇದೆಯಲ್ಲ, ಎಲ್ಲ ಸಾಕು ನಿಲ್ಲಿಸ್ತೀನಿ ನನಗೆ, ನೀವು ಆಮೇಲೆ ಮಾಡ್ಕೊಳ್ಳಿ ಪರವಾಗಿಲ್ಲ. ಹೇಗೆ ಅಂದರೆ ಇಲ್ಲಿ ಇದು ಕೊಡಲಿನ ಹೋಗಿ ರಕ್ತಸಿಕ್ತವಾದ ಕೊಡಲಿನ ಶಮಂತ ಪಂಚಕದಲ್ಲಿ ತೊಳಿತಾ ಇದ್ರಂತೆ. ಆ ಶಮಂತ ಪಂಚಕ ಎಲ್ಲ ಹೆಪ್ಪು ಕಟ್ಕೊಂಡ್ಬಿಟ್ಟಿತ್ತಂತೆ. 5 ಕೊಳಗಳು ಒಟ್ಟಿಗೆ ಇತ್ತು ಶಮಂತ ಪಂಚಕ ಅಂತ ಹೇಳಿದ್ರೆ. ಕುರುಕ್ಷೇತ್ರ ಯುದ್ಧ ಅಲ್ಲೇನೆ ಮಾಡೋದು, ಯಾಕಂದರೆ ನೀರು ವ್ಯವಸ್ಥೆ ಅಲ್ಲಿ ಬೇಕಲ್ಲ ಎಲ್ಲರಿಗೂ. ಈ ಗಟ್ಟಿಯಾಗಿದ್ದು ನೋಡಿಬಿಟ್ಟು ಅವಾಗ ಹೇಳ್ತಾರಂತೆ, ನಿಮಗೆ ಎಷ್ಟು ಬ್ರಹ್ಮಹತ್ಯೆ ದೋಷ ಬಂದಿದೆ, ಈ ಕೊಳವನ್ನು ಸರಿ ಮಾಡಬೇಕು. ಹೇಗೆ ಮಾಡೋದು ಅಂತ ಹೇಳಿದಾಗ ಅವಾಗ ವಿಶ್ವಜಿತ್ ಯಾಗ ಮಾಡಿ ಅಂತ ಹೇಳ್ತಾರೆ ಪರಶುರಾಮರಿಗೆ. ಅವರು ವಿಶ್ವಜಿತ್ ಯಾಗವನ್ನು ಮಾಡಿದಾಗ ತನ್ನಂತಾನೇ ಆ ಕೊಳ ತಿಳಿಯಾಗತ್ತೆ. ಕಶ್ಯಪರನ್ನ ಗುರುಗಳನ್ನಾಗಿಟ್ಕೊಂಡು ವಿಶ್ವಜಿತ್ ಯಾಗ ಮಾಡ್ತಾರೆ. ಹಾಗೆ ಕ್ರಿಸ್ಟಲ್ ಕ್ಲಿಯರ್ ಆಗುತ್ತೆ ಅದನ್ನು. ಅವಾಗ ತಕ್ಷಣಿಯಾಗಿ ಏನು ಬೇಕು ಅಂತ ಹೇಳಿದಾಗ ಭೂದೇವಿ ಹೇಳ್ತಾಳೆ, ಇಲ್ಲ ಇವರು ತುಂಬ ಇದು ಎಲ್ಲರ ಹತ್ರನೂ ರಾಜ್ಯ ಕಿತ್ಕೊಂಡ್ಬಿಟ್ಟು ರಾಜರನ್ನೆಲ್ಲ ಕೆಟ್ಟ ರಾಜನ ಸಾಯಿಸ್ಬಿಟ್ಟಿದ್ದಾರೆ.
ಅರಾಜಕ ಆದರೂ ಕಷ್ಟನೇ, ಒಳ್ಳೆ ರಾಜ ಇರಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿದ್ರೆ ಭೂಮಿನ ನೀವು ಅವ್ರ ಹತ್ರ ವಾಪಸ್ ಪಡ್ಕೊಂಬಿಡಿ ಅಂತ ಕೇಳ್ತಾರೆ. ಅದಕ್ಕೆ ಕಶ್ಯಪ, ನಾವೆಲ್ಲ ಕಶ್ಯಪ ಪುತ್ರರು, ಯಾರಿಗಾದ್ರೂ ಗೋತ್ರ ಎಲ್ಲ ಹೇಳಕ್ಕೆ ಗೊತ್ತಾಗಲ್ಲ ಅಂದರೆ ಕಶ್ಯಪ ಗೋತ್ರ ಅಂತ ಹೇಳ್ಕೋಬೋದು. ಕಾಶಿನಿಯವರಂತಲೇ ಹಾಡಿದ್ರು ಆಳ್ವಾರ್ಗಳು ಹೇಳ್ಬೇಕಂದ್ರೆ ಕಾಶಿನಿಯೋರ್ ತಮಾಂಬಾಳ ಅಂತ ಹಾಡ್ತಾರಲ್ಲ, ಕಶ್ಯಪ ಪುತ್ರರು ನಾವೆಲ್ಲ. ಯಾಕಂದರೆ ಕಶ್ಯಪರು ದತ್ತವಾಗಿ ಪರಶುರಾಮರ ಹತ್ರ ಈ ಭೂಮಿನ ಪಡ್ಕೊಂಡಿರ್ತಾರೆ. ಪಡ್ಕೊಂಡು ಆಮೇಲೆ ಇವ್ರಿಗೆ ಏನು ಮಾಡ್ತಾರೆ, ಇವ್ರ ತಂದೆ ಕೊಟ್ಟಿರೋ ಒಂದು ವರ ಇರುತ್ತೆ, ಆ ಕೊಡಲಿನ ಎತ್ತಿ ಪರಶುನ ಬಿಸಾಕ್ತಾರೆ. ಅದು ಇವಾಗ ರೀಕ್ಲೈಮ್ ಲ್ಯಾಂಡ್ ಅಂತಾರಲ್ಲ, ಸಮುದ್ರದಿಂದ ಮಹೇಂದ್ರ ಪರ್ವತ, ಇವಾಗ ಕೇರಳ ಪ್ರದೇಶ ಇದೆಯಲ್ಲ, ಅದನ್ನು ಪರಶು ಬಿದ್ದ ಜಾಗದಲ್ಲಿ ಎಕ್ಸ್ಟ್ರಾ ಲ್ಯಾಂಡ್ ಸಮುದ್ರದಿಂದ ವಶ ಮಾಡಿಕೊಂಡು ಅಲ್ಲಿ ಮಹೇಂದ್ರ ಪರ್ವತ ಅವರು ಅಲ್ಲಿ ಇರ್ತಾರೆ. ಅವರು ಯಾಕಂದರೆ ಪೂರ್ತಿ ಕಶ್ಯಪರ ದಾನ ಕೊಟ್ಟ ಮೇಲೆ ಆ ಜಾಗದಲ್ಲಿ ನಾವು ಇರ್ಬಾರ್ದು, ಯಾಕಂದರೆ ದತ್ತಾಪಹಾರ ಆಗುತ್ತೆ. ಯಾವಾಗಲೂ ಅಷ್ಟೇ ಇದೊಂದು ತಿಳ್ಕೊಳ್ಬೇಕು. ಯಾರಿಗಾದ್ರೂ ಏನಾದರೂ ದಾನ ಕೊಟ್ಟಿದ್ರೆ ಮತ್ತೆ ನಾವು ಅದನ್ನು ಉಪಯೋಗಿಸ್ಕೊಳ್ಬಾರ್ದು. ಕನ್ಯಾದಾನ ಅಂತೆಲ್ಲ ಹೆಣ್ಮಕ್ಳಿಗೆ ಕೊಟ್ಬಿಡ್ತೀವಲ್ಲ, ಆ ಹೆಣ್ಮಕ್ಳು ಪಾಪ ಹಾಗೆ ಅವ್ರ ಗಂಡನ ಸಮೇತ ಬಂದು ಇಲ್ಲೇ ಇದ್ಬಿಡ್ತಾರಲ್ಲ, ಅದೆಲ್ಲ ತಪ್ಪೋದು. ದಾನ ಅಂತ ಕೊಟ್ಬಿಟ್ಮೇಲೆ ಅವ್ರ ಮನೇಲಿ ಇರಬೇಕು. ಇವಾಗೆಲ್ಲ ಇದು ಇರೋ ವ್ಯವಸ್ಥೆ ನಾನು ಹೇಳ್ತಾ ಇದ್ದೀನಿ, ಶಾಸ್ತ್ರ ಬೇರೆ, ವ್ಯವಸ್ಥೆಗಳು ನೀವು ಮಾಡ್ಕೊಳ್ಳೋದು ಬೇರೆ. ಅದು ದತ್ತಾಪಹಾರ ದೋಷ ಬರುತ್ತೆ ನಮಗೆ. ಯಾಕಂದರೆ ದಾನವಾಗಿ ಕೊಟ್ಟ ಮೇಲೆ ಮತ್ತೆ ಅದನ್ನು ನಾವು ಉಪಯೋಗಿಸಿದ್ರೆ ದತ್ತಾಪಹಾರ ದೋಷ ಬರುತ್ತೆ. ಆ ದತ್ತಾಪಹಾರ ದೋಷ ಬರಬಾರ್ದು ಅಂತ ಹೇಳ್ಬಿಟ್ಟು ಪರಶುರಾಮರು ಏನು ಮಾಡ್ತಾರೆ, ಕೊಡಲಿನ ಬಿಸಾಕಿ ಅಲ್ಲಿ ಒಂದು ಇದು ಆ ಜಾಗವನ್ನು ಮಹೇಂದ್ರ ಪರ್ವತವನ್ನು ತಾನೇ ನಿರ್ಮಿಸ್ಕೊಂಡು ಅಲ್ಲಿ ಹೋಗ್ತಾರೆ. ಇವರಿಗೆ ಹಾಗೆ ಮನೋವೇಗದಲ್ಲಿ ಹೋಗುವಂಥ ಒಂದು ವರನೂ ಇರುತ್ತೆ. ಹಾಗಾಗಿ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ಮನೋವೇಗದಲ್ಲಿ ಮತ್ತೆ ವಾಪಸ್ ಮಹೇಂದ್ರ ಪರ್ವತಕ್ಕೆ ಹೋಗಿ ತಪಸ್ ಮಾಡ್ತಾ ಇರ್ತೀವಿ. ಇದು ಪರಶುರಾಮರು. ಇದೇ ಥರ ದೂರ್ವಾಸರು ಕೂಡ ಅಷ್ಟೇ. ಬಲಿ ತೊಲೆಯಿಂದ ಯಾವಾಗ ಬಂದರು ಅಂದರೆ ಅಂಬರೀಷನ ಚರಿತ್ರೆಯಲ್ಲಿ ನೋಡ್ತೀವಿ. ತಾವು ಏನು ಬೇಕಾದರೂ ಮಾಡ್ಬಿಡ್ಬೋದು, ತಪಸ್ಫಲದಲ್ಲಿ ಏನಾದರೂ ಮಾಡ್ಬೋದು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಬ್ರಹ್ಮದಂಡವನ್ನು ಬಿಸಾಕಿ ಒಂದು ಬ್ರಹ್ಮರಾಕ್ಷಸನ್ನು ಸೃಷ್ಟಿ ಮಾಡಿಬಿಡ್ತಾರೆ. ಅಂಬರೀಷನ್ನು ಅಟ್ಟಿಸ್ಕೊಂಡು ಹೋಗುತ್ತೆ, ಆದರೆ ಸುದರ್ಶನ ಚಕ್ರ ಆ ಬ್ರಹ್ಮರಾಕ್ಷಸನ್ನು ಕೊಂದು ದೂರ್ವಾಸನ್ನೇ ಅಟ್ಟಿಸ್ಕೊಂಡು ಬರುತ್ತೆ. ಓಡೋಗ್ತಾರೆ. ಸುದರ್ಶನ ಚಕ್ರ ನಾರಾಯಣ ಅಂತಾನೆ, ಅವನ ಕಾಲು ಹಿಡ್ಕೊಂಡ್ಬಿಡ್ತೀನಿ ಅಂತ. ಅವನ ಕಾಲು ಹಿಡ್ಕೊಂಡೋಗಿ ಹೋದಾಗ ನಾರಾಯಣ ಹೇಳ್ತಾರೆ, ನನ್ನ ಹತ್ರ ಅಪಚಾರ ಪಟ್ಟಿಲ್ಲ, ನೀನು ನನ್ನ ಭಕ್ತರ ಹತ್ರ ಅಪಚಾರ ಪಟ್ಟಿದ್ಯಾ, ನೀನು ಅಲ್ಲೇ ಹೋಗಿ ಅವನ ಹತ್ರನೇ ನೀನು ಕ್ಷಮಾಪಣೆ ಕೇಳು ಅಂತ ಹೇಳ್ತಾರೆ. ಈ ಥರ ಬಲಿ ತೊಲೆಯಿಂದ ಅವ್ರ ಹತ್ರ ಏನೋ ಒಂದು ಶಕ್ತಿ ಇರುತ್ತಲ್ಲ, ಅದರಲ್ಲೂ ಒಂದು ಅಹಂಕಾರ. ಯಾವತ್ತೂ ಅಷ್ಟೇ, ಯಾವುದು ಏನೇ ಶಕ್ತಿ ಕೊಟ್ಟಿದ್ರು ಭಗವಂತ ಕೊಟ್ಟಿದ್ದು ಅಂತ ತಿಳ್ಕೊಳ್ಳಿ. ಅದಕ್ಕೆ ನಾವು ಅಹಂಕಾರ ಪಡಬಾರ್ದು. ಅಹಂಕಾರ ಪಟ್ಟರೆ ಅವನು ನೋಡ್ತಾ ಇರ್ತಾನೆ, ತಕ್ಷಣ ಮಟ್ಟ ಹಾಕ್ತಾನೆ. ಯಾವುದಾದ್ರೂ ಒಂದು ಒಳ್ಳೆಯ ಗುಣ ಇದ್ದರೆ ಅದು ಭಗವಂತನಿಗೆ ಅಂತ ನಾವು ಉಪಯೋಗಿಸ್ಕೊಳ್ಬೇಕು. ಇಲ್ಲಿ ಹೇಳ್ತಾರೆ, ದೂರ್ವಾಸರು ಒಳ್ಳೆ ತಾಪಸಿಕರು, ಆದರೆ ಕೋಪ, ಎಲ್ಲಿ ಅಸ್ಥಾನ ಕೋಪ, ಯಾರ ಮೇಲೆ ತೋರಿಸ್ಬಿಡೋದು, ಯಾರಿಗೋ ಶಾಪ ಕೊಟ್ಬಿಡೋದು, ಈ ಥರ ಎಲ್ಲ ಮಾಡೋದು. ಅದಕ್ಕೆ ಅವರು ಕೂಡ ಒಂದ್ಸತಿ ಗರ್ವಭಂಗ ಆಗುತ್ತೆ ಅವ್ರಿಗೆ. ವಿಭೀಷಣನೂ ಅಷ್ಟೇ, ತ್ಯಕ್ತ್ವಮಯ ಲಂಕ, ಎಲ್ಲವನ್ನ ಬಿಟ್ಟು ಬರ್ತಾನೆ, ಭಗವಂತನಿಗೆ ಶರಣಾಗತಿ ಮಾಡಿಕೊಳ್ತಾನೆ. ಈ ಥರ ಎಲ್ಲವನ್ನ ಬಿಟ್ಟು ಬರಬೇಕು, ಆವಾಗಲೇ ಭಗವಂತ ನಮ್ಮನ್ನು ತಗೊಳ್ಳೋದು ಅಂತ. ಇಲ್ಲಿ ಗುರು ಶಿಷ್ಯರು ಅಂತ ವಿಶೇಷವಾಗಿ ನಾವು ಹೇಳಿದ್ವಲ್ಲ ಏತಕಲಗಳಲ್ಲಿ, ಅದರಲ್ಲಿ ಈ ನ್ಯಾಸ ವಿಂಶತಿನಲ್ಲಿ ವೇದಾಂತ ದೇಶಗಳು ತುಂಬ ಚೆನ್ನಾಗಿ ತೋರಿಸ್ಕೊಡ್ತಾರೆ ಹೇಗಿರಬೇಕು ಶಿಷ್ಯರು. ಸದ್ಬುದ್ಧಿ ಸಾಧು ಸೇವಿ ಸಮುಚಿತ ಚರಿತ ತತ್ವಬೋಧ ವಿಲಾಸಿ ಶುಶ್ರೂಷು ತ್ಯಕ್ತಮಾನ ಪ್ರಣಿಪತನ ಪರ ಪ್ರಶ್ನಕಾಲ ಪ್ರತೀಕ್ಷ ಶಾಂತೋ ದಾಂತೋ ಅನಸೂಯ ಶರಣಮುಪಗತಃ ಶಾಸ್ತ್ರ ವಿಶ್ವಾಸಶಾಲಿ ಶಿಷ್ಯ ಪ್ರಾಪ್ತ ಪರೀಕ್ಷಾ ಕೃತವಿದ ವಿಮತಂ ತತ್ವತಃ ಶಿಕ್ಷಣೀಯ. ಯಾರಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇದು, ಶಿಷ್ಯರು ಹೇಗಿರಬೇಕು ಅಂದರೆ ಕಲ್ತ್ಕೊಳ್ಳೋ ವಿಷಯದಲ್ಲಿ ಆಸಕ್ತಿ ಇರಬೇಕು, ಗುರುಗಳ ಮೇಲೆ ಮರ್ಯಾದೆ ಇರಬೇಕು, ಇದೆಲ್ಲ ಕಲ್ತಿದ್ದನ್ನು ನೆನಪಿಟ್ಕೊಳ್ಬೇಕು, ಕಲ್ತಿದ್ದನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕೋಬೇಕು. ಇದಿಷ್ಟು ಇದರಲ್ಲಿ ಹೇಳಿಬಿಟ್ಟು ಆ ಥರ ಹೇಳಿ ಯಾಕೆ ಈ ಥರ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಸಂಬಂಧ ಇದೆಯಲ್ಲ ಗುರು ಶಿಷ್ಯರು, ಈ ಥರ ಪ್ಯೂರಿಟಿ ಇರಬೇಕು ಅದರಲ್ಲಿ. ಆ ಥರ ಇಲ್ಲದೆ ಹೋದರೆ ನಾಲೆಜ್ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ. ಏನು ನಾವು ಹೇಳ್ಕೊಟ್ಟಿದ್ದು ಅವ್ರಿಗೆ ಸರಿಯಾಗಿ ಮುಟ್ಟೋದಿಲ್ಲ, ಅದನ್ನು ಅವ್ರು ಸರಿಯಾಗಿ ಉಪಯೋಗಿಸಿದ್ರು. ಇಷ್ಟು ಹೇಳಿ ಏತಕಲಗಳಲ್ಲಿ ಮುಗಿಸ್ಕೊಂಡ. ஏத்தக்கலங்களில் மாதாதே பாசவியும் வள்ளல் பெரும் பசுக்கள் ஆத்த படைத்தான் நானே அறிவுராய் ஊத்தருடையாய் பெரியாய் உலகினில் தோற்றமாய் நின்ற சுடரே துணியாய் மாதா உனக்கு வரி தொலைந்த உன்வாசல் கண் ஆற்றாது வந்து உன்னடி பணியுமா போலே போட்டியாம் வந்தோம் புகழ்ந்தேலோர் ಎಂಬಾವಾய் ಶತಮಗಮಣಿ ನೀಲ ಚಾರು ಕಲ್ಹಾರ
साग्र वात्सल्य सिंधु अलगमिकावि सद्विरा कृष्णनाथ विलसतु हृदि गोदा विष्णु चित्तात्मजानः वेयत्पुळ्ळि पुत्तूराणि पूरं மேல்மேலும் மிக விளங்க விஷ்ணு சித்த தூய திருமகளாய் வந்து அரங்கனார்க்கு துழாய் மாலே முடிசூடி கொடுத்த மாலே நேயமுடன் திருப்பாவை பாட்டாரைந்தும் நீயுரைத்த தையொரு திங்கள் மாமாலை ஆய புகழ் நூறுடன் 43 அன்புடனே அடியேனும் கருள் செய்தியே.